ಡಿವೋರ್ಸ್ ಆಗಿದೆ ಅವ್ರ ಮನೆಯಲ್ಲಾಗಿದೆ, ನಂದಲ್ಲ. ಪಕ್ಕದ ಮನೆಯಲ್ಲಾಗಿದೆ, ನಮ್ದಲ್ಲ. ಬೇರೆಯವ್ರ ಮಗಳಿಗಾಗಿದೆ, ನನಗಲ್ಲ. ಈ ಥರನೇ ಯೋಚನೆ ಮಾಡೋದು. ಒಂದು ಕಡೆ ಉದ್ಯೋಗ, ಒಂದು ಕಡೆ ಮನೆ, ಎರಡೂ ಬ್ಯಾಲೆನ್ಸ್ ಮಾಡಿದ್ರೆ ಹೆಣ್ಣು ಅಂತ ಅಂದರೆ ಯಶಸ್ವಿಯಾಗಿರೋ ಮಹಿಳೆ ಅಂತ ಒಂದು ಪಟ್ಟಿ ಕಟ್ತೀವಿ. ನಾನು ನಮ್ಮ ಸೀನಿಯರ್ ಆಫೀಸಿಗೆ ಸೇರಬೇಕಾದ್ರೆ ಮೈ ಸೀನಿಯರ್ ಟೋಲ್ಡ್ ಮೀ, ಹೆಣ್ಮಕ್ಳನ್ನ ನಾನು ತೊಗೊಳ್ಳಲ್ಲ. ಐ ಆಸ್ಡ್ ಹಿಮ್ ವೈ. ಫುಲ್ ಟರ್ಮ್ ಪ್ರೆಗ್ನೆಂಟ್ ಆಗಿಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು 1 ಗಂಟೆವರೆಗೂ ಕೂತ್ಕೊಳ್ತಾಳೆ. ಆವಾಗ ಅವ್ರಿಗೆ ಕಾಣೋದು ಬರೀ ಹೆಂಗಸು ಅಂತ. ಆವಾಗ ಅವ್ರು ಅವಳನ್ನ ಅಡ್ವೊಕೇಟ್ ಆಗಿ ನೋಡಲ್ಲ. ನಾವು ಹೇಳ್ಬೋದು ಅಲ್ಲಿ ಲಾ ಇತ್ತು ಇದು ಇತ್ತು ಅಂತ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು, ಯಾವಾಗಿಂದ ಮಾಡಿದ್ರು? ಸಬಲೀಕರಣ ಅಂತ ಬಂದಾಗ ತುಂಬ ಸುಲಭವಾಗಿ ಉಪಯೋಗಿಸ್ತೀವಿ ನಾವು ಈ ಪದನ, ವಿಮೆನ್ ಎಂಪವರ್ಮೆಂಟ್ ಅಂತ. ಅದರ ಅರ್ಥ ಏನು ಮ್ಯಾಮ್? ಮದುವೆ ಆಗಿ ಸ್ವಲ್ಪ ದಿನದ ನಂತರ ನಾವು ಯಾಕೆ ವೈ ಶುಡಂಟ್ ವಿ ಗೆಟ್ ಇನ್ ಟು ಓಪನ್ ಮ್ಯಾರೇಜ್, ವೈ ಶುಡಂಟ್ ವಿ ಆಕ್ಸೆಪ್ಟ್ ಓಪನ್ ಮ್ಯಾರೇಜ್ ಅನ್ನೋ ಒಂದು ಕ್ವೆಶನ್ ಆ ವಾಟ್ಸಪ್ ಮೆಸೇಜಲ್ಲಿ ನಾನು ನೋಡಿದೆ. ಅನಲ್ಮೆಂಟ್ ಇಸ್ ಡಿಫ್ರೆಂಟ್ ಫ್ರಮ್ ಡಿವೋರ್ಸ್. ಎಸ್, ಎರಡಕ್ಕೂ ಏನು ವ್ಯತ್ಯಾಸ? ಇಷ್ಟೇ ಈಕ್ವಾಲಿಟಿ ಬಗ್ಗೆ ಮಾತಾಡಿದ್ರು ವಿಮೆನ್ ಆರ್ ದ ಲೂಸರ್ಸ್. ಡಿವೋರ್ಸ್ ಪ್ರೊಸೀಡಿಂಗ್ಸ್ ಜಾಸ್ತಿ ವರ್ಷ ನಡೆದ್ರೆ ಹೆಣ್ಮಕ್ಳೆ, ಫಿಮೇಲ್ಸ್ ಆರ್ ದ ಲೂಸರ್. ಎಲ್ಲೋ ಒಂದು ಕಡೆ ಗಂಡಸರಿಗೆ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಭಾವಿಸೋರಿದಾರ. ಆವಾಗ ಗಂಡಸರಿಗೆ ಅನ್ಸೋದು ಎಲ್ಲ ಕಡೆ ಇವ್ರು ಈಕ್ವಲ್ಸ್ ಅಂತಾರೆ, ದುಡ್ಡಿನ ವಿಷಯಕ್ಕೆ ಬಂದಾಗ ಮಾತ್ರ ಅಥವಾ ಮೇಂಟೆನೆನ್ಸ್ ಬಂದಾಗ ಮಾತ್ರ ವೈ ವಿಲ್ ದೇ ಬಿಕಮ್ ನಾಟ್ ಈಕ್ವಲ್. ಬಾಕ್ಸನ್ನು ತುಂಬ ಮಿಸ್ಯೂಸ್ ಮಾಡ್ಕೊಳ್ತಾರೆ ಜನ. ಹಾಂ, ಅದು ಬಂದಾಗ 498ನ ಬಿಟ್ಟರು. ಯಾವಾಗ ಕಾನೂನನ್ನು ಮಿಸ್ಯೂಸ್ ಮಾಡೋ ಜನ ಜಾಸ್ತಿ ಇರ್ತಾರೋ, ಆಗಿರಬೇಕಾದ್ರೆ ಕಾನೂನು ತರೋದು ಎಷ್ಟು ಕಷ್ಟಪಟ್ಟು ಯೋಚನೆ ಮಾಡಿ ಒಂದು ಕಾನೂನು ತಂದಿರ್ತಾರೆ. ಇವತ್ತು ನಮ್ಮ ಸಮಾಜದಲ್ಲಿ ವಿಚ್ಛೇದನ ಅಂತ ಅಂದರೆ ಒಂದು ಕಳಂಕ, ಸ್ಟಿಗ್ಮಾ. ಬದಲಾಗಿದೆಯಾ? ಬದಲಾಗ್ತಾ ಇದೆಯಾ? ನಮ್ಮ ದೇಶದಲ್ಲಿ ವಿವಾಹ ಅಂದರೆ 7 ಜನ್ಮಗಳ ಸಂಬಂಧ. ಆದರೆ ಇವತ್ತು ಅದರ ಮೇಲೆ ಒಂದು ದೊಡ್ಡ ಪ್ರಶ್ನೆ ಇದೆ. ಸುತ್ತಮುತ್ತ ನೋಡಿದಾಗ ನಾವು ಕೌಟುಂಬಿಕ ಸಮಸ್ಯೆಗಳನ್ನ ಜಾಸ್ತಿ ನೋಡ್ತೀವಿ. ವಿವಾಹ, ವಿಚ್ಛೇದನ, ಚೈಲ್ಡ್ ಕಸ್ಟಡಿ, ಆಲಿಮೋನಿ. ಇದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ ಇರಬೇಕು. ಆಳವಾಗಿ ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಆವಾಗ ನಾವು ಒಳ್ಳೆ ನಿರ್ಧಾರಗಳನ್ನ ತಗೋಬಹುದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಲಿದ್ದಾರೆ ಅಡ್ವೊಕೇಟ್ MD ಅನುರಾಧ ಅರಸ್ ಅವರು. ಅವರು ಮಹಿಳಾ ವಕೀಲರು. ನಮ್ಮ ನ್ಯಾಯಾಲಯದಲ್ಲಿ 30+ ವರ್ಷಗಳ ಕಾಲ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿ ನಾನು ಬಹಳಷ್ಟು ವಿಷಯಗಳನ್ನ ಕಲಿತೆ. ನಿಮಗೂ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಮ್ಯಾಮ್, ನಿಶಾ ಒಂದು ಆಲೋಚನೆಗೆ ನಿಮಗೆ ಸ್ವಾಗತ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ಓಕೆ ಮ್ಯಾಮ್. ಸೊ ನನಗೆ ನೀವು ತುಂಬ ವರ್ಷಗಳಿಂದ ಪರಿಚಯ. ಮೊಟ್ಟ ಮೊದಲಾಗಿ ನನ್ನ ಪ್ರಶ್ನೆ ಏನು ಅಂತ ಅಂದರೆ, ನೀವು ಈ ವಕೀಲ ವೃತ್ತಿಯನ್ನು ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ಗೆ ಇದ್ರಲ್ಲಿ ಆಸಕ್ತಿ ಇತ್ತಾ, ಇಲ್ಲ ಯಾರೋ ನಿಮಗೆ ಒಂದು ಪ್ರೇರಣೆ ಆಗಿದ್ರಾ ಇದಕ್ಕೆ? ಸತ್ಯ ಹೇಳಬೇಕು ಅಂದರೆ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ನಾನು PUC ಮಾಡುವಾಗ ಹೊಸ ಥರದ ಕೋರ್ಸ್ ಶುರುವಾಯಿತು. ಲಾ 5 ವರ್ಷ ಮಾಡಿದ್ರೆ 2 ಡಿಗ್ರಿ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದರಿಂದ 3 ವರ್ಷ ಓದ್ಬಿಟ್ಟು 1 ಡಿಗ್ರಿ ತೊಗೊಳೋದ್ರ ಬದಲು 2 ವರ್ಷ ಓದ್ಬಿಟ್ಟು 2 ಡಿಗ್ರಿ ತೊಗೊಳ್ಳೋಣ ಅನ್ನೋ ಆಸೆಗೆ ಐ ಗಾಟ್ ಇಟ್ ದಿಸ್. ಓಕೆ. ನಾಟ್ ನೋಯಿಂಗ್ ವೇರ್ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಮೀ. ಅದು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಏನು ಮಾಡುತ್ತೆ ಅಂತ ಏನು ಅರಿವು ನನಗಿರಲಿಲ್ಲ. ಹೊಸ ಕೋರ್ಸ್ ಶುರುವಾಗಿದೆ, ಅದೇ ನನ್ನದೇ ಸೆಕೆಂಡ್ ಬ್ಯಾಚ್ 5 ಇಯರ್ಸ್ ಕೋರ್ಸಲ್ಲಿ. ಸೊ ಆವಾಗ ಅನ್ನಿಸ್ತು ಹೊಸದಾಗಿ ಕೋರ್ಸ್ ಬಂದಿದೆ. ಆಮೇಲೆ ಎನಿಹೌ ನನಗೇನು ಕೆಲಸ ಮಾಡೋ ಉದ್ದೇಶ ಇರಲಿಲ್ಲ. ಸೊ ಡಿಗ್ರಿ ಮಾಡ್ಕೊಂಡಿರ್ಬೇಕಂದ್ರೆ ಒಂದು ಡಬಲ್ ಡಿಗ್ರಿ ಅನ್ನಿಸ್ಕೊಳ್ತೀನಿ ಅನ್ನೋ ಉದ್ದೇಶದಿಂದ ಐ ಗಾಟ್ ಇನ್ ಟು ಇಟ್. ಸೊ ಕೆಲಸ ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ? ನನಗೆ ಕೆಲಸ ಮಾಡೋ ಉದ್ದೇಶ ಇರಲಿಲ್ಲ. ಐ ವಾಂಟೆಡ್ ಟು ಬಿ ಎ ಹೌಸ್ ವೈಫ್. ಅದೇಕೆ ಮ್ಯಾಮ್? ನನ್ನ ಸುತ್ತಮುತ್ತ ಎಲ್ಲ ನಾನು ತುಂಬ ಜನ ಹೆಣ್ಮಕ್ಳು ವರ್ಕ್ ಮಾಡೋದನ್ನೇ ನೋಡಿದ್ದೀನಿ. ಲೈಕ್ ಮೈ ಮದರ್ ವಾಸ್ ವರ್ಕಿಂಗ್, ನಮ್ಮ ಚಿಕ್ಕಮ್ಮಂದರು, ನಮ್ಮ ತಂದೆ ಕಡೆನೂ ಎಲ್ಲರೂ ವರ್ಕಿಂಗ್ ಕ್ಲಾಸೇ ಇದ್ದಿದ್ದು. ಸೊ ಮನೆಯಲ್ಲಿ ಆಗೋ ಪ್ರಾಬ್ಲಮ್ಸು, ಮಕ್ಕಳು ಸಫರ್ ಆಗೋದು, ಫ್ಯಾಮಿಲಿ ಸಫರ್ ಆಗೋದು ಅನ್ನೋ ಒಂದು ಕಾರಣಕ್ಕೆ ಐ ಡಿಂಟ್ ವಾಂಟ್ ಟು ಗೆಟ್ ಇನ್ ಟು ಎನಿ ಜಾಬ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಐ ಆಮ್ ಸ್ಪೀಕಿಂಗ್ ಅಬೌಟ್ 35-40 ನಿಯರ್ಲಿ 40 ಇಯರ್ಸ್ ಬ್ಯಾಕ್. ಮತ್ತು ಅದು ಹೇಗೆ ಬದಲಾಯಿತು? ಮತ್ತೆ ಲಾ ಮಾಡಿದ್ಮೇಲೆ ಐ ಥಾಟ್ ಓಕೆ ಕೋರ್ಟ್ಗೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ದೆನ್ ಕೋರ್ಟಿಗೆ ಬರ್ಲಿಕ್ಕೆ ಶುರುವಾದಾಗ ಹೋಗಲಿ ಟೈಮ್ ಪಾಸ್ ಅಂತ. ಇನಿಷಿಯಲಿ ಇಟ್ ವಾಸ್ ಲೈಕ್ ಹೋಗಲಿ ಟೈಮ್ ಪಾಸ್ ಮಾಡೋಣ, ಏನಿದೆ ನೋಡೋಣ. ಆ್ಯಂಡ್ ಐ ವಾಸ್ ಆಲ್ಸೋ ಟೂ ಯಂಗ್ ಟು ಥಿಂಕ್ ಸೋ ಮಚ್. ಬಟ್ ಅಫ್ಕೋರ್ಸ್ ಒನ್ ಡಾಕ್ಟ್ರ್ ಇದ್ದರು ನಂಗೆ ಪರಿಚಯ ಇರೋರು. ಹೀ ಹ್ಯಾಡ್ ಲಾಟ್ ಆಫ್ ಕೇಸಸ್, ಅವ್ರಿಗೆ ತುಂಬ ಕೇಸಸ್ ಇತ್ತು. ಅವರು ಹೀ ವಾಸ್ ಟೆಲ್ಲಿಂಗ್ ಮೀ ಈ ಪ್ರೊಫೆಷನ್ ಚೆನ್ನಾಗಿರುತ್ತೆ, ಇಟ್ ಈಸ್ ಗುಡ್, ಯು ವಿಲ್ ಹ್ಯಾವ್ ಸ್ಕೋಪ್ ಇನ್ ದಿಸ್, ಆ ಥರ ಎಲ್ಲ ಹೇಳ್ತಾಯಿದ್ರು. ಈವನ್ ಬಿಫೋರ್ ಐ ಕುಡ್ ಕಂಪ್ಲೀಟ್ ಮೈ ಲಾ.
ಕಂಪ್ಲೀಟ್ ಮಾಡೋಕ್ಕೆ ಮುಂಚೆ. ಆದರೆ ಐ ವಾಸ್ ನಾಟ್ ಸೀರಿಯಸ್, ನಾನು ಅದನ್ನು ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ಗ್ರ್ಯಾಜುಯಲಾಗಿ ಕಂಪ್ಲೀಟ್ ಆದಮೇಲೆ ಸರಿ ಸ್ವಲ್ಪ ದಿವಸ ಮದುವೆಗಿದ್ವಿ ಆಗೋವರೆಗೂ ಹೋಗೋಣ ಅನ್ನೋ ಒಂದು ಇದರಲ್ಲಿ ಐ ಸ್ಟಾರ್ಟೆಡ್. ಓಕೆ. ಆವಾಗಲೂ ನಾನು ಈ MVC ಕೇಸಸ್ ಅಂದರೆ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ಹ್ಯಾಂಡಲ್ ಮಾಡ್ತಾರಲ್ಲ ಆ ಥರದ್ದು ಒಂದು ಆಫೀಸ್. ಯಾಕೆಂದರೆ ನನಗೆ ಯಾವ ಅಡ್ವೊಕೇಟ್ಸ್ ಗೊತ್ತಿರಲಿಲ್ಲ, ಯಾರ್ದು ಪರಿಚಯ ಇರಲಿಲ್ಲ. ಯಾರ್ದೋ ಮುಖಾಂತರ ಒಬ್ಬರು ಪರಿಚಯ ಆಗಿ ಅವ್ರ ಆಫೀಸಿಗೆ ಸೇರಿದೆ. ಅಲ್ಲಿ ಹೋದಾಗ ಅದರಲ್ಲಿ ಐ ಡಿಂಟ್ ಫೀಲ್ ಬಿಗಿನಿಂಗಲ್ಲಿ ಓಕೆ ಒಂಚೂರು ಚೆನ್ನಾಗಿದೆ, ಏನೋ ಇದೆ ಇಂಟ್ರೆಸ್ಟಿಂಗ್ ಅಂತ. ಬಟ್ ವಿತಿನ್ 6 months ಐ ಫೀಲ್ಡ್ ಇಟ್ ಈಸ್ ಮೊನಾಟಮಸ್, ಒಂದೇ ಥರದ ಕೆಲಸ. ಸೊ ಅಲ್ಲಿಗೂ ಇಂಟ್ರೆಸ್ಟ್ ಬರಲಿಲ್ಲ. ಹಾಗಾಗಿ ಒಂದು ಸಿವಿಲ್ ಕೇಸಸ್ ಹ್ಯಾಂಡಲ್ ಮಾಡೋವಂಥ ಒಂದು ಆಫೀಸಿಗೆ ಸೇರಿದೆ. ಪ್ರಯತ್ನ ಮಾಡಿದ್ರಿ, ಆದರೆ ಚೇಂಜ್ ಮಾಡೋಣ, ಸಿವಿಲ್ ನೋಡೋಣ, ಬೇರೆ ಕಡೆ ನೋಡೋಣ ಹೇಗಿರುತ್ತೆ ಅಂತ. ಆವಾಗ ಅಲ್ಲಿ ಆಫೀಸಿಗೆ ಸೇರಿದಾಗ್ಲೂ ನನಗೊಂದು ಫಿಕ್ಸೆಡ್ ಐಡಿಯಾ ಇತ್ತು. ಏನಂದರೆ ಬೆಳಗ್ಗೆ 9 ಗಂಟೆಗೆ ಹೋಗಬೇಕು, ಸಾಯಂಕಾಲ 6-6:30 ಮನೆಗೆ ಬಂದುಬಿಡಬೇಕು, ಅಷ್ಟೇ ಲಿಮಿಟೇಷನ್ಸ್. ನಾನು ನೋಡಿದವರು ಎಲ್ಲ ದೇವ ವರ್ಕಿಂಗ್ ಅದೇ ಥರ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಐ ಥಾಟ್ 9 ಗಂಟೆ ಒಳಗಡೆ, ರಾತ್ರಿ ಸಾಯಂಕಾಲ 6 ಗಂಟೆ ಒಳಗಡೆ ಬಂದುಬಿಡಬೇಕು. ಹಾಗಾಗಿ ಆ ಆಫೀಸಿಗೆ ಸೇರಿದಾಗಲೂ ನಾನು ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡೆ. ನಾನೇ, ಯಾರೂ ನನಗೆ ಹಾಕಲಿಲ್ಲ, ನಾನೇ ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡೆ. ಬೆಳಗ್ಗೆ ಆಫೀಸ್ಗೇನೋ 9 ಗಂಟೆ ಒಳಗಡೆ ಐ ವುಡ್ ರೀಚ್. ಓಕೆ. ಆದರೆ ಸಾಯಂಕಾಲ ಕೋರ್ಟ್ ಮುಗಿದ ತಕ್ಷಣ ಅಲ್ಲಿಂದನೇ ವಾಪಸ್, ಬಿಕಾಸ್ 6 ಗಂಟೆಗೆ ಮೈ ರಿಸ್ಟ್ರಿಕ್ಷನ್ ವಾಸ್ ಐ ಹ್ಯಾಡ್ ಟು ಬಿ ಬ್ಯಾಕ್. ಓಕೆ. ಹಾಗೆ ಒಂದು 6 ತಿಂಗಳು ಆಗೋಷ್ಟೊತ್ತಿಗೆ ಸರಿ ಮದುವೆ ಸೆಟ್ ಆಯಿತು, ಮದುವೆ ಆಯಿತು. ಅದೇ ರೀತಿಯಲ್ಲಿ ಐ ವಾಸ್ ಇನ್ಫ್ಯಾಕ್ಟ್ ಒಂದು 5-6 ವರ್ಷ ಐ ವಾಸ್ ನಾಟ್ ಸೀರಿಯಸ್ ಇನ್ ದ ಪ್ರೊಫೆಷನ್. ಓಕೆ. ಮಹಿಳೆಯಾಗಿ ಈ ಪ್ರೊಫೆಷನ್ಗೆ ಬಂದಾಗ ನೀವು ಏನಾದ್ರು ಭೇದ ಭಾವ ನೋಡಿದ್ರಾ? ಹಾಂ, ಎಸ್. ಏಕೆಂದರೆ 97-98 ಅಷ್ಟೊತ್ತಿಗೆ ಐ ಕೇಮ್ ಇನ್ ಟು ದ ಪ್ರೊಫೆಷನ್. 93ರಲ್ಲೇ ಬಂದೆ. 95-96 ಅನ್ನೋ ಅಷ್ಟೊತ್ತಿಗೆ ಐ ವಾಸ್ ಸೀರಿಯಸ್ ಇನ್ ಟು ದ ಪ್ರೊಫೆಷನ್. ದೋ ಇನಿಷಿಯಲಿ ಇಟ್ ವಾಸ್ ಹಾಗೆ ಹೀಗೆ ಅಂತ ಇದ್ರೂ 4-5 ವರ್ಷ ಆಗೋ ಅಷ್ಟೊತ್ತಿಗೆ ಐ ವಾಸ್ ಅ ಸೀರಿಯಸ್ ಕ್ಯಾಂಡಿಡೇಟ್. ಅಂದರೆ ಹೇಗೆ ಅದು ಸಡನ್ ಆಗಿ ಏನೋ ಇನ್ಸಿಡೆಂಟ್ ಅದೇ ನಾ ಹೇಳ್ದ ಹಾಗೆ ಸಿವಿಲ್ ಕೋರ್ಟ್ ಕೇಸಸ್ ತೊಗೊಳಕ್ಕೆ ಶುರು ಮಾಡಿದಾಗ ನೋಡ್ತಾ ಇದ್ದೆ, ಎಲ್ಲರೂ ಆರ್ಗ್ಯುಮೆಂಟ್ ಮಾಡ್ತಾರೆ, ಎಲ್ಲರೂ ಜಡ್ಜ್ ಮುಂದೆ ಎಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಾರೆ. ಆವಾಗ ನನಗನ್ನಿಸ್ತು ನಾನು ಮಾಡ್ಬೋದಲ್ಲ, ನಾನು ಯಾಕೆ ಸುಮ್ಮನೆ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ನಾನು ಟ್ರೈ ಮಾಡೋಣ ಅಂತ. ಆಗ ಐ ಸ್ಟಾರ್ಟೆಡ್ ಸರ್ಚಿಂಗ್. ಆ ಆಫೀಸಲ್ಲಿ ನನಗೇನಾದರೂ ಸ್ಕೋಪ್ ಇದೆನಾ ವರ್ಕ್ ಮಾಡಲಿಕ್ಕೆ, ನನಗೇನಾದರೂ ಕಲೀಲಿಕ್ಕೆ ಸ್ಕೋಪ್ ಇದೆನಾ, ಏನು ಕಲಿಬೇಕು. ಅಫ್ಕೋರ್ಸ್ ನಮ್ಮ ಲಾ ಪ್ರೊಫೆಷನ್ ಇಟ್ ಈಸ್ ಲೈಕ್ ಅ ಓಷನ್, ನೋಬಡಿ ಈಸ್ ಎಕ್ಸ್ಪರ್ಟ್. ಯಾವ ಸಬ್ಜೆಕ್ಟಲ್ಲೂ ಯಾರೂ ಎಕ್ಸ್ಪರ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಬ್ರಿಗಿಂತ ಒಬ್ಬರು ದೊಡ್ಡವರು ಇರ್ತಾರೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್, ಅದೇ ಬೆಟ್ಟಕ್ಕಿಂತ ಬೆಟ್ಟ ದೊಡ್ಡದು ಅನ್ನೋ ಹಾಗೆ ನಮ್ಮ ಪ್ರೊಫೆಷನಲ್ಲಿ ನೋಬಡಿ ಈಸ್ ಎಕ್ಸ್ಪರ್ಟ್. ಈವನ್ ಹಿ ಮೇ ಬಿ ಎ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ ಜಸ್ಟ್ ಅನ್ ಎಂಟ್ರೆಂಟ್, ಎಲ್ಲರಿಗೂ ಕಷ್ಟ ಇದೆ. ಎಲ್ಲರೂ ಡೇ ಟು ಡೇ ಪ್ರತಿದಿನ ಓದಲೇಬೇಕು, ಪ್ರತಿದಿನ ಅಪ್ಡೇಟ್ ಮಾಡ್ಕೋಬೇಕು, ಲೈಕ್ ದ್ಯಾಟ್. ಸೊ ಅವಾಗ ನಾನು ಎಲ್ಲರನ್ನು ನೋಡ್ತಾ ಇರುವಾಗ ನನಗನ್ನಿಸ್ತು ನಾನು ಏನಾದರೂ ಒಂಚೂರು ಮಾಡಬೇಕು, ನಾನು ಒಂಚೂರು ಪ್ರಯತ್ನ ಪಡೋಣ ಅಂತ. ಬಟ್ ಅಷ್ಟೊತ್ತಿಗೆ ನನ್ನ ಜೊತೆ ಓದಿದಂಥ ಹುಡುಗರು ದೇ ವರ್ ಡೂಯಿಂಗ್ ಗುಡ್. ಅಷ್ಟೊತ್ತಿಗೆ ಹೆಣ್ಮಕ್ಳು ಜಾಸ್ತಿ ಯಾರೂ ಬರಲಿಲ್ಲ ನನ್ನ ಜೊತೆ ಪ್ರೊಫೆಷನ್. ಒಂದು 3-4 ಜನ ಬಂದರು ಇನ್ ದೇರ್ ಓನ್ ವರ್ಲ್ಡ್ ಅನ್ನೋ ಹಾಗೆ. ಬಟ್ ಹುಡುಗರು ದೇ ವರ್ ಡೂಯಿಂಗ್ ಗುಡ್. ಸೊ ಅವರೆಲ್ಲ ಅಷ್ಟೊಂದು ಕಲ್ತ್ಕೊಂಡಿದ್ದಾರೆ, ನನ್ನ ಕೈಯಲ್ಲಿ ಯಾಕಾಗಲ್ಲ, ನಾನು ಮಾಡಬೇಕು. ಆ ಒಂದು ದಾಟಿಯಲ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್. ಸೊ ಅದು ಆದ ನಂತರ ದೆರ್ ವಾಸ್ ನೋ ಲುಕಿಂಗ್ ಬ್ಯಾಕ್. ಹಾಗಾಗಿ ಬೈ 97 ಐ ಹ್ಯಾಡ್ ಗುಡ್ ನಾಲೆಡ್ಜ್, ಗುಡ್ ನಾಟ್ ತುಂಬ ನಾಲೆಡ್ಜ್ ಇತ್ತು ಅಂತ, ಬಟ್ ಎಸ್ ಐ ಹ್ಯಾಡ್ ಗುಡ್ ನಾಲೆಡ್ಜ್. ಆ್ಯಂಡ್ ದೆನ್ ಐ ಬಿಕೇಮ್ ಸೀರಿಯಸ್. 97ಇಂದ ಐ ವಾಸ್ ವೆರಿ ಸೀರಿಯಸ್. ಐ ಗಾಟ್ ಇನ್ ಟು ಎ ವೆರಿ ಗುಡ್ ಆಫೀಸ್. ಅಲ್ಲಿ ಬಂದಾಗ ಐ ವಾಸ್ ಹ್ಯಾಂಡ್ಲಿಂಗ್ ಬೋತ್ ಸಿವಿಲ್, ಕ್ರಿಮಿನಲ್, ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್, ರಿಟ್ ಪಿಟಿಷನ್ಸ್ ಅಂತ ಎಲ್ಲ ವೆರೈಟಿ ಆಫ್ ಕೇಸಸ್ ಇತ್ತು. ಸೊ ಐ ವಾಸ್ ಡೂಯಿಂಗ್ ಎವ್ರಿಥಿಂಗ್ ದೇರ್. ಆವಾಗ ಒಂದು ಸಂದರ್ಭದಲ್ಲಿ ಏನಾಯಿತು, 2002 ಬೈ ದೆನ್ ಐ ವಾಸ್ ಆಲ್ರೆಡಿ ನಿಯರ್ಲಿ 10 years ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. 2002-2003 ಅಷ್ಟೊತ್ತಿಗೆ ದೇರ್ ವಾಸ್ ಹೊಸದಾಗಿ ಒಂದು ಹುಡುಗ ನಮ್ಮ ಆಫೀಸಿಗೆ ಸೇರಿದ್ದ. ಅಂದರೆ ಐ ವಾಸ್ ಅಫ್ಕೋರ್ಸ್ ವಿತ್ ಮೈ ಸೀನಿಯರ್. ನಮ್ಮ ಆಫೀಸ್ಗೆ ಒಂದು ಹೊಸದಾಗಿ ಹುಡುಗ ಸೇರಿದ್ದ. ಸೊ ಒಬ್ಬ ಕ್ಲೈಂಟ್ ಬಂದರು, ಹಿ ವಾಸ್ ಅಕ್ಯೂಸ್ಡ್ ಇನ್ 138 ಪ್ರೊಸೀಡಿಂಗ್ಸ್, ಅಂದರೆ ಚೆಕ್ ಬೌನ್ಸ್ ಕೇಸ್. ಓಕೆ. ಚೆಕ್ ಬೌನ್ಸ್ ಕೇಸ್ನಲ್ಲಿ ಅಕ್ಯೂಸ್ಡ್ ಆಗಿದ್ರು. ನಮ್ಮ ಪ್ರೊಫೆಷನಲ್ಲಿ ಹೇಳಬೇಕಂದ್ರೆ ಈಸಿಯೆಸ್ಟ್ ಕೇಸ್ ವೇರ್ ಯು ಕ್ಯಾನ್ ಗೆಟ್ ಅ ಬೇಲ್ ಇಸ್ ದಟ್ ಪ್ರೊಸೀಡಿಂಗ್ಸ್. ಚೆಕ್ ಬೌನ್ಸ್ ಕೇಸಲ್ಲಿ ಈಸಿಯಾಗಿ ಬೇಲ್. ಇಟ್ ಈಸ್ ಲೈಕ್ ಹೋಗೋದು, ಆ್ಯಂಡ್ ಸಿನ್ಸ್ ಇಟ್ ಇಸ್ ಅದು ಬೇರೆ ವಿಷಯ, ಬಟ್ ಇಟ್ ಈಸ್ ಅ ಈಸಿಯೆಸ್ಟ್ ವೇ ಆಫ್ ಗೆಟಿಂಗ್ ಬೇಲ್. ಓಕೆ. ಆದರೂ ಆ ಮನುಷ್ಯ ಹೆದರ್ಕೊಳ್ತಾ ಇದ್ದಿದ್ದು ನೋಡಿ ನಮ್ಮ ಸೀನಿಯರ್ ಅಂದರು, 10 ವರ್ಷ ಎಕ್ಸ್ಪೀರಿಯನ್ಸ್ ಇದಪ್ಪ ಮೇಡಮ್ಗೆ, ಕರ್ಕೊಂಡು ಹೋಗು, ನಿನಗೆ ಆರಾಮಾಗಿ ಬಿಡಿಸ್ಕೊಂಡು ಬರ್ತಾರೆ ಅಂತ. ಇಲ್ಲ ಸರ್, ನಮ್ಮ ಮೇಡಮ್ ಬೇಡ. ಹೌದಾ? ಹಾಂ, ಮೇಡಮ್ ಬೇಡ. ಮತ್ತು ಯಾರನ್ನಪ್ಪ ಕರ್ಕೊಂಡು ಹೋಗ್ತೀಯಾ? ಆ ಸರ್ನ ಕಳಿಸ್ಕೊಡಿ ಸರ್.
ಹಿ ವಾಸ್ ಜಸ್ಟ್ 3 months ಇನ್ ಟು ದ ಆಫೀಸ್, ನಾಟ್ ಈವನ್ 3 months. ಆ ಚೆಕ್ ಬೌನ್ಸ್ ಕೇಸಲ್ಲಿ ಬೇಲ್ ತೊಗೊಳಕ್ಕೂ ಗೊತ್ತಿಲ್ದಿರೋ ಅಂಥ ಹುಡುಗ. ಬಟ್ he preferred him rather than me. That is how in this profession, initial stages ಅಂತಲ್ಲ, ಯಾವಾಗಲೂ ಈವನ್ ಟುಡೇ ಒನ್ ಮೇಲ್ ಅಡ್ವೊಕೇಟ್ ಹೂ ಲುಕ್ಸ್ ಆಫ್ ದ ಸೇಮ್ ಏಜ್ ಆಫ್ ಮೈನ್ ಕೂತ್ಕೊಂಡ್ಬಿಟ್ಟು ನಾನು ಕೂತ್ಕೊಂಡು ಮಾತಾಡಿದ್ರೆ ಮುಂದೆ ಕೂತ್ಕೊಂಡು ಮಾತಾಡೋ ವ್ಯಕ್ತಿ ಕಣ್ಣುಗಳು ಅವ್ರ ಕಡೆ ಇರುತ್ತೆ, ನನ್ನ ಕಡೆ ಇರಲ್ಲ. ಮೇ ಬಿ ಬಿಕಾಸ್ ತುಂಬ ಕಷ್ಟ ಸಿಚುವೇಶನ್ಸ್ ಇರ್ತಾರೆ, ಪ್ಲಸ್ ಸ್ಕ್ಯಾರಿ ಸಿಚುವೇಶನ್ಸ್, ಒಂದು ಭಯ ಪಡೋವಂಥ ಪೊಲೀಸ್ ಹತ್ರ ಹೋಗಬೇಕು, ಇಲ್ಲ ಏನೋ ಒಂದು ಆ ವಿಷಯಗಳನ್ನ ಬಹುಶಃ ಮಹಿಳೆಯರು ಹ್ಯಾಂಡಲ್ ಮಾಡೋಕ್ಕಾಗುತ್ತಾ, ಸಿವಿಲ್ ಡಿಸ್ಪ್ಯೂಟು ಇಲ್ಲ ಕ್ರಿಮಿನಲ್ ಕೇಸು ಅಂಥ ವಿಷಯಗಳನ್ನ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಅದು ಒಂದು ಸ್ವಲ್ಪ ಗಂಡಸರು ವಿಷಯ ಅಂತಲೇ ಮಾತಾಡ್ತಾರೆ. ಹೌದು, ಅದ್ರ ಬಗ್ಗೆ ಒಪ್ಕೊಳ್ಳೇಬೇಕು. ವಾಟ್ ಎವರ್ ಏನೇ ನಾವು ಮೂನ್ಗೆ ಹೋಗಿ ಬರಲಿ, ಸ್ಟಾರ್ಗೆ ಹೋಗಿ ಬರಲಿ, ಎಲ್ಲಿಗೆ ಹೋಗಿ ಬಂದ್ರೂ ಇಂಪಾರ್ಟೆನ್ಸ್ ಫಾರ್ ಮೆನ್ ಈಸ್ ದೇರ್. ಅದನ್ನು ನಾವು ಇವತ್ತಿಗೂ ನಾವು ತೆಗೆದು ಹಾಕೋಕ್ಕೆ ಸಾಧ್ಯ ಆಗಿಲ್ಲ, ಅಥವಾ ನಾವು ಈಕ್ವಲ್ಸ್ ಅನ್ಕೋತಾ ಇರೋದೇ ತಪ್ಪ, ಅದು ಗೊತ್ತಿಲ್ಲ. ಬಟ್ ವಿ ಆರ್ ನಾಟ್ ಈಕ್ವಲ್ಸ್. ಆ ಟೈಮ್ಗೂ ಈ ಟೈಮ್ಗೂ ಆ ಬದಲಾವಣೆ ನಿಮ್ಮ ಲೈಫಲ್ಲಿ ಆಗಿದೆಯಾ ಮ್ಯಾಮ್? ಮುಂಚೆ ಬಂದು ಡೌಟ್ ಮಾಡ್ತಿರೋ, ಇವತ್ತು ಬಂದು ನಿಮ್ಮನ್ನೇ ಸಲಹೆ ಕೇಳ್ತಾರೆ, ತುಂಬ ಜನ ಕೇಳ್ತಾರೆ. ದೇ ಲುಕ್ ಅಟ್ ಮೀ, ಓ ಈ ಮೇಡಮ್ ಗೊತ್ತು, ಮೇಡಮ್ ವಿಷಯ ಗೊತ್ತು. ಸೊ ಕನ್ಸಲ್ಟೇಷನ್ ವಿತ್ ಮೇಡಮ್ ಇಸ್ ದ ಲಾಸ್ಟ್ ಥಿಂಗ್. ಫಸ್ಟ್ ಯಾರದೇ ಹತ್ರ ಮಾಡ್ಕೊಂಡು ಬಂದರೂ ನನಗೆ ಪರಿಚಯ ಇರೋ ಲೈನಲ್ಲಿ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇದೆ, ಡೆಫಿನೆಟ್ಲಿ ದೇ ಕಮ್ ಟು ಮೀ. ಸೊ ಆ ಒಂದು ಜರ್ನಿ ನೀವು ನೋಡಿದ್ದೀರಾ? ಎಸ್, ನಾಟ್ ಓನ್ಲಿ ಕ್ಲೈಂಟ್ಸ್, ಈವನ್ ದ ಅಡ್ವೊಕೇಟ್ಸ್, ದೇ ಡೆಫಿನೆಟ್ಲಿ ಕಮ್ ಅಂಡ್ ಕನ್ಸಲ್ಟ್. ಮ್ಯಾಮ್, ಫ್ಯಾಮಿಲಿ ಲಾ ಅಂತ ಅಂದರೆ ಕೌಟುಂಬಿಕ ಸಮಸ್ಯೆಗಳು, ವಿವಾಹ, ವಿಚ್ಛೇದನ, ಚೈಲ್ಡ್ ಕಸ್ಟಡಿ, ಆಲಿಮೋನಿ, ಇಂಥ ವಿಷಯಗಳ ಮಧ್ಯದಲ್ಲಿ ನೀವು ಇರ್ತೀರಾ. ಹೌದು, ಅದನ್ನೆಲ್ಲ ನೋಡಬೇಕಾದ್ರೆ ತುಂಬ ಹತ್ತಿರದಿಂದ ನಿಮಗೆ ನಿಮ್ಮ ಕುಟುಂಬದ ಮೇಲೆ, ಭಾವನೆಗಳ ಮೇಲೆ, ಸಂಬಂಧಗಳ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅಂತ ಅನ್ಸಲ್ವಾ? ತುಂಬ ಬೀರುತ್ತೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನನಗೆ ಗೊತ್ತಾಗಲ್ಲ ಅದು ಬೀರ್ತಾ ಇದೆ ಅಂತ. ಆದರೆ ನನ್ನ ಸುತ್ತ ಇರೋ ನನ್ನ ಹಸ್ಬೆಂಡ್ ಆಗಲಿ ಅಥವಾ ನನ್ನ ಮಕ್ಕಳಾಗಲಿ ಅವ್ರು ಹೇಳ್ತಾರೆ, ನೀನು ಇದು ನೀ ಮನೆಯವ್ರನ್ನ ಥರ ನೋಡು, ಯು ಆರ್ ಲುಕಿಂಗ್ ಅಟ್ ಅಸ್ ಲೈಕ್ ಅಡ್ವೈಸ್ ಮಾಡೋ ಹಾಗೆ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಅನುಮಾನದಿಂದ ನೋಡೋದು, 2 ಸತಿ ಯೋಚನೆ ಮಾಡೋದು, ಇದೆಲ್ಲ ನಮಗೆ ಹ್ಯಾಬಿಟ್ ಆಗಿಬಿಡುತ್ತೆ. ವಿ ವಿಲ್ ನಾಟ್ ಬಿ ಅವೇರ್. ನಮಗೆ ಗೊತ್ತಿಲ್ದಿರ ನಾವು ಕೆಲವೊಂದನ್ನು ಅಳವಡಿಸ್ಕೊಂಡ್ಬಿಡ್ತೀವಿ. ಏನೇ ಒಂದು ವಿಷಯ ಬಂದ್ರೂ 2ನೇ ಥಾಟ್ ಕೊಡ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ನ ಇಲ್ಲಿಗೆ ತರ್ತೀವಿ. ದಟ್ ಹ್ಯಾಪನ್ಸ್ ಸೋ ಮೆನಿ ಟೈಮ್ಸ್, ಎಷ್ಟೊಂದು ಸತಿ ಆಗುತ್ತೆ. ಬಟ್ ಆವಾಗ ನಾವೇ ಇನ್ನೊಂದು ಸತಿ ಸೆಕೆಂಡ್ ಥಾಟ್ ಕೊಟ್ಕೊಂಡು, ಅಲ್ಲ ಇದು ಇಟ್ ಕ್ಯಾನ್ ಆಲ್ಸೋ ಬಿ ಗುಡ್, ದೆರ್ ಆರ್ ಓನ್ಲಿ ನೆಗೆಟಿವ್ಸ್ ಇರಲ್ಲ ಪ್ರಪಂಚದಲ್ಲಿ, ಈವನ್ ಪಾಸಿಟಿವ್ ಥಿಂಗ್ಸ್ ಆರ್ ದೇರ್. ಯಾಕಂದರೆ ವಿ ಆರ್ ಮೋಸ್ಟ್ ಆಫ್ ದ ಟೈಮ್ ವಿತ್ ನೆಗೆಟಿವ್ಸ್. ವಿ ಮೋಸ್ಟ್ ಆಫ್ ದ ಟೈಮ್ ಸಿ ಬ್ಯಾಡ್ ಥಿಂಗ್ಸ್, ಜಗಳ, ಹೊಡೆದಾಟ, ಬೇರೆ ಈ ಥರದ್ದೇ ವಿಷಯಗಳನ್ನು ನೋಡೋದ್ರಿಂದ ನಮಗೆ ಪಾಸಿಟಿವ್ ತುಂಬ ಅನುಮಾನದಿಂದ ನೋಡೋದು ತುಂಬ ಕಾಮನ್. ನಮಗೆ ಸೆಕೆಂಡ್ ಥಾಟ್ ಆಫ್ ಥಿಂಕಿಂಗ್ ನೆಗೆಟಿವ್ ವಿಲ್ ಬಿಕಮ್ ಕಾಮನ್. ನಿಮ್ಮ ಫ್ಯಾಮಿಲಿಲಿ ಬೇರೆ ಯಾರು ಲಾಯರ್ಸ್ ಇದ್ದಾರಾ? ಫಸ್ಟ್ ಒನ್ ನಾನೇ. ಓಕೆ, ಅದಾದಮೇಲೆ ನನ್ನ ಮಗಳು ಲಾ ಮಾಡಿದ್ದಾಳೆ, ಈಗೀಗ ಪ್ರೊಫೆಷನ್ಗೆ ಬರ್ತಾ ಇದ್ದಾಳೆ. ಓಕೆ, ಆ್ಯಂಡ್ ನಿಮ್ಮ ಹಸ್ಬೆಂಡು? ನಮ್ಮ ಹಸ್ಬೆಂಡೂ ಅಡ್ವೊಕೇಟ್. ಆಫ್ಟರ್ ಇನ್ಫ್ಯಾಕ್ಟ್ ನಾನು ಲಾ ಮಾಡಿದ್ದೀನಿ ಅಂತ ನಮ್ಮದು ಮದುವೆ ಫಿಕ್ಸ್ ಆದಮೇಲೆ ಹಿ ಡಿಡ್ ಇಸ್ ಲಾ. ಓಕೆ, ಸೊ ದೆನ್ ಯು ಆಲ್ಸೋ ಹ್ಯಾವ್ ಅ ಲೈನ್ ಆಫ್ ಡಿಸ್ಕಷನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಸೊ ಆ ಮೆಂಟಾಲಿಟಿನೂ ಅರ್ಥ ಆಗುತ್ತೆ. ಇನಿಷಿಯಲಿ ಇನ್ಫ್ಯಾಕ್ಟ್ ನಾವು ಅವಾಯ್ಡ್ ಮಾಡ್ತಾಯಿದ್ದೆ, ನಾನು ಇನ್ಫ್ಯಾಕ್ಟ್ ಅವಾಯ್ಡ್ ಮಾಡ್ತಾಯಿದ್ದೆ. ಯಾಕೆಂದರೆ ಎಷ್ಟೊಂದು ಥಾಟ್ ಪ್ರೋಸೆಸ್ ವಿಲ್ ಬಿ ಡಿಫ್ರೆಂಟ್, ನೋ 2 persons ವಿಲ್ ಥಿಂಕ್ ಅಲೈಕ್. ಸೊ ನಾನು ಈ ಕೇಸ್ ಯಾವುದಾದ್ರೂ ಒಂದು ಕೇಸ್ ಇದ್ದರೆ ಹ್ಯಾಂಡಲ್ ಮಾಡ್ಕೊಳ್ಬೇಕು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಅನ್ಕೋತೇನೋ ಅದೇ ಥಾಟ್ ಪ್ರೋಸೆಸ್ ನನ್ನ ಹಸ್ಬೆಂಡಿಗಿರಲ್ಲ. ಸೊ ಆ ಡಿಸ್ಕಷನ್ಸ್ ನಾವು ಆಫೀಸಲ್ಲಿ ಶುರು ಮಾಡಿದರೆ ಅದು ಮನೆಗೆ ಬರುತ್ತೆ, ಡಿಫ್ರೆಂಟ್ ವೇ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ನಿಯರ್ಲಿ ಅಪ್ ಟು 28 years ಆಫ್ ಮೈ ಪ್ರೊಫೆಷನ್ ನನ್ನ ಹಸ್ಬೆಂಡ್ ಒಟ್ಟಿಗೆ ಮಾಡಲಿಲ್ಲ. ಆಫ್ ಲೇಟ್ ವಯಸ್ಸಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋದು ರೂಢಿ ಆಗೋಗಿದೆ, ನಾವು ವಿ ಆರ್ ಡೂಯಿಂಗ್ ಇಟ್ ಟುಗೆದರ್. ಬಟ್ ಇವತ್ತಿನ ಜನ್ರೇಷನಲ್ಲಿ ಲಾಟ್ ಆಫ್ ಕಪಲ್ಸ್ ಒಂದೇ ವೃತ್ತಿಯಲ್ಲಿರೋ ಚೂಸ್ ಮಾಡ್ಕೊತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಯ್ಕೆ ಮಾಡ್ಕೊತಾರೆ, ಡಾಕ್ಟರ್ಸ್ನ ಆಯ್ಕೆ ಮಾಡ್ಕೊತಾರೆ. ಬಿಕಾಸ್ ಅವ್ರಿಗೇನಂತ ಅನಿಸುತ್ತೆ ಅಂದರೆ ನಾವು ಅರ್ಥ ಮಾಡ್ಕೋಬೋದು ಅವ್ರ ವರ್ಕ್ ಪ್ರೆಷರ್ ಹೇಗಿರುತ್ತೆ, ವರ್ಕ್ ಕಲ್ಚರ್ ಹೇಗಿರುತ್ತೆ ಅಂತ. ಸೊ ಅದು ಬದಲಾವಣೆ ಆಗಿದೆ ಇವತ್ತಿನ ಜನ್ರೇಷನ್ಗೆ. ನೀವು ನೋಡ್ತೀರಾ ಸುತ್ತಮುತ್ತ ಹೆಣ್ಮಕ್ಳು ಪ್ರೊಫೆಷನ್ಗೆ ಜಾಸ್ತಿ ಬರೋಕ್ಕೆ ಶುರು ಮಾಡಿದ್ದಾರೆ, ಅದನ್ನು ಒಪ್ಕೋತೀನಿ. ಕಪಲ್ ಆಗಿ ಪ್ರೊಫೆಷನಲ್ಲಿರೋರು ಸುಮಾರು ಜನ ನಾನು ನೋಡಿದ ಹಾಗೆ ಹೆಣ್ಮಕ್ಳನ್ನ ಆಫೀಸಲ್ಲಿ ಬಿಟ್ಬಿಟ್ಟು ಗಂಡು ಮಕ್ಕಳು ಕೋರ್ಟಿಗೆ ಬರ್ತಾರೆ. ದಟ್ ಈಸ್ ದ ಯೂಶುವಲ್ ಕೋರ್ಸ್. ಓಕೆ, ಎಲ್ಲದೂ ಇಟ್ ಇಸ್ ನಾಟ್ ದಟ್ ಇಟ್ ಎಲ್ಲ ಟೈಮಲ್ಲೂ ಹಾಗೆ ಇರುತ್ತೆ ಅಂತ, ಬಟ್
ಮೋಸ್ಟ್ ಆಫ್ ದ ಪ್ಲೇಸಸ್ ಹೆಣ್ಮಕ್ಳು ಆಫೀಸ್ ಫ್ರಂಟ್ ನೋಡ್ಕೊಳ್ಳೋದು, ಡ್ರಾಫ್ಟಿಂಗ್ ನೋಡ್ಕೊಳ್ಳೋದು, ಸೈಟೇಷನ್ಸ್ ಹುಡುಕೋದು, ಇಂಟರಾಕ್ಷನ್ ವಿತ್ ಕ್ಲಯಂಟ್ಸ್, ಈ ಥರದ ಮೇಲೆ ಜಾಸ್ತಿ ಇದ್ಬಿಟ್ಟು ಕೋರ್ಟಿಗೆ ಸ್ವಲ್ಪ ಕಡಿಮೆ ಬರೋದನ್ನು ನೋಡ್ಕೋತಾರೆ. ಮೇ ಬಿ ಹೆಣ್ಮಕ್ಳಿಗೆ ಲೀಷರ್ ಬೇಕು ಅಂತಾನ, ಸ್ಟ್ರೆಸ್ ಬೇಡ ಅಂತಾನ, ಅಥವಾ ಅವ್ರವ್ರ ಹಸ್ಬೆಂಡ್ಸು ಅಥವಾ ಕೌಂಟರ್ ಪಾರ್ಟ್ಸ್ ಹಾಗೆ ಹೇಳ್ತಾರ. ಇನ್ನೂ ಒಂದು ಕಾರಣ ಇರ್ಬೋದು, ಬಿಕಾಸ್ ಯೂಶಲ್ ಆಗಿ ಗಂಡು ಮಕ್ಳು ದೊಡ್ಡವ್ರು ಇರ್ತಾರೆ, ಹೆಣ್ಮಕ್ಳು ಚಿಕ್ಕವ್ರು ಇರ್ತಾರೆ. ಸೊ ಪ್ರೊಫೆಷನ್ ಲೆಕ್ಕದಲ್ಲಿ ಬಂದಾಗ ಅವ್ರು ಸೀನಿಯರ್ಸ್ ಆಗ್ತಾರೆ, ಹೆಣ್ಮಕ್ಳು ಜೂನಿಯರ್ಸ್ ಆಗ್ತಾರೆ. ಸೊ ಹಾಗಾಗಿ ಇಟ್ ವಿಲ್ ಬಿ ಲೈಕ್ ದ್ಯಾಟ್. ಇದಕ್ಕೆಲ್ಲ ಉತ್ತರ ಆ್ಯಸ್ ಸಚ್ ಹಿಂಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾನು ನೋಡಿದ ಹಾಗೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಅಡ್ವೊಕೇಟ್ಸ್ ಇದ್ದಾಗ ಸಪೋರ್ಟಿವ್ ರೋಲೇ ಹೆಣ್ಮಕ್ಳು ಜಾಸ್ತಿ ಮಾಡೋದನ್ನು ನೋಡಿರೋದು. ವೆರಿ ಫ್ಯೂ ಪೀಪಲ್ ಲೈಕ್ ಮೀ ವಿಲ್ ಬಿ ಡಾಮಿನೇಟಿಂಗ್. ಇಲ್ಲದೇ ಇದ್ದರೆ ಹೆಣ್ಮಕ್ಳು ಆರ್ ಸ್ಟಿಲ್ ವೆರಿ, ದೇ ಶುಡ್ ಆಲ್ಸೋ ಕಮ್ ಔಟ್, ದೇ ಶುಡ್ ಕಮ್. ಕೋರ್ಟ್ ಅಂತ ನೋಡಿದಾಗ ಅಲ್ಲಿ ಎಷ್ಟೊಂದು ನೀವು ಕೇಸಸ್ನ ವಿಟ್ನೆಸ್ ಮಾಡ್ತೀರಾ. ಆ ಸಮಸ್ಯೆಗಳನ್ನ ನೋಡಿದಾಗ ಎಂಥ ಕೇಸ್ಗಳು ಬರುತ್ತೆ ಅಂತ, ಎಲ್ಲೋ ಒಂದು ಕಡೆ ಅದು ನಮ್ಮ ಸಮಾಜದ ಸಮಸ್ಯೆಗಳನ್ನ ಪ್ರತಿಬಿಂಬಿಸುತ್ತೆ. ಬರೀ ಸಮಾಜದ ಸಮಸ್ಯೆನೇ ಅದು ಪ್ರತಿಬಿಂಬಿಸೋದು, ಬೇರೆ ಏನೂ ಇರಲ್ಲ. ಹೌದು. ಸೊ ನಮ್ಮ ಸಮಾಜದ ಬಗ್ಗೆ ನಿಮ್ಮ ಏನು ಆಲೋಚನೆ, ಮೊದಲ ನೋಡ್ತಿರಲ್ಲ ತುಂಬ ಆಳವಾಗಿ ನೋಡಿದಾಗ, ವಾಟ್ ಯು ಫೀಲ್ ಅಬೌಟ್ ಆ ಸೊಸೈಟಿ? ಎಲ್ರಿಗೂ ಗೊತ್ತಿರೋ ಹಾಗೆ ಲಿಟಿಗೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಮ್ಮ ಸಮಾಜದ ಸೆಟಪ್ಪು ಒಂದು ಕಾರಣ ಅಂತ ನನ್ನ ಪರ್ಸ್ನಲ್ ಫೀಲಿಂಗ್. ಬಿಕಾಸ್ ಮುಂಚೆ ಎಲ್ಲ ಏನೋ ಒಂದು ಸಣ್ಣ ಘಟನೆ ಆದರೆ, ಏನೋ ಒಂದು ಸಣ್ಣ ಮಾತುಕತೆ ಬಂದರೆ ಮನೆಯಲ್ಲೇ ಬಗೆಹರಿಸ್ಕೊತಾ ಇದ್ರು. ಇವಾಗ ಮನೆಯಲ್ಲಿ ಬಗೆಹರಿಸ್ಕೊಳ್ಳೋವಂಥ ವಾತಾವರಣ ಇರೋದಿಲ್ಲ. ಬಿಕಾಸ್ ನ್ಯೂಕ್ಲಿಯಸ್ ಸೊಸೈಟೀಸ್ ಅಂದರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಒಂದು ಮನೆಯಲ್ಲಿರ್ತಾರೆ. ದೊಡ್ಡವರು ಅಂತ ಇರೋದು ತೀರಾ ವಿರಳ ಆಗಿಬಿಟ್ಟಿದೆ. ಫಾರ್ ಮೆನಿ ರೀಸನ್ಸ್, ಏನೇನೋ ಕಾರಣಗಳಿರ್ಬೋದು. ವಯಸ್ಸಾದವ್ರು ಇವ್ರ ಜೊತೆ ಅಡ್ಜಸ್ಟ್ ಆಗಲ್ಲ, ಇವರು ವಯಸ್ಸಾದವ್ರ ಜೊತೆ ಅಡ್ಜಸ್ಟ್ ಆಗಲ್ಲ, ಏನೇನೋ ಕಾರಣಗಳಿರ್ಬೋದು. ಆದರೆ ಮುಂಚಿನಂಗೆ ಹಿಯರಿಂಗ್ ಅಂದರೆ ಲಿಸನಿಂಗ್ ಎರಡೂ ಈಗಿನ ಜನ್ರೇಷನ್ಗೆ ಸ್ವಲ್ಪ ಕಡಿಮೆ ಇದೆನಾ ಅಂತ. ಆದರೆ ಆಫ್ ಲೇಟ್ ಈಗ ತೀರಾ ಹೊಸದಾಗಿ ಬರ್ತಾ ಇರೋ ಜನ್ರೇಷನಲ್ಲಿ ದೇರ್ ಇಸ್ ಎ ಲಿಟಲ್ ಬಿಟ್ ಆಫ್ ಚೇಂಜ್ ಅಂತ ಅನಿಸುತ್ತೆ. ದೇ ಫೀಲ್ ಎಸ್, ದೊಡ್ಡವ್ರನ್ನ ನೋಡ್ಕೋಬೇಕು, ದೊಡ್ಡವ್ರ ಜೊತೆಯಲ್ಲಿ ಇರಬೇಕು. ಆಫ್ ಲೇಟ್ ತುಂಬ ಈಗ ಫ್ರೆಶ್ ಆಗಿ ಬರ್ತಾ ಇರೋದು, ದೆರ್ ಇಸ್ ಅ ಲಿಟಲ್ ಬಿಟ್ ಆಫ್ ಚೇಂಜ್ ದಟ್ ಐ ಕುಡ್ ಸಿ. ಮ್ಯಾಮ್, ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಏನು ಅಂತ ಅಂದರೆ, ನಾನು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. 1950 ಇವತ್ತಿನವರೆಗೂ ಸುಪ್ರೀಂ ಕೋರ್ಟಲ್ಲಿ 277 ಜಡ್ಜಸ್ ಇದ್ದರು. ಅದರಲ್ಲಿ ಬರೀ 11 ಜನ ಅಷ್ಟೇ ಮಹಿಳೆಯರು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? 1950 ನೀವು ಲೆಕ್ಕ ಮಾಡಿದ್ರೆ ಇಟ್ ಈಸ್ ನಿಯರ್ಲಿ ಅರೌಂಡ್ 70-75 ಇಯರ್ಸ್ ಆಗಿದೆ. ಇನಿಷಿಯಲಿ ಲಾ ಸಬ್ಜೆಕ್ಟ್ ತೊಗೊಂಡು ಲಾ ಮಾಡ್ತಾ ಇರೋವಂಥ ಮಹಿಳೆಯರು ತೀರಾ ಕಡಿಮೆ ಇದ್ದರು. ಫಸ್ಟ್ ಆಫ್ ಆಲ್ ಎಜುಕೇಟೆಡ್ ಫೀಮೇಲ್ಸ್ ವರ್ ಲೆಸ್, ಅಂದರೆ ಎಜುಕೇಷನ್ ಆಗಿರುವಂಥ ಹೆಣ್ಮಕ್ಳು ತುಂಬ ಕಡಿಮೆ ಇದ್ದರು. ಎಜುಕೇಷನ್ ಮಾಡ್ತಾ ಇದ್ದವರು ದೇ ವುಡ್ ಕಾನ್ಸಂಟ್ರೇಟ್ ಆನ್ ಟೀಚಿಂಗ್, ಮತ್ತು ಅದಿಲ್ಲ ಅಂತಂದರೆ ಯಾವುದಾದ್ರೂ ನರ್ಸಿಂಗ್ ಜಾಬ್ಸು, ಮತ್ತು ಇನ್ಸೈಡ್ ಬಿಲ್ಡಿಂಗ್ ಒಳಗಡೆ ಇರೋವಂಥ ಕೆಲಸಗಳು, ಆ ಥರದ್ದನ್ನು ಕ್ಲರಿಕಲ್ ಜಾಬ್, ಬ್ಯಾಂಕಿಂಗ್ ಜಾಬ್, ಈ ಥರದ್ದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಹೆಣ್ಮಕ್ಳು. ಲಾ ಆ್ಯಸ್ ಎ ಪ್ರೊಫೆಷನ್ ತೊಗೊಂಡು ಲಾ ಆಗಿ ಅಂತ ಬರೋದು ತುಂಬ ಜನ ಕಡಿಮೆ ಇದ್ದರು. ಅಂಥದ್ರಲ್ಲಿ ಆ ಕಡಿಮೆ ಜನದಲ್ಲಿ ಅಟ್ಲೀಸ್ಟ್ ಜಡ್ಜಸ್ ಇದ್ದಾರೆ ಅಂದರೆ ಯು ಶುಡ್ ಅಪ್ರಿಷಿಯೇಟ್. ಈಗ ನೋಡಿದ್ರೆ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಪೀಪಲ್, ತುಂಬ ಜನ ಲಾ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳು ತುಂಬ ಲಾ ಮಾಡ್ತಾ ಇದ್ದಾರೆ. ಈ ಸತಿ ಜಡ್ಜಸ್ ಸೆಲೆಕ್ಷನ್ ಆಗಿರೋದ್ರಲ್ಲಿ ಸಿವಿಲ್ ಜಡ್ಜಸ್ ಮೊನ್ನೆ ರೀಸೆಂಟಾಗಿ ಆದಾಗ ಮೋಸ್ಟ್ ಆಫ್ ದೆಮ್ ಆರ್ ವಿಮೆನ್. ಎಷ್ಟೊಂದು ಹೆಣ್ಮಕ್ಳುಗಳಾಗಿದ್ದಾರೆ. ಈವನ್ 26-27 ಇಯರ್ಸ್ ಅವರೆಲ್ಲ ಸುಮಾರು ಜನ ಈ ಸತಿ ಜಡ್ಜಸ್ ಆಗಿದ್ದಾರೆ. ಬಟ್ ಅಫ್ಕೋರ್ಸ್ ಅವರು ಟು ಟ್ರಾವೆಲ್ ಟು ದ ಸುಪ್ರೀಂ ಕೋರ್ಟ್ ಇಟ್ ಟೇಕ್ಸ್ ಎ ಲಾಂಗ್ ಡ್ಯೂರೇಷನ್. ಇನ್ನೊಂದು 10-15 ವರ್ಷದಲ್ಲಿ ಐ ಥಿಂಕ್ ದೇ ಶುಡ್ ಬಿ ಸಮ್ವೇರ್ ನಿಯರಿಂಗ್ ದ ಮೆನ್ ಫ್ಲೋ. ಓಕೆ. ಆ್ಯಂಡ್ ವಾಟ್ ಕೈಂಡ್ ಆಫ್ ವ್ಯಾಲ್ಯೂ ವಿಲ್ ಗುಡ್ ವಿಮೆನ್ ಜಡ್ಜಸ್ ಆ್ಯಡ್? ಗುಡ್ ಆ್ಯಂಡ್ ಬ್ಯಾಡ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅವ್ರಿಗೆ ಯಾವ ಥರ ಕೇಸಸ್ ಬರುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಆ ಥರನೇ ಮಾಡ್ತಾರೆ. ಇಟ್ ಈಸ್ ಆಲ್ವೇಸ್ ಹೆಣ್ಮಕ್ಳು ಸ್ವಲ್ಪ ಮನಸ್ಸು ಬಿಚ್ಚಿ ಪ್ರಪಂಚ ನೋಡಿ ನಂತರ ವಿತ್ ದೇರ್ ಎಕ್ಸ್ಪೀರಿಯನ್ಸ್ ದೇ ವಿಲ್ ಹ್ಯಾವ್ ಟು ಜಡ್ಜ್. ಏಕೆಂದರೆ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಯೋಚನಾ ಲಹರಿ ಇರುತ್ತೆ, ಅವರೇ ಒಂಥರ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಂತ ಹೇಳಿ ಒಂದೇ ಸತಿ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಎಕ್ಸ್ಪೀರಿಯನ್ಸ್ ಸಿಕ್ಕಲ್ಲ. ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಒಂದು ಹೇಳ್ತಾರೆ. ನಿಮಗೆ ವ್ಯವಹಾರ ಜ್ಞಾನ ಇರಬೇಕು, ಪ್ರಪಂಚದ ಜ್ಞಾನ ಇರಬೇಕು, 4 ಜನದ ಜೊತೆ ಬೆರ್ತಿರಬೇಕು. ಹಾಗೆ ಬೆಳೆದಂಥ ಮಕ್ಕಳಿಗೆ ದೇ ವುಡ್ ಬಿ ಬೆಟರ್ ಜಡ್ಜಸ್ ದ್ಯಾನ್ ಬೀಯಿಂಗ್ ಇನ್ ಅ ಕುಕೂನ್.
ಎಲ್ಲೂ ಹೊರಗಡೆ ಹೋಗ್ದಿರಾ, ಎಲ್ಲೂ ಯಾರ ಜೊತೆ ಬೆರೀತೀರಾ, ಏನೂ ಇಲ್ದಿರಾ, ಬರೀ ಲಾನ ನೋಡಿಬಿಟ್ಟು ನಮಗೆ ಲಾನಲ್ಲಿ ಈವನ್ ಲೀಗಲ್ಲಾಗಿ ನಾವು ಜಡ್ಜ್ಮೆಂಟ್ ಕೊಡಬೇಕು. ಲಾ ಏನಿದೆ ಅದರ ಬಗ್ಗೆನೇ ಜಡ್ಜ್ಮೆಂಟ್ ಕೊಡಬೇಕು, ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ಸಮ್ವೇರ್ ವೆನ್ ಯು ಆರ್ ಹ್ಯಾಂಡ್ಲಿಂಗ್ ಸ್ಪೆಷಲಿ ಫ್ಯಾಮಿಲಿ ಮ್ಯಾಟರ್ಸ್ ಅಂಥ ಕಡೆ ಯು ಆಲ್ಸೋ ನೀಡ್ ಸಮ್ ಎಂಪತಿ, ಸಿಂಪತಿ ಟು ಎನ್ಶ್ಯೂರ್ ದಟ್ ದರ್ ಆರ್ ಕಾಂಪ್ರಮೈಸಸ್, ಮೀಡಿಯೇಷನ್ ಟೇಕ್ಸ್ ಪ್ಲೇಸ್. ಅವರವರು ಒಟ್ಟಿಗೆ ಹೋಗಲಿ, ಅದನ್ನು ಯಾವ ರೀತಿಯಲ್ಲಿ ಯು ಅಚೀವ್ ದ್ಯಾಟ್, ಅದರಲ್ಲೆಲ್ಲ ರೋಲ್ ಇರುತ್ತೆ. ಸೊ ಸಮಾಜದಲ್ಲಿ ಒಂಥರ ತುಂಬ ನೋಡಿರಬೇಕು ಸಮಸ್ಯೆಗಳನ್ನ, ಅದು ಹೇಗೆ ಫ್ಯಾಮಿಲಿ ಅಂದರೆ ಹೇಗೆ ನಡೆಯುತ್ತೆ, ಒಡನಾಟ ಜಾಸ್ತಿ ಇರಬೇಕು, ಬೆರೆತಿರಬೇಕು ನೀವು ಹೇಳ್ತಿರೋದು. ಹಾಂ, ನಾವೆಲ್ಲ ಪ್ರೊಫೆಷನ್ಗೆ ಬಂದಾಗ ಇನ್ಫ್ಯಾಕ್ಟ್ ಕೆಲವೊಂದು ಫ್ಯಾಮಿಲಿ ಕೋರ್ಟ್ಸ್ನಲ್ಲಿ ಜಡ್ಜಸ್ ವುಡ್ ಟೆಲ್, ನೀವು ಮದುವೆ ಆಗಿದ್ದೀರಾ, ಇಲ್ಲಾಂದರೆ ಯಾಕೆ ಬರ್ತಾ ಇದ್ದೀರಾ ಈ ಕೋರ್ಟಿಗೆ, ವಾಟ್ ವಿಲ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಅ ಮ್ಯಾರೇಜ್ ಅನ್ನೋ ಒಂದು ದಾಟಿಯಲ್ಲಿ ನಮಗೆಲ್ಲ ಮಾತಾಡ್ತಾಯಿದ್ರು. ಕೆಲವೊಂದು ಕ್ರಾಸ್ ಎಕ್ಸಾಮಿನೇಷನ್ ಆಗುವಾಗ, ಕೆಲವೊಂದು ಕೇಸಸ್ ನಡೆಯುವಾಗ ದೇ ವುಡ್ ಟೆಲ್, ಹೊರಗಡೆ ಹೋಗಿ ಸಣ್ಣವರು ಅಂತ. ಆ ಥರ ಜಡ್ಜಸ್ನ ನಾನು ನೋಡಿದ್ದೀನಿ. ಐ ಹ್ಯಾವ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನ್ನನ್ನು ಹೊರಗಡೆ ಕಳಿಸಿದ್ರು, ಬಿಕಾಸ್ ಐ ವಾಸ್ ನಾಟ್ ಮ್ಯಾರಿಡ್ ಅಂತ. ಆದರೆ ಇವತ್ತಿನ ದಿವಸದಲ್ಲಿ ಇದೊಂದು ಇಟ್ ಹಸ್ ಬಿಕಮ್ ಸೋ ಮೆನಿ ಪೀಪಲ್, ಸೋ ಮೆನಿ ಕೋರ್ಟ್ಸ್, ಸೋ ಮೆನಿ ಜಡ್ಜಸ್, ಸೋ ಮೆನಿ ಕೇಸಸ್ ಆಗಿರೋದ್ರಿಂದ ಆ ಥರದ ಒಂದು ದೃಷ್ಟಿಕೋನದಲ್ಲಿ ನೋಡಲ್ಲ ಇವಾಗ. ಎಲ್ಲರೂ ಮಾಡ್ತಾರೆ ಅನ್ನೋ ರೀತಿ ಆಗಿದೆ. ಬಟ್ ನನಗನ್ಸುತ್ತೆ, ಎಸ್, people should emphasize on who are married ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟರೆ they will understand what is the relationship of a man and a woman in a marriage. ನಾವು ಮಾತಾಡಿ ತಿಳ್ಕೊಂಡು, ನೋಡಿ ತಿಳ್ಕೊಂಡು, ಪಿಕ್ಚರ್ ನೋಡಿ, ಮೂವೀಸ್ ನೋಡಿ, ಇದನ್ನು ನೋಡಿ ತಿಳ್ಕೊಳ್ಳೋದಕ್ಕಿಂತ ನಮ್ಮದೇ ಎಕ್ಸ್ಪೀರಿಯನ್ಸ್ ಆದಾಗ ನಮ್ಗೆ ಅದರ ಬೆಲೆ ಗೊತ್ತಿರುತ್ತೆ. ಸೊ ನಾಲೆಜ್ ಆಫ್ ಲಾ ಜೊತೆಯಲ್ಲಿ ಆ ಒಂದು ಹೇಳ್ದಂಗೆ ಲೋಕಜ್ಞಾನನೂ ಇರಬೇಕು, ಲೋಕ ಪ್ರಜ್ಞೆನೂ ಇರಬೇಕು. ಹೌದು, ಅದರಲ್ಲೂ ಫ್ಯಾಮಿಲಿ ಮ್ಯಾಟರ್ಸ್ ಹ್ಯಾಂಡಲ್ ಮಾಡಬೇಕು. ಸಬಲೀಕರಣ ಅಂತ ಬಂದಾಗ ತುಂಬ ಸುಲಭವಾಗಿ ಉಪಯೋಗಿಸ್ತೀವಿ ನಾವು ಈ ಪದನ, ವಿಮೆನ್ ಎಂಪವರ್ಮೆಂಟ್ ಅಂತ. ಅದರ ಅರ್ಥ ಏನು ಮ್ಯಾಮ್? ಈಗ ನಮ್ಮ ಲಾ ಮೇಕರ್ಸ್ ಆಗಲಿ, ಈಗ ನಾವು ನೋಡ್ತಾ ಇರೋ ರೀತಿಯಲ್ಲಿ ಅಂದರೆ, ಹೆಣ್ಮಕ್ಳನ್ನ ಗಂಡ ಮಕ್ಕಳ ಜೊತೆ ಕಾಂಪಿಟೇಷನ್ಗೆ ರನ್ನಿಂಗ್ ಬಿಟ್ಟಂಗೆ. ಒಂದು ಹುಡುಗನ್ನ, ಒಂದು ಹುಡುಗಿನ 9-10 ವರ್ಷದವರೆಗೂ ಈಕ್ವಲಾಗಿ ಓಡ್ತಾರೆ. ಒಂದು ಹುಡುಗ ಒಂದು ಹುಡುಗಿ ನೋಡ್ಲಿಕ್ಕೆ ಬಿಟ್ಟರೆ 9-10 ವರ್ಷ ಅಥವಾ 11 ವರ್ಷದವರೆಗೂ ರನ್ನಿಂಗ್ ರೇಸ್ ಬಿಟ್ಟರೆ ಇಬ್ಬರು ಈಕ್ವಲಾಗಿ ಗೆಲ್ತಾರೆ. ಅದೇ ಒಂದು 4-5 ವರ್ಷದ ನಂತರ ಅದೇ ಹುಡುಗನ್ನ ಬಿಟ್ಟರೆ ಅವ್ರು ಅಚೀವ್ ಮಾಡೋಕ್ಕಾಗತ್ತಾ? ಕೆನ್ ದೇ ರನ್ ಈಕ್ವಲಿ? ಆಗಲ್ಲ. ಹಾಗೆ ಹೆಣ್ಮಕ್ಳ ಲಿಮಿಟೇಷನ್ಸು ಇರುತ್ತೆ. ಆ್ಯಂಡ್ ಅವರಿಗೆ ಆ ದಾಟಿಯಲ್ಲಿ ಒಂದು ಸಪೋರ್ಟ್ ಕೊಟ್ಬಿಟ್ಟು ಅವ್ರನ್ನ ಮುಂದೆ ತರಬೇಕೇ ವಿನಃ ರಿಸರ್ವೇಷನ್ ಕೊಟ್ಬಿಟ್ಟು ಅಥವಾ ಅವರಿಗೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ನ ಫ್ರೇಮ್ ಮಾಡಿಬಿಟ್ಟು ಅವ್ರನ್ನ ಸಬಲೀಕರಣ ಮಾಡೋದು ತೀರಾ ಕಷ್ಟ ಅಂತ ನನ್ನ ದೃಷ್ಟಿಯಲ್ಲಿ ಅನಿಸುತ್ತೆ. ಏಕೆಂದರೆ ಲಾ ಮಾಡೋದು ಬೇರೆ, ಅದನ್ನು ಎನ್ಫೋರ್ಸ್ ಮಾಡೋದು ಬೇರೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ, ಅದನ್ನು ಉಪಯೋಗಿಸೋದು ಬೇರೆ. ಏನು ವ್ಯತ್ಯಾಸ ಮ್ಯಾಮ್ ನಿಮ್ಮ ದೃಷ್ಟಿಕೋನದಲ್ಲಿ? ನೀವು ಹೇಳ್ತಿರೋದು ಹೆಣ್ಮಕ್ಳಿಗೆ ಒಂದು ಮಿತಿ ಇದೆ ಅಂದರೆ ಪ್ರಕೃತಿನ ಮಿತಿ, ಪ್ರಕೃತಿ ಕೊಟ್ಟಿರೋ ಅಂಥ ಮಿತಿ ನಾನು ಹೇಳೋದು. ಇಂಟೆಲೆಕ್ಚುಯಲಿ ದೇ ಮೇ ಬಿ ಈಕ್ವಲ್ ಆರ್ ಫಾರ್ ಮೋರ್ ಬೆಟರ್. ಗಂಡ್ಮಕ್ಳಿಗಿಂತ ತುಂಬ ಬುದ್ಧಿವಂತರೆ ಹೆಣ್ಮಕ್ಳು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಮ್ಮ ನೇಚರ್ ಹ್ಯಾಸ್ ಮೇಡ್ ದೀಸ್ ಟೂ ಪೀಪಲ್ ಡಿಫ್ರೆಂಟ್. ಅವರಿಬ್ಬರು ಯಾವತ್ತೂ ಒಂದಾಗಕ್ಕೆ ಸಾಧ್ಯನೇ ಇಲ್ಲ ನನ್ನ ದೃಷ್ಟಿಕೋನದಲ್ಲಿ. ಏಕೆಂದರೆ ಮ್ಯಾನ್ ಇಸ್ ಅ ಮ್ಯಾನ್, ವಿಮೆನ್ ಇಸ್ ಅ ವಿಮೆನ್. ಯು ಎಕ್ಸೆಲ್ ವೆರ್ ಎವರ್ ಯು ಕ್ಯಾನ್. ಮಹಿಳೆಯರು ಎಲ್ಲಿ ಎಕ್ಸೆಲ್ ಬಲ್ರು? ನಾನು ಹೇಳೋದು ಪ್ರೊಫೆಷನ್ನೇ ಮಾಡಬೇಕು ಅನ್ನೋದಿದ್ದರೆ ದಟ್ ಈಸ್ ಡಿಫ್ರೆಂಟ್. ಆದರೆ ಒಂದು ತಾಯಿಯಾಗಿ, ಒಂದು ಅಕ್ಕ ಆಗಿ, ಒಂದು ತಂಗಿಯಾಗಿ ಅದರಲ್ಲೂ ರೋಲ್ಸ್ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು, ತುಂಬ ಜನ ಟೀನೇಜರ್ಸ್ ದೇ ಗೋ ಆಫ್ ವೇ, ಬೇರೆ ಬೇರೆ ಹ್ಯಾಬಿಟ್ಸಿಗೆ ಬರ್ತಾರೆ, ಬೇರೆ ರೀತಿಗಳಿಗೆ ಹೋಗ್ತಾರೆ. ದಟ್ಸ್ ಆಲ್ ಬಿಕಾಸ್ ನೋ ಬಡಿ ಟು ಲುಕ್ ಅಟ್ ದೆಮ್. ಯಾರೂ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ, ಯಾರೂ ಅವ್ರ ಕಡೆ ನೋಡಲ್ಲ. ನಾನು ಹೆಣ್ಮಕ್ಳೇ ಮಾಡಬೇಕು, ಗಂಡ್ಮಕ್ಳೇ ಮಾಡಬೇಕು ಅಂತ ಹೇಳಲ್ಲ, ಯಾರಾದರೂ ಒಬ್ಬರು ಮಾಡಬೇಕು. ಸೊ ಎಲ್ಲರೂ ಓಡೋಕ್ಕೆ ಶುರು ಮಾಡಬಾರ್ದು. ಯಾರಾದರೂ ಒಬ್ಬರು ಬ್ಯಾಕ್ ಸೀಟ್ ತೊಗೋಬೇಕು. ಅದು ಹೆಂಗಸರಿರ್ಬೋದು, ಗಂಡಸರಿರ್ಬೋದು. ಆದರೆ ನೇಚರ್ ಯಾರಿಗೆ ರೆಸ್ಟ್ ತೊಗೊಳ್ಳಿಕ್ಕೆ ಅಂತ ಆದೇಶ ಕೊಟ್ಟಿದೆ ಅದನ್ನು ಒಂಚೂರು ಗಮನದಲ್ಲಿಟ್ಕೋಬೇಕು. ಅದು ಸಮಾಜ ಒಟ್ಟಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನೀವು ಹೇಳ್ತಿರೋದು. ಎಲ್ಲೋ ಒಂದು ಕಡೆ ಮಹಿಳೆಯರನ್ನ ನಾವು ಪುರುಷರ ಪ್ರಪಂಚದಲ್ಲಿ ಸ್ಪರ್ಧೆಗೆ ಬಿಟ್ಟಿದ್ದೀವಿ. ಹೌದು, ಇನ್ ಅ ಮ್ಯಾನ್ಸ್ ಸಿಸ್ಟಮ್, ಇನ್ ಅ ಮ್ಯಾನ್ಸ್ ವರ್ಲ್ಡ್. ಎಸ್. ಸಮಾಜದ ವ್ಯವಸ್ಥೆ ಹೇಗಿದೆ ಅಂತ ಅಂದ್ರೆ ಇವತ್ತು ಇಟ್ ಇಸ್ ಬಿಲ್ಟ್ ಫಾರ್ ಅ ಮ್ಯಾನ್ ಅಂಡ್ ಹಿಸ್ ಕೈಂಡ್ ಆಫ್ ನೇಚರ್. ಎಸ್. ಓಕೆ.
ಸೊ ಹಾಗಾಗಿ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು ನಮ್ಮ ರೋಲ್ ಏನು ಅಂತ. ಹಾಗೆ ನನಗೆ ಲಾ ಪ್ರೊಫೆಷನಲ್ಲಿ ಹೆಣ್ಮಕ್ಳು ಎಷ್ಟು ಇಂಪಾರ್ಟೆಂಟೋ ಲೆಜಿಸ್ಲೇಚರಲ್ಲೂ ಹೆಣ್ಮಕ್ಳು ಅಷ್ಟೇ ಇಂಪಾರ್ಟೆಂಟ್ ಬರಬೇಕು. ದೇ ಆರ್ ಲಾ ಫ್ರೇಮರ್ಸ್ ಆದಾಗ ಅವ್ರಿಗೆ ಗೊತ್ತಾಗತ್ತೆ ಏನು ಬೇಕು ನಮಗೆ ಅಂತ. ಏಕೆಂದರೆ ಅವರು ತಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಲಾ ಮಾಡುವಾಗ ಫ್ರೇಮ್ ಮಾಡುವಾಗ ಉಪಯೋಗಿಸ್ಕೋಬೋದು ಅಂತ ಅನಿಸುತ್ತೆ. ಬಟ್ ಇವಾಗ ಎಲೆಕ್ಷನ್ ನಿಂತು MLA MLC ಆಗಿ ಲಾ ಫ್ರೇಮ್ ಮಾಡೋದ್ರಿಗಿಂತ ದೇರ್ ಶುಡ್ ಬಿ ಲುಕ್ಔಟ್ ವೇರ್ MLC ಸೀಟ್ಗಳು ಕೊಡುವಾಗ ದೇ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಎಜುಕೇಟೆಡ್ ಫಿಮೇಲ್ಸ್. ಇಟ್ ಇಸ್ ಮೈ ಒಪಿನಿಯನ್, ನನ್ನ ಅನಿಸಿಕೆ. ಏಕೆಂದರೆ ಆ ಒಂದು ಜಾಗಕ್ಕೆ ರೀಚ್ ಆಗಬೇಕಂದ್ರೆ ಪೊಲಿಟಿಕಲ್ ಕೆರಿಯರ್ ಇಲ್ದಿರ ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಒಂದು ಹೆಣ್ಣುಮಗಳನ್ನು ಆ ಸ್ಥಾನದಲ್ಲಿ ಕೂರಿಸ್ಬೇಕು ಅನ್ನೋ ಯೋಚನೆ ಬರಬೇಕು. ನಾಟ್ ನೀನು ಓಡು ನಾನು ಓಡ್ತೀನಿ, ಯಾರು ಮೊದಲು ರೀಚ್ ಆಗ್ತೀವಿ ಅವರು ಅಂತ. ಹಾಗಾದಾಗ ಹೆಣ್ಮಕ್ಳು ರೀಚ್ ಆಗೋಕ್ಕೆ ಸಾಧ್ಯನೇ ಆಗಲ್ಲ. ಸೊ ಆ ದಿಟ್ಟದಲ್ಲಿ ಯೋಚನೆ ಮಾಡಬೇಕು. ಎಲ್ಲರೂ ಇಬ್ಬರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡೋದನ್ನ ನನ್ನ ಪ್ರಕಾರ ಕಡಿಮೆ ಮಾಡಬೇಕು. ಕಡಿಮೆ ಆಗಿದೆಯಾ? ಇಲ್ಲ ಪ್ರಪಂಚ ಕಡಿಮೆ ಆಗಿಲ್ಲ. ಈ ಹೆಣ್ಮಕ್ಳು ನಾವೂ ಯೋಚನೆ ಮಾಡೋದು ನಾನೇನು ಅವನಿಗಿಂತ ಕಡಿಮೆ, ನಾನು ಅವನ ಜೊತೆಗೆ ಇರಬೇಕು. ಎಸ್, ಅದು ಇರಬಾರ್ದು ಅಂತ ನಾನು ಹೇಳಲ್ಲ, ಆದರೆ ಅದಕ್ಕೆ ಶ್ರಮ ವಹಿಸಬೇಕು. ಅದು ಹೆಣ್ಮಕ್ಳಿಗೆ ಲಾಸ್ ಅಂತ ಅನಿಸುತ್ತೆ. ಒಂದು ಕಡೆ ಉದ್ಯೋಗ, ಒಂದು ಕಡೆ ಮನೆ, ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಹೆಣ್ಣು ಅಂತ ಅಂದರೆ ಯಶಸ್ವಿಯಾಗಿರೋ ಮಹಿಳೆ ಅಂತ ಒಂದು ಪಟ್ಟಿ ಕಟ್ತೀವಿ. ಬಟ್ ಅದು ನಿಜವಾಗ್ಲೂ ಸಕ್ಸಸ್ಸಾ ಇಲ್ಲ ಸಕ್ಸಸ್ ಹೆಸರಲ್ಲಿ ನಾವು ಅವ್ರಿಗಿನ್ನಷ್ಟು ಒತ್ತಡಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ? ನನ್ನ ಪ್ರಕಾರ ಒತ್ತಡ ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಳಿಗೆ. ಈಗಿನ ಸಿಸ್ಟಮಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಯೂಶ್ವಲಾಗಿ ಬೆಳಗ್ಗೆ ಹೊತ್ತು ಒಂದು ಮನೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಾತಾವರಣ. ನಾನು ರಿಚ್ ಕ್ಲಾಸ್ಗೂ ಹೋಗಲ್ಲ, ಲೋವರ್ ಕ್ಲಾಸ್ಗೂ ಹೋಗಲ್ಲ, ಒಂದು ಮಿಡಲ್ ಕ್ಲಾಸ್, ಮೇನ್ಲಿ ಡಾಮಿನೇಟೆಡ್ ಸೊಸೈಟಿ ಮಿಡಲ್ ಕ್ಲಾಸ್ ಇರೋದು. ಮಿಡಲ್ ಕ್ಲಾಸ್ ಸೊಸೈಟಿಯಲ್ಲಿ ಹೋದಾಗ ಎರಡೂ ಗಂಡಸರು ಹೆಂಗಸರು ಇಬ್ಬರೂ ಕೆಲಸ ಹೋಗಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಒಂದು ಹೆಣ್ಮಗಳು ಬೆಳಗ್ಗೆ 5 ಗಂಟೆ 5:15 ಹೇಳ್ತಾಳೆ, ಗಂಡು ಹುಡುಗರು 6:30 7 ಗಂಟೆಗೆ ಹೇಳೋ ಚಾನ್ಸಸ್. ಇಟ್ ಈಸ್ ದೇ ಕ್ಯಾನ್ ಆಪ್ಟ್ ಫಾರ್ ಇಟ್. ಆ ಥರ ಒಂದು ಇದು ಮಾಡ್ಕೋಬೋದು, ನಾನು 7 ಗಂಟೆಗೆ ಹೇಳ್ತೀನಿ ಅಂತ. ಆ ಹೆಣ್ಮಕ್ಳಿಗೆ ಚಾಯ್ಸ್ ಸಿಕ್ಕಲ್ಲ. ಯಾಕೆಂದರೆ ಮಗು ತಿಂತಾ ಇಲ್ವಾ, ಮಗು ಊಟ ಕೊಟ್ಟನಾ ಇಲ್ವಾ, ಮಗು ಪ್ಯಾಕ್ ಮಾಡಿದ್ನಾ ಇಲ್ವಾ, ಮಗುಗೆ ಸ್ಕೂಲ್ ರೆಡಿ ಮಾಡಬೇಕು, ಆಲ್ ದಿಸ್ ಇದೆಲ್ಲ ಟೆನ್ಷನ್ಸ್ ಇಟ್ಕೊಂಡು ಅದರ ಒಟ್ಟಿಗೆ ಗಂಡ 8:30 ಹೋಗ್ತಾ ಇರ್ತಾನೆ, ನಾನು 8 ಗಂಟೆಗೆ ಹೊರಡೋ ಅಂಥ ಪ್ರಸಂಗ ಇರುತ್ತೆ. ಅದರ ಅಷ್ಟರಲ್ಲೆಲ್ಲ ಮುಗಿಸ್ಬೇಕು. ಸೊ ಪ್ರೆಷರ್ ಯಾರಿಗೆ? ಹೆಣ್ಮಕ್ಳಿಗೆ ಪ್ರೆಷರ್. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಕಲಿದೇ ಇರೋವಂಥ ಹೆಣ್ಮಕ್ಳು ಪ್ರೊಫೆಷನ್ಗೆ ಆಗಲಿ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ತುಂಬ ತೊಂದರೆಗೆ ಒಳಗಾಗ್ತಾರೆ, ತುಂಬ ಸ್ಟ್ರೆಸ್ ಆಗುತ್ತೆ. ಸೊ ಬ್ರೇಕ್ ಡೌನ್ಸ್ ಆಗುತ್ತೆ. ಬ್ರೇಕ್ ಡೌನ್ಸ್ ಮೆಂಟಲಿ, ಬ್ರೇಕ್ ಡೌನ್ಸ್ ಇನ್ ಮ್ಯಾರೇಜ್, ಎಲ್ಲ ರೀತಿಯೂ ಕಾರಣ ಸ್ಟ್ರೆಸ್. ಇದು ನೀವು ಗಮನಿಸಿದ್ದೀರಾ ಕೇಸಸಲ್ಲಿ? ಎಸ್, ತುಂಬ ಗಮನಿಸಿದ್ದೀನಿ. ಮನೆಯಿಂದ ಆಫೀಸಿಂದ ಹೋದ ತಕ್ಷಣ ಡೈರೆಕ್ಟಾಗಿ ಅಡುಗೆ ಮನೆಗೆ ಹೋಗಬೇಕು. ಜೊತೆಗೆ ಬಂದಂಥ ಗಂಡ ಸೋಫಾ ಮೇಲೆ ಕುತ್ಕೊಂಡು ಟೀ ಕೇಳುವಂಥ ಸಂದರ್ಭ ನೋಡಿರ್ತೀವಿ. ಹೇಳ್ತಾರೆ, ಕ್ಲೈಂಟ್ಸು ಹೇಳ್ತಾರೆ, ನಾನು ಅವ್ರ ಜೊತೆಗೆ ಹೋಗಿರ್ತೀನಿ, ನಾನು ಅವ್ರಿಗಿಂತ ಜಾಸ್ತಿ ಅರ್ನ್ ಮಾಡ್ತೀನಿ, ನಾನು ಅವ್ರಿಗಿಂತ ಜಾಸ್ತಿ ಓದಿದ್ದೀನಿ. ತುಂಬ ಸಹಜವಾದ ವಿಷಯ ಇದು. ದೊಡ್ಡ ಇಟ್ಸ್ ನಾಟ್ ಅ ವೆರಿ ಡಿಫ್ರೆಂಟ್ ಇಶ್ಯೂ, ನಾರ್ಮಲ್ ಆಗಿ ನಡೆಯುತ್ತೆ. ಆದರೆ ಆ ಅನುಭವಿಸ್ತಾ ಇರೋವಂಥ ಹೆಂಗಸಿಗೆ ಗೊತ್ತಿರುತ್ತೆ ತಾನೇನು ಅನುಭವಿಸ್ತಾ ಇದೆ. ಏಕೆಂದರೆ ಆಫೀಸಲ್ಲೇ ಆಗಲಿ ಹೆಣ್ಣು ಹುಡುಗಿ ಅಂತ ಯಾರು ಇವ್ರನ್ನ ಕೂರಿಸ್ಬಿಟ್ಟು ಕಳಿಸಲ್ಲ. ಮೊನ್ನೆ ನೀವೆಲ್ಲ ನೋಡಿರ್ಬೋದು, ಸುಪ್ರೀಂ ಕೋರ್ಟ್ ಅವರು ಈ ಸ್ಪೆಷಲ್ ಲೀವ್ ಫಾರ್ ವಿಮೆನ್ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ಅವ್ರಿಗೂ ಅನ್ನಿಸ್ತು ಈ ಒಂದು ಎಕ್ಸ್ಟ್ರಾ ಲೀವ್ ಕೊಡೋದ್ರಿಂದ ಮೇ ಬಿ ಹೆಣ್ಮಕ್ಳಿಗೆ ಕೆಲಸಕ್ಕೆ ತೊಗೊಳ್ಳೋರು ಹಿಂದೆ ಹೊಡಿತಾರ ಅಂತ. ದ್ಯಾಟ್ ವಾಸ್ ಅ ಒಪಿನಿಯನ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ಹಂಗಿರಬೇಕಾದ್ರೆ ಹೊರಗಡೆ ಒನ್ಸ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಶಿ ವಿಲ್ ಬಿ treated equally with the man as far as the work is concerned in the office. Ade same thing is not reflected in the house. She will not be treated equally with the man in the house. I read somewhere actually that Jhansi ki Rani didn't have menstrual leave anta. Correct. Even today the Supreme Court also said that. I'm not saying that it's not a apt view ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೆಲಸಕ್ಕೆ ಹೈರ್ ಮಾಡಬೇಕಾದ್ರೆ ಒಂದು ಹುಡುಗಿ ಮದುವೆ ಆಗಿದ್ದಾಳಾ ಇಲ್ವಾ, ನಾನು ದೊಡ್ಡ ಕಂಪ್ನಿ ಬಗ್ಗೆ ನಾನು ಮಾತಾಡಲ್ಲ, ಸ್ಮಾಲ್ ಪ್ಲೇಸಸ್, ಇವಾಗೆಲ್ಲ ಹೊಸ ಕಂಪ್ನಿಗಳು ಜಾಸ್ತಿ ಬರ್ತಾ ಇರೋದ್ರಿಂದ ದೇ ಆಸ್ಕ್, ಮದುವೆ ಆಗಿದೆನಾ, ಮಗು ಇದೆನಾ ಇಲ್ವಾ, ದೀಸ್ ಆರ್ ದ ಕ್ವೆಶನ್ಸ್. ಯಾಕೆ? ನಾಟ್ ದಟ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಗರ್ಲ್. ಇನ್ನು ಮದುವೆ ಆಗಿದ್ರೆ ರಜಾ ಹಾಕ್ತಾಳೆ, ಮದುವೆ ಆದರೆ ಪ್ರೆಗ್ನೆಂಟ್ ಆಗ್ತಾಳೆ,
ಪ್ರೆಗ್ನೆಂಟ್ ಆದರೆ ಮಗು ಆಗ್ತಾಳೆ. ಸೊ ಮಗು ಆದಮೇಲೆ ಮತ್ತೆ ರಜಾ ಕೊಡಬೇಕು. ಆ ಸ್ಟಾಪ್ ಗೇಪಲ್ಲಿ ಈ ಹುಡುಗಿ ಒಂದು 6 ತಿಂಗಳು ರಜಾ ತೊಗೊಂಡ್ರೆ ದೇ ಶುಡ್ ಮೇಕ್ ಸಮ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್. ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ ಫರ್ಮ್, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಅ ಫೀಮೇಲ್ ಆಲ್ಸೋ. ಈ ವ್ಯವಸ್ಥೆಯಿಂದ ಹೆಣ್ಮಕ್ಳು ಇನ್ನಷ್ಟು ಕಷ್ಟಪಡ್ತಾರೆ ಅನ್ಸುತ್ತೆ. ಹೌದು, ಅದು ಅವ್ರ ಬಾಡಿ ಮೇಲೆ ಯಾವ ಥರ ಒಂದು ಅಂದರೆ ವಾಟ್ ಕೈಂಡ್ ಆಫ್ ಎಫೆಕ್ಟ್ ಇಟ್ ಹ್ಯಾಸ್. ಅದೇ ನಾನು ಹೇಳಿದ್ದು, ಸೈಕಲಾಜಿಕಲ್ ಎಫೆಕ್ಟ್, ಸೈಕ್ಯಾಟ್ರಿಕ್ ಎಫೆಕ್ಟ್. ನಾನು ಕೆಲವೊಂದು ನನ್ನ ಸೈಕ್ಯಾಟ್ರಿ ಓದಿರೋರು ಮತ್ತು ಕೌನ್ಸಿಲಿಂಗ್ ಮಾಡುವಂಥ ಏಜಿಂಗ್ ಬಗ್ಗೆ ಏಜಿಂಗ್ ದೇ ಲುಕ್ ಮಚ್ ಓಲ್ಡರ್ ಆ ಥರ ನನ್ನದೇ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನನಗೆ ನನ್ನ ಕ್ಲೈಂಟ್ ಹೇಳಿದ್ರು, ಯು ಲುಕ್ ಓಲ್ಡರ್ ದೆನ್ ಯುವರ್ ಫ್ರೆಂಡ್ ಹೂ ಇಸ್ ಅ ಮೀಡಿಯೇಟರ್. ನನ್ನ ಫ್ರೆಂಡ್ ಒಬ್ಳು, ಶಿ ಈಸ್ ಓನ್ಲಿ ರೆಗ್ಯುಲರ್ ಕೇಸಸ್ ಎಲ್ಲ ತೊಗೊಳ್ದೆ ಮೀಡಿಯೇಷನ್ ಮಾಡ್ಕೊಂಡ್ಬಿಟ್ಟು ಶಿ ಈಸ್ ಹ್ಯಾಪಿ ವಿತ್ ದ್ಯಾಟ್. ಐ ಆಮ್ ನಾಟ್ ಲೈಕ್ ದ್ಯಾಟ್. ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಂತ ಹೇಳ್ಬೋದು, ಅದೇನೋ ಗೊತ್ತಿಲ್ಲ. ಲೈಕ್ ಐ ಇನ್ಫ್ಯಾಕ್ಟ್ ನಾನು ಟು ಟೆಲ್ ಯು ಇನ್ ಅದರ್ ವೇ, ನಾನು ನಮ್ಮ ಸೀನಿಯರ್ ಆಫೀಸಿಗೆ ಸೇರಬೇಕಾದ್ರೆ ಮೈ ಸೀನಿಯರ್ ಟೋಲ್ಡ್ ಮೀ, ಹೆಣ್ಮಕ್ಳನ್ನ ನಾನು ತೊಗೊಳ್ಳಲ್ಲ. ಯಾಕೆ ವಾಸ್ ಮೈ ಕ್ವೆಶನ್. ಟಿಲ್ ದೆನ್ ಹಿ ಡಿಡ್ ನಾಟ್ ಹ್ಯಾವ್ ಎನಿ ಫೀಮೇಲ್ ಅಡ್ವೊಕೇಟ್ ಇನ್ ಹಿಸ್ ಆಫೀಸ್. ಐ ಆಸ್ಡ್ ಹಿಮ್ ವೈ. ನಾನು ಯಾವಾಗಂದ್ರೆ ಅವಾಗ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ, ನನಗೆ ಲೇಟ್ ನೈಟ್ ಕೆಲಸ ಮಾಡೋದು ಬೇಕಾಗತ್ತೆ. ಐ ಸೆಡ್ ಟೇಕ್ ಮೀ, ಇಫ್ ಯು ಹ್ಯಾವ್ ಎನಿ ಇಶ್ಯೂಸ್ ದೆನ್ ಥ್ರೋ ಮೀ ಔಟ್. For someone who didn't want to study law, for someone who didn't want to become a lawyer, Yes. you became so passionate about Yes. the subject. And sometimes I have stayed back in the police station till 12:31 when I was full term pregnant of my ಹೌದಾ? daughter. Yes. I have spent till 1:30 in Chamrajpet police station. Like that. There are many instances. ಬಟ್ ಎಷ್ಟು ಜನಕ್ಕೆ ಮಾಡ್ಲಿಕ್ಕಾಗತ್ತೆ? ಎಷ್ಟು ಜನ ಫೈಟ್ ಔಟ್ ಮಾಡ್ತಾರೆ? ಎಷ್ಟು ಜನ ಮನೆಯಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ? ಒಂದು ಹುಡುಗಿ ಫುಲ್ ಟರ್ಮ್ ಪ್ರೆಗ್ನೆಂಟ್ ಆಗಿಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು 1 ಗಂಟೆವರೆಗೂ ಕೂತ್ಕೊಳ್ತಾಳೆ. ಆವಾಗ ಅವ್ರಿಗೆ ಕಾಣೋದು ಬರೀ ಹೆಂಗಸು ಅಂತ. ಆವಾಗ ಅವ್ರು ಅವಳನ್ನ ಅಡ್ವೊಕೇಟ್ ಆಗಿ ನೋಡಲ್ಲ. ಆವಾಗ ಅವಳು ಒಂದು ಹುಡುಗಿ ಅಷ್ಟೊತ್ತವರೆಗೂ ಹೋಗಿದ್ದಾಳೆ, ಒಂದು ಹೆಂಗಸು ಅಷ್ಟೊತ್ತವರೆಗೂ ಹೋಗೋದು ಏನಕ್ಕೆ ಬೇಕು? ಬೇರೆ ಏನು ಕೆಲಸ ಇರಲ್ವಾ? ಬೇರೆ ಯಾರು ಲಾಯರ್ಗಳಿರಲ್ವಾ? ಇವ್ರು ಮಾತ್ರ ಲಾಯರಾ? ನಿಮ್ಮ ಮಾಮೂಲಿ ಇಶ್ಯೂಸ್, ಕೇಸ್ ಇಶ್ಯೂಸ್ ಜೊತೆಲಿ ಇದೊಂದು ಸ್ವಲ್ಪ ಇಶ್ಯೂಸ್ ಇನ್ನಷ್ಟು. ಹೌದು. ಹಾಗಾಗಿ ನನಗೆ ಅದು ಇಟ್ ಬಿಕೇಮ್ ಎ ಚಾಲೆಂಜ್. ನಮ್ಮ ಸೀನಿಯರ್ ಹಂಗೆ ಹೇಳಿದ್ರಿಂದ ನಾನು ಯಾವುದರಲ್ಲೂ ಹುಡುಗರಿಗಿಂತ ಕಡಿಮೆ ಇರಬಾರ್ದು ಒಂದು ಹಠಕ್ಕೆ ಬಿದ್ದುಬಿಟ್ಟೆ ನಾನು. ಸೊ ದಟ್ ಈಸ್ ವೈ ಐ ಸ್ಪೆಂಡ್ ಟೈಮ್ ಆನ್ ಪಾರ್ ವಿತ್ ಮೆನ್ ಇನ್ ದ ಆಫೀಸ್ ಆರ್ ಸಮ್ಟೈಮ್ಸ್ ಮೋರ್ ದೆನ್ ದಮ್. ಆ್ಯಂಡ್ ನನಗೆ ಮಗು ಆದಮೇಲೆ ಐ ವೆಂಟ್ ಬ್ಯಾಕ್ 2.5 months I had gone back to the office. 1 week before, no, not even 1 week before, I delivered on 12th, 10th I was there in the office. ಹೌದಾ? You never took a break? I didn't, because competition with the man. ಕಾಂಪಿಟೇಷನ್ ವಿತ್ ಮ್ಯಾನ್ ಇತ್ತಾ, ಇಲ್ಲ ನಿಮ್ಗೆ ಅಷ್ಟು ನೀವು ಮುಳುಗೋಗಿದ್ರ ಸಬ್ಜೆಕ್ಟ್ ಅಲ್ಲಿ? ಮುಳುಗ್ ಹೋಗಿದ್ದು ಹೌದು. ಪ್ಯಾಷನ್ ಇಲ್ಲದೆ ಇದ್ದರೆ ಪ್ರೊಫೆಷನಲ್ ಇರ್ಲಿಕ್ಕೆ ಆಗೋದಿಲ್ಲ. ಪ್ಯಾಷನ್ ಇಲ್ಲದೆ ಇದ್ದರೆ ಇಟ್ಸ್ ಎ ವೆರಿ ಟಫ್ ಥಿಂಗ್ ಟು ಗ್ರೋ. ಅಟ್ ದ ಸೇಮ್ ಟೈಮ್ ನನಗೆ ಐ ಹ್ಯಾಡ್ ಟೋಲ್ಡ್ ಯು, ನನ್ನ ಬಗ್ಗೆ ನನ್ನ ಆಫೀಸಿಗೆ ಸೇರಿಸ್ಕೋಬೇಕಾದ್ರೆ ದೆರ್ ವಾಸ್ ಅ ಕ್ವೆಶನ್ ಪೋಸ್ಟ್ ಆ್ಯಂಡ್ ಐ ಮೆಂಟ್ ಇಟ್. I really meant it. Whatever the answer I gave to my senior, that yes, ನಿಮ್ಗೆ ಏನಾದರೂ ನನ್ನ ಬಗ್ಗೆ ಪ್ರಶ್ನೆ ಬಂದರೆ ಆವಾಗ ಯು ಕ್ಯಾನ್ ಥ್ರೋ ಮಿ ಔಟ್ ಆಫ್ ದ ಆಫೀಸ್ ಅಂತ ಹೇಳಿದ್ನಲ್ಲ, ಐ ರಿಯಲಿ ಹ್ಯಾಡ್ ಮೆಂಟ್ ಇಟ್. ನನ್ನ ಪ್ರಶ್ನೆ ಏನು ಅಂದರೆ, ಫಸ್ಟ್ ನೀವು ಹೇಳಿದ್ರಿ ನನಗೆ ಐ ವಾಂಟೆಡ್ ಟು ಬಿ ಅ ಸಿಂಪ್ಲರ್ ಹೌಸ್ ವೈಫ್. ಎಸ್, ಅದು ನನ್ನ ನಿರ್ಧಾರ ಇತ್ತು. ನನ್ನ ಸುತ್ತಮುತ್ತ ತುಂಬ ನೋಡಿದ್ದೆ ಮಹಿಳೆಯನ್ನ ಕೆಲಸ ಮಾಡ್ತಿದ್ದು. ಐ ವಾಂಟೆಡ್ ಅ ಸಿಂಪ್ಲರ್ ಲೈಫ್. ಅಲ್ಲಿಂದ ಎಲ್ಲೋ ಒಂದು ಕಡೆ ನೀವು ಈ ಸಬ್ಜೆಕ್ಟಲ್ಲಿ ಮುಳುಗ್ತೀರಾ, ಇನ್ನಷ್ಟು ಆಸಕ್ತಿ ನಿಮಗೆ ನಾನು ಮಾಡಬೇಕು ಅಂತ. ಆಮೇಲೆ ಯು ವಾಂಟ್ ಟು ಡೂ ಜಸ್ಟಿಸ್ ಟು ಯುವರ್ ಕೇಸಸ್, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ. ಆ ಬದಲಾವಣೆ ಹೇಗಾಯಿತು? ಏನಾರೋ ನೀವು ಅಂದರೆ ನಿಮ್ಗೆ ಯಾರೋ ಪ್ರೇರಣೆ ಸಿಗ್ತಾ ಇಲ್ಲಿಂದಾರೋ, ಇಲ್ಲ ಸಮ್ ಪ್ರಿನ್ಸಿಪಲ್ಸ್ ಯು ಫೋಕಸ್ಡ್ ಆನ್? ಅದೇ ನಾನು ಹೇಳಿದ್ದು, ಇನಿಷಿಯಲಿ ನಾನು ಇಂಥ ಆಫೀಸ್ ಸೇರ್ಕೊಂಡ್ಬಿಟ್ಟು ಅದು ಇದು ಮಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. 97 when I wanted to get into this office, ನಾನು ಈ ಆಫೀಸಿಗೆ ಸೀರಿಯಸ್ಸಾಗಿ ಕಲ್ತ್ಕೋಬೇಕು ಅಂತ, ಸೇರಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಹೋದಾಗ ಮೈ ಸೀನಿಯರ್ ಸೆಡ್ ಐ ವಿಲ್ ನಾಟ್ ಟೇಕ್ ಎ ಫಿಮೇಲ್. ಆ್ಯಂಡ್ ಹಿ ಡಿಡ್ ನಾಟ್ ಮೀನ್ ದಟ್ ಹಿ ಡಿಸ್ಕ್ರಿಮಿನೇಟೆಡ್ ವಿತ್ ಮ್ಯಾನ್ ಆ್ಯಂಡ್ ಅ ವಿಮೆನ್. ಆದರೆ ಲಿಮಿಟೇಷನ್ಸ್ ಆಫ್ ಎ ವಿಮೆನ್. ಆ್ಯಂಡ್ ಹುಡುಗರು 9 ಗಂಟೆ 10 ಗಂಟೆ ಆದರೂ ದೇ ಆರ್ ಓಕೆ ಟು ಬಿ ಇನ್ ದ ಆಫೀಸ್. ಆದರೆ ಹೆಣ್ಮಕ್ಳು 9 ಗಂಟೆ 10 ಗಂಟೆ ಆದಮೇಲೆ ಮ್ಯಾರಿಡ್ ವಿಮೆನ್ ವಿತ್ ಸ್ಮಾಲ್ ಕಿಡ್ಸ್. ಸೊ ಹಿ ಹ್ಯಾಡ್ ಅ ಸೆಕೆಂಡ್ ಥಾಟ್. ಆ್ಯಂಡ್ ದ್ಯಾಟ್ ಡೇ ಐ ಗೇವ್ ಹಿಮ್ ಅ ವರ್ಡ್ that whenever you want you can throw me out if I'm not on par with the man. So I wanted to show that no woman is less than a man. One dati when I started,
ಬಟ್ ಗ್ರ್ಯಾಜುಲಿ ಇಟ್ ಬಿಕೇಮ್ ಎ ಪ್ಯಾಷನ್. ಆ್ಯಂಡ್ ವೆನ್ ಯಾರಾದರೂ ಒಬ್ಬರು ನಿಮ್ಮ ಹತ್ರ ಒಂದು ಏನಾದರೂ ನಿಮಗೆ ಹೇಳಿ ಅವ್ರ ಪ್ರಾಬ್ಲಮ್ ಹೇಳಿದಾಗ ಯು ಥಿಂಕ್ ಆಫ್ ದ ಪ್ರಾಬ್ಲಮ್ ರಾದರ್ ದೆನ್ ಥಿಂಕಿಂಗ್ ಆಫ್ ಯುವರ್ ಸೆಲ್ಫ್. ನಮ್ಮಮ್ಮ ಒಂದು ಹೇಳ್ತಾ ಇದ್ರು ನನಗೆ, ಐ ಥಿಂಕ್ ಮುಂಚೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅನ್ಸುತ್ತೆ. ಕೆಲಸಕ್ಕೆ ಅಂತ ಕಾಲು ತೆಗೆದು ಮನೆಯಿಂದ ಆಚೆ ಹೆಜ್ಜೆ ಇಟ್ಟಾಗ ಮನೆ ಮರ್ತು ಬಿಡಬೇಕು. ಆಫೀಸಿಂದ ಹೊರಗಡೆ ಹೆಜ್ಜೆ ಇಟ್ಟು ಮನೆಗೆ ಅಂತ ತಿರುಗಿದಾಗ ಆಫೀಸ್ ಮರ್ತು ಬಿಡಬೇಕು. ಓನ್ಲಿ ದೆನ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ಅಂತ. ಅದನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ 12 ಗಂಟೆ ಆದ್ರೂ ಐ ವಾಸ್ ಇನ್ ಆಫೀಸ್. ಅಲ್ಲಿವರೆಗೂ ನಾನು ಹೆಜ್ಜೆ ಇಟ್ಟು ಆಚೆ ಬಂದಿರಲಿಲ್ಲ. ಸೊ ಆ ಒಂದು ದೀಸ್ ಆರ್ ದ ಥಿಂಗ್ಸ್. ಇದೆಲ್ಲ ಸೇರಿಕೊಂಡು ಮತ್ತು ಕೆಲವೊಂದು ಹೆಣ್ಮಕ್ಳದು ತೀರಾ ಪ್ರಾಬ್ಲಮ್ ಇರೋರು ಬರ್ತಾರೆ. ನಿಮ್ಗೆ ಅನ್ಸಲ್ವಾ ಮ್ಯಾಮ್ ದಟ್ ಬಿಕಾಸ್ ಇಂಥ ಸಮಸ್ಯೆಗಳಿಗೆ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ನಿಮ್ಮ ದೃಷ್ಟಿಕೋನ, ಫಾರ್ ಎಕ್ಸಾಂಪಲ್ ಅವರ ಸಮಸ್ಯೆಗಳನ್ನ ಕೇಳಿಸ್ಕೊಂಡಾಗ ನೀವು ಇನ್ನಷ್ಟು ಯು ಫೀಲ್ ಲೈಕ್ ನಾನು ಇದ್ರ ಒಳಗೆ ಏನೋ ಮಾಡಬೇಕು, ನಾನು ಹೆಲ್ಪ್ ಮಾಡಬೇಕು, ಇಲ್ಲ ಕರೆಕ್ಟಾಗಿ ಗೈಡ್ ಮಾಡಬೇಕು. ಮುಂಚೆ ನೀವು ಹೇಳಿದ್ದು ಬರೀ ವೃತ್ತಿ ಅಂತ, ಅದೆಲ್ಲೋ ಒಂದು ಕಡೆ ವೃತ್ತಿ ಜೊತೆಲಿ ನೀವು ಹೇಳ್ದಂಗೆ ಆ ಕಂಪ್ಯಾಷನ್ನು, ಆ ಮಮತೆ ಅವೆರಡನ್ನೂ ಸೇರಿಕೊಳ್ಳುತ್ತೆ ಅಂತ. ಹೌದು. ಈಗ ಅದೇ ಹೇಳಿದ್ದು ನಾನು, ಯಾರಾದರೂ ಒಬ್ಬರು ಬಂದು ನಮ್ಮ ಹತ್ರ ಏನಾದರೂ ಸಮಸ್ಯೆ ಹೇಳಿದಾಗ ನಮ್ಮ ಕಡೆ ಅವರು ನಾವೇನೋ ಗ್ರೇಟ್, ಬೆಟರ್ ದೆನ್ ದೆಮ್, ನಮಗೇನೋ ತಿಳ್ಕೊಂಡಿರೋರು, ನಾವು ಅವ್ರಿಗೇನೋ ಕೊಡಿಸ್ತೀವಿ, ನ್ಯಾಯ ಕೊಡಿಸ್ತೀವಿ ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಥಾಟ್ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ. ಇಲ್ಲಿ ನನಗೇನೋ ಸಿಗುತ್ತೆ, ಇಲ್ಲಿ ನ್ಯಾಯ ಸಿಗುತ್ತೆ ಅಂತ. ಆ ಒಂದು ಫಸ್ಟ್ ಆಫ್ ಆಲ್ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಲಾ ಇದ್ದ ಮಾತ್ರಕ್ಕೆ ಅದನ್ನು ಎನ್ಫೋರ್ಸ್ ಮಾಡೋದು, ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಂತ. ಅದು ಮನವರಿಕೆ ಮಾಡಿಬಿಟ್ಟು ಎಷ್ಟೋ ಹೆಣ್ಮಕ್ಳಿಗೆ ನಾವು ಕೌನ್ಸಿಲ್ ಮಾಡಿದಾಗ ಚಾನ್ಸಸ್ ಆಫ್ ರಿಯೂನಿಯನ್ ಇಸ್ ದರ್. ಏಕೆಂದರೆ ಈ ಅಡ್ವರ್ಟೈಸ್ಮೆಂಟ್ಸ್, ಮೂವೀಸು ಮತ್ತು ಈ ನ್ಯೂಸ್ ಪೇಪರಲ್ಲಿ ಬರುತ್ತೆ, ಒಂದು ಲಾ ಬಂತು, ಈ ಥರ ಬಂತು, ಆ ಥರ ಬಂತು ಅಂತ. ಅದು ಪೂರ್ತಿ ಆ ಲಾ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಹೆಣ್ಮಕ್ಳೇ ಆಗಲಿ ಯಾರೇ ಮಾಡೋದಿಲ್ಲ. ಆದರೆ ಅವ್ರು ಏನು ಅದನ್ನು ಮಾತಾಡಿರ್ತಾರೆ, ಈ ಮೀಡಿಯಾದಲ್ಲಿ ಮಾತಾಡಿರೋದೇ ಆಗಲಿ ಅಥವಾ ಸಣ್ಣ ಪುಟ್ಟ ಓದಿ ತಿಳ್ಕೊಂಡಿರೋದ್ರಿಂದ ಅವ್ರು ಎಷ್ಟೊಂದು ಲಾ ನಮಗೆ ಸಪೋರ್ಟಿವ್ ಆಗಿದೆ ಅನ್ನೋ ಒಂದು ಧೈರ್ಯದಲ್ಲಿ ಹೊರಗೆ ಬರ್ತಾರೆ ಎಷ್ಟೋ ಹೆಣ್ಮಕ್ಳು. ಮನೆಯಿಂದ ಒಂದು ಹೆಣ್ಮಗಳು ಗಂಡನ್ನ ಬಿಟ್ಟು ಅಥವಾ ಗಂಡನ ಜೊತೆ ಜಗಳ ಮಾಡಿ ಹೊರಗೆ ಬರಬೇಕಾದ್ರೆ ಅವಳಿಗೆ ಒಂದು ಕಾನ್ಫಿಡೆನ್ಸ್ ಏನಿದೆ ಅಂದರೆ ಸೊಸೈಟಿ ನನ್ನೊಟ್ಟಿಗಿದೆ, ಲಾಸ್ ಆರ್ ಇನ್ ಮೈ ಫೇವರ್, ಸಪೋರ್ಟಿವ್ ಸ್ಟ್ರಕ್ಚರ್ ಇದೆ, ಕೋರ್ಟ್ಸ್ ಇದೆ, ಅಡ್ವೊಕೇಟ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ ನನ್ನ ಸಪೋರ್ಟಿಗೆ ಅನ್ನೋ ಒಂದು ಧೈರ್ಯದಲ್ಲಿ ಹೊರಗಡೆ ಬರುತ್ತಾಳೆ. ಬಟ್ ಪ್ರಾಕ್ಟಿಕಲ್ಲಾಗಿ ಎಷ್ಟು ನಾವು ಅವಳಿಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ? ಆ ಒಂದು ಮನವರಿಕೆ ಆ ಹೆಣ್ಮಗುಗೆ ಇನಿಷಿಯಲ್ ಸ್ಟೇಜಸಲ್ಲ ಆದರೆ ಅಡ್ಜಸ್ಟ್ಮೆಂಟ್ ಕೆಲವೊಂದು ಸತಿ ಆಗೋಗ್ಬಿಡುತ್ತಾ ಅನ್ಸುತ್ತೆ. ದಾಂಪತ್ಯ ಜೀವನಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನವ ಜೋಡಿಗಳು ಕೆಲವಷ್ಟು ವಿಷಯಗಳ ಬಗ್ಗೆ ಮುಕ್ತವಾಗಿ ಮುಜುಗರ ಇಲ್ಲದೆ ಡಿಸ್ಕಷನ್ ಮಾಡಬೇಕಾ, ಕ್ಲಾರಿಟಿ ತೊಗೋಬೇಕಾ? ಹೌದು. ಈಗಿನ ಪ್ರಪಂಚದಲ್ಲಿ ಇವಾಗಿರುವಂಥ ಸಿಸ್ಟಮಲ್ಲಿ ಅದು ತುಂಬ ನೆಸೆಸಿಟಿ, ಅಂದರೆ ಅವಶ್ಯಕತೆ ಇದೆ. ಮುಂಚೆ ಎಲ್ಲ ಮದುವೆ ಮಾಡುವಾಗ ಫ್ಯಾಮ್ಲೀಸ್ನ ನೋಡಿ ಅವರಪ್ಪ ಅಮ್ಮ ಇವರಪ್ಪ ಅಮ್ಮ ಎಲ್ಲ ಜೆಲ್ಲಾಗುತ್ತಾ, ನಮ್ಮ ಫ್ಯಾಮ್ಲಿಗೆ ಆ ಹುಡುಗಿ ಹೊಂದ್ಕೋತಾಳ, ಈ ಹುಡುಗ ಅಲ್ಲಿಗೆ ಹೊಂದ್ಕೋತಾಳ, ಇದೆಲ್ಲನೂ ಮನಸ್ಸಿನಲ್ಲಿ ಇಟ್ಕೋತಾಯಿದ್ರು. ಈಗ ಹೇಗಾಗಿದೆ ಅಂದರೆ ಹುಡುಗ ಒಪ್ಪಿದ್ರೆ ಸಾಕು ಅಂತ. ಆವಾಗ ಹುಡುಗನ ಜಾಸ್ತಿ ಕೇಳ್ತಾ ಇರಲಿಲ್ಲ, ನೀವು ಒಪ್ಪಿದ್ದೀರಾ ಒಪ್ಪಿಲ್ವಾ ಅಂತ. ಇವಾಗ ಹುಡುಗ ಒಪ್ಪಿದ್ರೆ ಸಾಕು ಅನ್ನೋ ಒಂದು ಸಿಚುವೇಶನ್ಗೆ ಬಂದಿದ್ದೀವಿ. ಇದರ್ ಲವ್ ಮ್ಯಾರೇಜ್ ಆದರೂ ಅವರಿಬ್ಬರು ಒಪ್ಕೊಂಡೆ, ಅರೇಂಜ್ ಮ್ಯಾರೇಜ್ ಆದ್ರೂ ಅವರಿಬ್ಬರು ಒಪ್ಕೊಂಡೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಚಾನ್ಸ್ ಕೊಡ್ತಾರೆ. ಹಾಗೆ ನೋಡಿದ್ರೆ ಅಪ್ಪ ಅಮ್ಮ ಮಾತಾಡಿ ಸ್ವಲ್ಪ ಹೊರಗಡೆ ಹೋಗಿ ಬನ್ನಿ, ಟ್ರೈ ಟು ಗೆಟ್ ಟು ನೋ ಈಚ್ ಅದರ್, ಒಬ್ಬರನ್ನೊಬ್ಬರು ತಿಳ್ಕೊಳ್ಳಿ, ಆ ಥರ ಎಲ್ಲ ಒಂದು ಉದ್ದೇಶ ಇಟ್ಕೊಂಡೆ ಇವಾಗ ಹುಡುಗಿನ ಓಡಾಡಲಿಕ್ಕೆ ಬಿಡ್ತಾರೆ. ಮುಂಚೆ ಅದೆಲ್ಲ ಅವಕಾಶ ಇರಲಿಲ್ಲ, ಆದರೂ ಮದುವೆಗಳು ಸರ್ವೈವ್ ಆಗ್ತಾಯಿತ್ತು. ಇವಾಗ ಇಷ್ಟೊಂದು ಅವರಿಗೆ ಅವಕಾಶ ಕೊಟ್ಟು ಒಬ್ಬರನ್ನೊಬ್ಬರು ತಿಳ್ಕೊಳ್ಳಿ ಅದ ನಂತರ ಮದುವೆ ಮಾಡೋಣ ಅಂದರೂ ಸಹ ನಂಬರ್ ಆಫ್ ಕೇಸಸ್ ಫ್ಯಾಮಿಲಿ ಕೋರ್ಟಲ್ಲಿ ಇನ್ಕ್ರೀಸ್ ತುಂಬ ಜಾಸ್ತಿ ಆಗ್ತಾಯಿದೆ. ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು? ಒಬ್ಬ ವ್ಯಕ್ತಿ ಇವಾಗ ಇನ್ನೊಬ್ಬರ ಮನೆಗೆ ಹೋಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಆ ಮನೆಯ ವಾತಾವರಣ ತಿಳ್ಕೊಬೇಕಾಗುತ್ತೆ, ಆ ಮನುಷ್ಯನ ಥಾಟ್ ಪ್ರೋಸೆಸ್ ಹೇಗೆ ಅಂತ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಮ್ಮ ಇವಾಗಿನ ಸೊಸೈಟಿಯಲ್ಲಿ ನಾವು ಇವತ್ತಿನವರೆಗೂ ಹೆಣ್ಮಕ್ಳೇ ಗಂಡನದ್ರ ಮನೆಗೆ ಹೋಗೋದು, ಗಂಡು ಹುಡುಗರು ಹೆಣ್ಮಕ್ಳಿಗೆ ಬರೋದು ತೀರಾ ಕಡಿಮೆ. ಎಲ್ಲೋ ಒಂದೊಂದರಲ್ಲಿ ಒಬ್ಬರೇ ಹೆಣ್ಮಗು ಇದ್ದಾಗ ಅಥವಾ ಬರೀ ಹೆಣ್ಮಕ್ಳಿದ್ದಾಗ ಅಂಥದ್ದು ಒಂದೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಬಟ್ ಪೇಟ್ರಿಯಾಟಿಕಲ್ ಸೊಸೈಟಿ ಸ್ಟಿಲ್ ಎಕ್ಸಿಸ್ಟ್, ಹೆಣ್ಮಕ್ಳೇ ಗಂಡಂದ್ರ ಮನೆಗೆ ಹೋಗ್ತಾರೆ.
ಸೊ ಈ ಮುಂಚೆ ಒಂದು ಸಣ್ಣ ವಯಸ್ಸಲ್ಲಿ ಮದುವೆ ಆಗ್ತಾಯಿತ್ತು, ಈ ಮನೆಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಮಕ್ಕಳು, ಈ ಮನೆ ಬಗ್ಗೆ ತಿಳ್ಕೊತಾ ಇದ್ದಾರೆ ಮಕ್ಕಳು ಅನ್ನೋಷ್ಟೊತ್ತಿಗೆ ಇನ್ನೊಂದು ಮನೆಗೆ ಹೋಗ್ಬಿಡ್ತಾಯಿದ್ರು. ಸೊ ಅವರು ಅಲ್ಲೇ ಹೋಗಿ ಆ ಮನೆ ಬಗ್ಗೆನೇ ತಿಳ್ಕೊತಾ ಇದ್ರು. ಆದರೆ ಈಗ ಹಾಗಲ್ಲ. ಈಗ ಈಸಿಯಾಗಿ 23, 24, 25, 30ವರೆಗೂ ಇಟ್ ಈಸ್ ಕನ್ಸಿಡರ್ಡ್ ಮ್ಯಾರೇಜಬಲ್ ಏಜ್ ಅಂತ. ಅದಾದಮೇಲೆ ಒಂಚೂರು ಹೇಳ್ಬೋದು ಲೇಟ್ ಮ್ಯಾರೇಜ್ ಅಂತ, ಬಟ್ 23 ಆನ್ವರ್ಡ್ಸ್ ಟಿಲ್ 30 ಇಟ್ ಇಸ್ ಕನ್ಸಿಡರ್ಡ್ ಆ್ಯಸ್ ರೆಗ್ಯುಲರ್ ಮ್ಯಾರೇಜ್ ಅಂತ ಅನ್ಕೋತಾರೆ. ಹಂಗಿರಬೇಕಾದ್ರೆ ಇಬ್ಬರಿಗೂ ಎಜುಕೇಷನ್ ಇರುತ್ತೆ, ಇಬ್ಬರಿಗೂ ತಿಳುವಳಿಕೆ ಇರುತ್ತೆ. ಸೊ ಸುಮ್ಮನೆ ಹೋಗಿ ಮೂವಿ ನೋಡಿದೆ, ಪಾರ್ಕಲ್ಲಿ ಕೂತ್ಕೊಂಡೆ, ಹಾಗೆ ಆ ಕೂತ್ಕೊಂಡೆ, ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋದ್ರಿಗಿಂತ ಒಂದು ಉದ್ದೇಶ ಇಟ್ಕೊಂಡು ಮಾತುಕತೆ ಆಡಬೇಕು. ಯಾವ ಸಬ್ಜೆಕ್ಟ್ಸ್ ಮೇಲೆ? ಸಬ್ಜೆಕ್ಟ್ ಅಂದರೆ ಅವರು ನಾನು ಹೇಳ್ದಂಗೆ ಇವಾಗ ಇಬ್ಬರು ಓದಿರ್ತಾರೆ, ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಮದುವೆ ಆದ ನಂತರ ಇಬ್ಬರು ಕೆಲಸ ಕಂಟಿನ್ಯೂ ಮಾಡ್ತಾರ, ಯಾರಾದರೂ ಒಬ್ಬರು ಬ್ಯಾಕೌಟ್ ಆಗ್ತಾರ, ಅಥವಾ ಇಬ್ಬರು ಕೆಲಸ ಮಾಡಿದ್ರೆ ನೆಕ್ಸ್ಟ್ ಬರೋ ರೆಸ್ಪಾನ್ಸಿಬಿಲಿಟೀಸ್ ಹೇಗೆ ತೊಗೋತಾರೆ, ಅದು ಅತ್ತೆ ಮಾವಂದಿರ್ಬೋದು, ಅಪ್ಪ ಅಮ್ಮಂದಿರ್ಬೋದು. ಯಾಕೆಂದರೆ ಇವಾಗ ಹೆಣ್ಮಕ್ಳು ಒಬ್ಬೊಬ್ಬರೇ ಮಕ್ಕಳಿರೋರು ಇರ್ತಾರೆ, ಇವ್ರ ಅಪ್ಪ ಅಮ್ಮನ ರೆಸ್ಪಾನ್ಸಿಬಿಲಿಟಿ, ಅವ್ರ ಅಪ್ಪ ಅಮ್ಮನ ರೆಸ್ಪಾನ್ಸಿಬಿಲಿಟಿ ಎಲ್ಲನೂ ತೂಗಿಸ್ಬೇಕು. ಸೊ ಅದ್ರ ಬಗ್ಗೆ ಮಾತಾಡ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬರೋದು ಫೈನಾನ್ಸಸ್. ಯಾಕೆ ಅಂದರೆ ಇಬ್ಬರು ಅರ್ನಿಂಗ್ ಮೆಂಬರ್ಸ್ ಇರ್ತಾರೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು. ಆಮೇಲೆ ಇವಾಗ ವೆಸ್ಟರ್ನ್ ವರ್ಲ್ಡಲ್ಲಿ ದೇರ್ ಇಸ್ ಆಲ್ರೆಡಿ ಸೆಟಲ್ಡ್ ಪೊಸಿಷನ್. ಮದುವೆಗೆ ಮುಂಚೆ ಏನಿತ್ತು, ಮದುವೆ ನಂತರ ಏನು ಅರ್ನ್ ಮಾಡಿದ್ರು, ಅದನ್ನು ಹೇಗೆ ಶೇರ್ ಮಾಡಬೇಕು. ಅದರಲ್ಲೆಲ್ಲ ವೆಸ್ಟರ್ನ್ ಕಂಟ್ರೀಸಲ್ಲಿ ಮೋರ್ ಲೈಕ್ ಲಂಡನ್ನಲ್ಲಿ, UK ಅಲ್ಲಿ UK ಅಲ್ಲಿ ನಾನು ವೆನ್ ಐ ವಾಸ್ ಈಗ ಒಂದು 25 ವರ್ಷದ ಹಿಂದೆಯೇ ವೆನ್ ಐ ವಾಸ್ ಅಂಡರ್ ಕನ್ಫೈನ್ಮೆಂಟ್, ನನ್ನ ಮಕ್ಕಳು ಕನ್ಫೈನ್ಮೆಂಟಿಗೆ ಹೋದಾಗ ನನಗೆ ನಮ್ಮ ಸೀನಿಯರ್ ಕೆಲವೊಂದು ಬುಕ್ಸ್ ಕೊಟ್ಟಿದ್ದರು ಓದಲಿಕ್ಕೆ. ಕನ್ಫೈನ್ಮೆಂಟ್ ಅಂತ ಅಂದರೆ ಡೆಲಿವರಿ ಆಗಿ ಐ ವಿಲ್ ಬಿ ಕನ್ಫೈನ್ಡ್ ಇನ್ ಅ ರೂಮ್ ಅಲ್ಲ. ಓಕೆ. ಸೊ ಅಂಥ ಸಂದರ್ಭದಲ್ಲಿ ನನಗೆ ಆ ಬುಕ್ಸ್ ಕೊಟ್ಟಿದ್ರು ಓದಲಿಕ್ಕೆ. ಆಗ ಐ ಹ್ಯಾಡ್ ಟೇಕನ್, ನಾನು 4 ಲಾರ್ಡ್ ಡೆನ್ನಿಂಗ್ಸ್ದು ಬುಕ್ ತೊಗೊಂಡು ಹೋಗಿದ್ದೆ ಓದಲಿಕ್ಕೆ. ಅದರಲ್ಲಿ ಕೆಲವೊಂದು ವಿಷಯಗಳು ನನಗೆ ತುಂಬ ಮನಸ್ಸಲ್ಲಿ ಉಳ್ಕೊಳ್ತು, ಸ್ಪೆಷಲಿ ದಿಸ್ ಮ್ಯಾರೇಜ್ದು, ಮದುವೆ ಬಗ್ಗೆ. ಲಾರ್ಡ್ ಡೆನ್ನಿಂಗ್ಸ್ ಬಂದು ಈಸ್ ಅ ಲಾಯರ್ ಇನ್ ಹಿ UK, ವಾಸ್ ಜಡ್ಜ್ ಇನ್ UK, ಲಂಡನ್. ಹಿ ವಾಸ್ ಇನ್ 73, ಆವಾಗ 73ಸಲ್ಲಿ ಹಿ ವಾಸ್ ಅ ಜಡ್ಜ್. ನಾನು ಅದನ್ನು ಓದಿದ್ದು ಅವ್ರ ಬುಕ್ಸ್ನ ಮೇ ಬಿ ಇನ್ 2000. ಸೊ ಅಲ್ಲಿಗೆ 20 ವರ್ಷ ಹತ್ರ. ಆವಾಗ ಅವ್ರ ಬುಕ್ಸಲ್ಲಿ ಅವರು ಹೇಳಿದರು, ಅಲ್ಲೂ ಇಲ್ಲಿ ಥರನೇ ಈಕ್ವಾಲಿಟಿ ಇರಲಿಲ್ಲ, ಹೆಣ್ಮಕ್ಳಿಗೂ ಗಂಡ್ಮಕ್ಳು ಇಲ್ಲಿ ಥರನೇ ಅಲ್ಲಿಗೂ ಈಕ್ವಾಲಿಟಿ ಇರಲಿಲ್ಲ ಆಗಿನ ಸಂದರ್ಭದಲ್ಲಿ. ಆವಾಗ ಅವ್ರು ಹೇಳಿದ್ರು, ಒಂದು ಗಂಡಸು ಹೊರಗಡೆ ಹೋಗಿ ದುಡಿದು ಒಂದು ಸ್ಥಿತಿಗೆ ಬರಬೇಕು ಅಂದರೆ ಎಫೆಕ್ಟಿವ್ಲಿ ಮನೆ ಕಡೆ ನೋಡ್ಕೊಳ್ಳಿಕ್ಕೆ ಒಂದು ಹೆಣ್ಣಿರಬೇಕು. ಮನೆ ಫ್ರಾಂಟ್ ಇರ್ಬೋದು, ಮಕ್ಕಳು ಎಜುಕೇಷನ್ ಇರ್ಬೋದು, ಎಲ್ಲದಕ್ಕೂ. ಇಫ್ ಸಂಬಡಿ ಈಸ್ ಅಟ್ ಹೋಮ್, ಯಾರಾದರೂ ಒಬ್ಬರು ಮನೆಯಲ್ಲಿದ್ದರೆ ಊಟ ತಿಂಡಿ ಕಾಫಿಯಿಂದ ಹಿಡಿದು ಎಲ್ಲದನ್ನೂ ನೋಡ್ಕೊಳ್ಳೋ ಅಂಥ ಒಂದು ವ್ಯಕ್ತಿ ಮನೆಯಲ್ಲಿರ್ತಾರೆ. ಆ ವ್ಯಕ್ತಿ ಈಸ್ ಆಲ್ಸೋ ಅವರನ್ನೂ ಸಹ ಕನ್ಸಿಡರ್ ಮಾಡಬೇಕು ಫಾರ್ ದ ಡೆವಲಪ್ಮೆಂಟ್ ಆಫ್ ಅ ಮ್ಯಾನ್. ಒಬ್ಬ ವ್ಯಕ್ತಿ ಇಂಥ ಸ್ಥಿತಿಯಲ್ಲಿದ್ದವನು ಪ್ರೊಫೆಷನಲ್ಲಿ ಇಂಥ ಒಂದು ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ಅದರ ಹಿಂದೆ ಈ ಹೆಣ್ಮಗಳ ರೋಲು ಇದೆ ಅನ್ನೋದನ್ನು ಕನ್ಸಿಡರ್ ಮಾಡಿ ಅವರು ಆ ಕಾಲದಲ್ಲೇ ಹಿ ಸೆಡ್, ಮದುವೆ ಆಗೋಕ್ಕೆ ಮುಂಚೆ ಏನಿತ್ತು ದಟ್ ಈಸ್ ಡಿಫ್ರೆಂಟ್, ಮದುವೆ ಆದಮೇಲೆ ನೀವು ಒಟ್ಟಿಗೆ ಇರೋವರೆಗೂ ಏನು ಸಂಪಾದನೆ ಮಾಡಿದ್ರು ಅದನ್ನು ಈ ರೀತಿಯಾಗಿ ಈಕ್ವಲ್ಲಾಗಿ ಶೇರ್ ಮಾಡಬೇಕು ಅಂತ ಆವತ್ತೇ ಅವರು ಜಡ್ಜ್ಮೆಂಟ್ ಕೊಟ್ಟರು. ನಮ್ಮ ಇಂಡಿಯಾದಲ್ಲಿ ಇವತ್ತುವರೆಗೂ ಲಾ ಇಲ್ಲ. ಸೊ ಅಲ್ಲಿವರೆಗೂ ಇಲ್ಲ. ಅಲ್ಲಿದೆ. ಅದನ್ನು ಓದಿ ನಾನು ಅವತ್ತೇ ಡಿಸೈಡ್ ಮಾಡಿದ್ದೆ, ಇದನ್ನು ನಾನೆಲ್ಲಾದರೂ ಇಂಪ್ಲಿಮೆಂಟ್ ಮಾಡಬೇಕು, ನಾನು ಇದನ್ನೆಲ್ಲಾದರೂ ಉಪಯೋಗಿಸ್ಬೇಕು ಅಂತ. ನನಗೂ ಒಂದು ಚಾನ್ಸ್ ಸಿಕ್ತು, ಉಪಯೋಗಿಸೋ ಪ್ರಯತ್ನ ಪಟ್ಟೆ. ಆಫ್ಟರ್ 25 ವರ್ಷ 30 ವರ್ಷ ಆದ ನಂತರ ರೀಸೆಂಟಾಗಿ 2003ನಲ್ಲಿ ನನ್ನದೇ ಒಂದು ಕ್ಲಾಸ್ಮೇಟ್ ವಿಷಯದಲ್ಲಿ, ಶಿ ಆಲ್ಸೋ ಲಾ ಮಾಡಿರೋಳು, ಶಿ ಈಸ್ ಆಲ್ಸೋ ಎನ್ ಅಡ್ವೊಕೇಟ್, ಪ್ರೊಫೆಷನ್ಗೆ ಬರಲಿಲ್ಲ. ಬಿಕಾಸ್ ಅವಳ ಹಸ್ಬೆಂಡು ವಾಸ್ ಇನ್ ಟು ಬಿಸ್ನೆಸ್, ಫ್ಯಾಕ್ಟ್ರಿ ಇಟ್ಕೊಂಡಿದ್ರು. ಸೊ ಶಿ ಬಿಕೇಮ್ ಅ ಪಿಲ್ಲರ್ ಫಾರ್ ಹಿಮ್. ಏಕೆಂದರೆ ಇವಳಿಗೆ ಲೀಗಲ್ ನಾಲೆಡ್ಜ್ ಇತ್ತು, ಓಡಾಡಿ ರೂಢಿ ಇತ್ತು. ಇದನ್ನೆಲ್ಲ ಉಪಯೋಗಿಸಿ ದೇ ಡೆವಲಪ್ಡ್ ದ ಬಿಸ್ನೆಸ್. ಇವಳಿಗೆ ಥಾಟ್ ಬರಲಿಲ್ಲ ಅವತ್ತು ನನ್ನ ಹೆಸರಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ. ನಮ್ಮದು ಅನ್ನೋ ಒಂದು ವ್ಯಕ್ತಿತ್ವದಲ್ಲಿ ಇವಳು ಬೆಳ್ಕೊಂಡು ಹೋದಳು, ನನ್ನದು ಅಂತ ಯಾವತ್ತೂ ನೋಡಲಿಲ್ಲ.
30 ವರ್ಷ ಸಂಸಾರ ಆದ ನಂತರ ಶಿ ವಾಸ್ ಥ್ರೋನ್ ಔಟ್, ಮನೆಯಿಂದ ಆಚೆ. ಮಗ ಸೆಟ್ಲ್ ಆದ, ಗಂಡ ಆವತ್ತಿಗೆ ಲ್ಯಾಕ್ಸಲ್ಲಿದ್ದವನು ಇವತ್ತು ಕರೋಡ್ಸ್. ಹಿ ಈಸ್ ವರ್ತ್ ಕರೋಡ್ಸ್. ಹಿ ಈಸ್ ಗಾಟ್ ಅ ಫ್ಯಾಕ್ಟ್ರಿ, ಹಿ ಈಸ್ ಗಾಟ್ more than 70-80 properties. His monthly income is more than 15 lakhs. And she gets nothing. ಅವ್ರಿಗೇನು ಸಿಗಲ್ಲ. ಏನಿಲ್ಲ. She was just thrown out. ನಿಮ್ಮ ಆರ್ಗ್ಯುಮೆಂಟ್ ಏನಿತ್ತು ಕೋರ್ಟಲ್ಲಿ? So I had taken up a matter before the, ಅಂದರೆ ಆ್ಯಸ್ ಯೂಶುವಲ್ ಫಸ್ಟು ಮೇಂಟೆನೆನ್ಸ್ ಹಾಕಿದೆ, ಉಳಿದಿದ್ದೆಲ್ಲ ಒಂದು ಆ ಹುಡುಗಿಗೆ ಒಂದು ನಿಂತ್ಕೊಳ್ಳೋಕ್ಕೊಂದು ವಿತೌಟ್ ಎನಿಥಿಂಗ್, ಏನೂ ಇಲ್ದಿರೋ ಒಬ್ಬ ವ್ಯಕ್ತಿ ಹೊರಗಡೆ ಬಂದಾಗ, ಅದು 30 ವರ್ಷದ ನಂತರ, ಅಪ್ಪ ಇರಲ್ಲ, ಅಮ್ಮನೂ ಇರಲ್ಲ, ಅವಾಗ ಅವರು ಏನೋ ಹೋಗಿಬಿಟ್ಟಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕು ಅವಳು? ಅಫ್ಕೋರ್ಸ್ ಅವಳಿಗೇನೋ ಒಂದು ಅಣ್ಣ ಇದ್ದರು, ಅಣ್ಣನ ಮನೆಯಲ್ಲಿ ಸ್ವಲ್ಪ ದಿವಸ ಆಶ್ರಯ ಕೊಡ್ತು. ಆಮೇಲೆ ಅವಳು ಲೀಗಲ್ ಪ್ರೊಫೆಷನಲ್ಲಿ, ಅಂದರೆ ಲಾ ಮಾಡಿದ್ರಿಂದ ನಮ್ಮ ಒಂದು ಲೀಗಲ್ ಅಂದರೆ ಲಾ ಫ್ಯಾಕಲ್ಟಿಯಲ್ಲಿ ಲಾಯರ್ಸ್ ಒಂದು ಸ್ವಲ್ಪ ಸಪೋರ್ಟು, ಹೀಗಾಗಿ ಒಂಚೂರು ಅವಳು ಬೆಳಕು ನೋಡ್ಬೋದಾಯಿತು. ಅವಳ ಕೈಯಿಂದ ನಾನು ಡಿಸ್ಕಸ್ ಮಾಡಿ ಐ ಟೋಲ್ಡ್ ಹರ್, ನಾನು ಅವಳಿಗೆ ಹೇಳಿದೆ, ನೋಡಮ್ಮ ಈ ಥರದ್ದು ಲಾ ಇಲ್ಲ, ಆದರೆ ನಿನ್ನ ಕೇಸನ್ನು ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಥವಾ ಒಂದು ಈ ಒಂದು ಕ್ವೆಶನ್ನ ಮುಂದಕ್ಕೆ ತೊಗೊಂಡು ಹೋಗಲಿಕ್ಕೆ, ಇದ್ರ ಬಗ್ಗೆ ಒಂದು ಕೋರ್ಟಲ್ಲಿ ಎಲ್ಲ ಕಡೆ ಒಂದು ಡಿಸ್ಕಷನ್ ಬರಲಿಕ್ಕೆ ನಾನು ನಿನ್ನ ಕೇಸನ್ನ ಯೂಸ್ ಮಾಡ್ತೀನಿ, ನಿನ್ನ ಕೇಸ್ನಲ್ಲಿ ಅದನ್ನು ವೆಂಚರ್ ಮಾಡ್ತೀನಿ. 2000 ಓದಿದ್ದು, ಬಟ್ 2023 ಯು ಆ್ಯಕ್ಚುಲಿ ಐ ಗಾಟ್ ಅನ್ ಅಪರ್ಚುನಿಟಿ ಟು ಡೂ ದ್ಯಾಟ್, ಬಿಕಾಸ್ ನಾನು ಅದನ್ನು ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಥರದ್ದು ಒಂದು ಲಾ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ಆ ಥರದ್ದು ಲಾ ಇಲ್ಲ. ಸೊ ಆ ಲಾ ತರಬೇಕಂದ್ರೆ ದೆರ್ ಶುಡ್ ಬಿ ಸಮ್ ಎಫರ್ಟ್ಸ್. ನಮ್ಮ ಅಡ್ವೊಕೇಟ್ಸ್ದು ರೋಲ್ ಇರುತ್ತೆ. ಈ ಒಂದು ಕ್ವೆಶನ್ಸ್ ಫ್ರೇಮ್ ಮಾಡಿ ಮೇಲಕ್ಕೆ ಹೋದಾಗಲೇ ಅದ್ರ ಬಗ್ಗೆ ಒಂದು ಏನಾದರೂ ಉತ್ತರ ಸಿಗ್ಲಿಕ್ಕೆ ಸಾಧ್ಯ. ಏಕೆಂದರೆ ದೀಸ್ ಆರ್ ಆಲ್ ನ್ಯೂ ಥಿಂಗ್ಸ್. ನಾವು ಹೇಳ್ಬೋದು ಅಲ್ಲಿ ಲಾ ಇತ್ತು, ಇದು ಇತ್ತು ಅಂತ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು, ಯಾವಾಗಿಂದ ಮಾಡಿದ್ರು? ಅವರು ಅಕ್ವಿಸಿಷನ್ ಮಾಡೋಕ್ಕೆ ಅಷ್ಟು ಕೆಪಾಸಿಟಿ ಯಾವಾಗ ಬಂತು? ಇದೆಲ್ಲ ಪ್ರಶ್ನೆ ಬರುತ್ತೆ. ಸೊ ಇವಳು ಶಿ ಹ್ಯಾಡ್ ಸ್ಪೆಂಟ್, ಮನೆ ನೋಡ್ಕೊಳ್ಳೋದು ಒಂದೇ ಅಲ್ಲ, ಶಿ ಹ್ಯಾಡ್ ಆಲ್ಸೋ ಸ್ಪೆಂಡ್ ಟೈಮ್ ಇನ್ ದ ಫ್ಯಾಕ್ಟ್ರಿ ಬಿಸ್ನೆಸ್, ಪ್ರಾಪರ್ಟಿ ತೊಗೋಬೇಕಾದ್ರೆ ಲೀಗಲ್ ಆಸ್ಪೆಕ್ಟ್ ನೋಡೋದು ಎಲ್ಲ ಮಾಡಿದ್ಲು. ಸೊ ನಾನು ಯೋಚನೆ ಮಾಡಿ ಅವಳಿಗೆ ಒಂದು ಮೇಂಟೆನೆನ್ಸ್ ಕೊಡಿಸೋದ್ರ ಜೊತೆಗೆ ಒಂದು ಡೊಮ್ಯಾಸ್ಟಿಕ್ ವೈಲೆನ್ಸ್ ಅದರದ್ದೇನೋ ಅದೆಲ್ಲ ಹಾಕೋದ್ರ ಜೊತೆಗೆ ಐ ಸೆಡ್ ವಿ ವಿಲ್ ಫೈಲ್ ಅ ಸೂಟ್ ಫಾರ್ ಪಾರ್ಟಿಷನ್. ನೀವು ನಂಬ್ತೀರಾ ಇಲ್ಲ, ನನ್ನ ಸೂಟು ಐ ಟುಕ್ ಮೋರ್ ದೆನ್ 30 days ಟು ಪ್ರಿಪೇರ್ ಇಟ್. 30 ದಿನ ತಗೊಂಡು ಪ್ರಿಪೇರ್ ಮಾಡಿ ಕೋರ್ಟ್ ಮುಂದೆ ಹಾಕಿದ ಮೊದಲನೇ ದಿನ ನನ್ನ ಕೇಸನ್ನು ಡಿಸ್ಮಿಸ್ ಮಾಡಿದ್ರು. ಮೊದಲನೇ ದಿನ ದ ಜಡ್ಜ್ ಫೆಲ್ಟ್ ದರ್ ಇಸ್ ನೋ ಲಾ ವಿಚ್ ಸೇಸ್ ಯು ಕ್ಯಾನ್ ಆಸ್ಕ್ ಯುವರ್ ರೈಟ್ ಇನ್ ದ ಹಸ್ಬೆಂಡ್ಸ್ ಪ್ರಾಪರ್ಟಿ ವೆನ್ ಹಿ ಈಸ್ ಅಲೈವ್. ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ಅದು ತಪ್ಪು ಅಂತಲ್ಲ, ಯಾಕೆಂದರೆ ನಮ್ಮಲ್ಲಿ ಇಂಡಿಯಾದಲ್ಲಿ ಲಾ ಇಲ್ಲ. ಆಮೇಲೆ ನಿಮಗೆ ಹಾಗೆ ಒಂದು ವೇಳೆ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಫೈನಾನ್ಷಿಯಲಿ ಅಂದರೆ ಲೆಕ್ಕ ಕೊಡಿ. ಲೆಕ್ಕ ಯಾರು ಇಟ್ಕೊಳ್ಳಲ್ಲ. 30 ವರ್ಷದ ಲೆಕ್ಕ ಯಾರು ಇಟ್ಕೋತಾರೆ? ಅದು ಅಲ್ಲದೆ ಅದು ದುಡ್ಡಿನ ರೀತಿಯಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಿದರೆ ಲೆಕ್ಕ ಕೊಡ್ಬೋದು. ಫಿಸಿಕಲಿ, ಮೆಂಟಲಿ, ಪ್ರೊಫೆಷನಲಿ, ನಾಲೆಜ್ ವೈಸ್ ಇದಕ್ಕೆ ಎಲ್ಲಿ ಲೆಕ್ಕ ಸಿಗುತ್ತೆ? ನಮ್ಮ ದೇಶದಲ್ಲಿ ಸಹಜವಾಗಿ ಎಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಅವರೊಂದು ಬೆನ್ನೆಲುಬಾಗೆ ನಿಲ್ತಾರೆ. ಗಂಡನ ಕುಟುಂಬಕ್ಕೆ, ಅವನ ವೃತ್ತಿಗಾಗಲಿ, ಅವನ ಕೆಲಸಕ್ಕಾಗಲಿ. ಸೊ ನೀವು ಹೇಳ್ತಿರೋ ಪ್ರಕಾರ ಅದು ಆ ಒಂದು ಫುಲ್ ಆ ಸಮುದಾಯಕ್ಕೇ ಒಂದು ಲಾ ಇಲ್ಲ ಸದ್ಯ. ಹೌದು, ಅದರ ಬಗ್ಗೆನೇ. ಅದಾದ ನಂತರ ನಾನು ಹಾಕಿದೆ. ಅದಾದಮೇಲೆ ಮ್ಯಾಟ್ರು ಹೈಕೋರ್ಟಿಗೆ ತೊಗೊಂಡು ಹೋದೆ. ಹೈಕೋರ್ಟಲ್ಲಿ ರೆಸ್ಟೋರ್ ಮಾಡಿಸ್ಕೊಂಡೆ. ಅಷ್ಟೊತ್ತಿಗೆ ಮೆಡ್ರಾಸ್ ಹೈಕೋರ್ಟ್ ಅವರು ಒಂದು ಜಡ್ಜ್ಮೆಂಟ್ ಕೊಟ್ಟರು. ಏನಂದರೆ ಅದರಲ್ಲಿ ಅವ್ರು ಹೇಳಿದ್ರು ಹೆಣ್ಮಕ್ಳು ಕಾಂಟ್ರಿಬ್ಯೂಷನ್ನ ಕನ್ಸಿಡರ್ ಮಾಡಬೇಕು, ಏಕೆಂದರೆ ಅವಳದು ಫಿಸಿಕಲಿ, ಮೆಂಟಲಿ, ಫ್ಯಾಮಿಲಿ ಕಾಂಟ್ರಿಬ್ಯೂಟ್ ಮಾಡಿರ್ತಾಳೆ ಅಂತ. ಅಫ್ಕೋರ್ಸ್ ಕೆಲವೊಂದು ಜಡ್ಜ್ಮೆಂಟ್ಸ್ ಇದೆ, ಏನಂದರೆ ಇಬ್ಬರು ಗಂಡ ಹೆಂಡತಿ ವರ್ಕ್ ಮಾಡ್ತಾಯಿದ್ದು ಪ್ರಾಪರ್ಟಿ ಅಕ್ವೈರ್ ಮಾಡಿದರೆ ಇಬ್ಬರು ಪಾರ್ಟಿಷನ್ ಸೂಟ್ ಹಾಕ್ಬೋದು. ಎಂಥ ಸಂದರ್ಭ ಇಬ್ಬರದು ಜಾಯಿಂಟ್ ನೇಮಲ್ಲಿದ್ದರೆ ಆ ಥರ ಎಲ್ಲ ಇದೆ. ಆದರೆ ಇಲ್ಲಿ ಹೆಣ್ಮಕ್ಳು ಏನು ಮಾಡಿದ್ಲು, ನಂದು, ನಾನು ಅದೇ ಫಸ್ಟೇ ಹೇಳ್ದಂಗೆ ನಂದು ಅಂತ ಹೋಗಲಿಲ್ಲ, ನಮ್ಮದು ಅಂತ ಹೋದ್ಲು. ಅದೆಲ್ಲ ಪ್ರಾಪರ್ಟೀಸು ಗಂಡನ ಹೆಸರಲ್ಲಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಏನು ಮಾಡಬೇಕು? ಅದೇ ಹೇಳ್ತಾ ಇರೋದು ನಾನು. ಅದಕ್ಕೆ ಲಾಸ್ ಬರಬೇಕು ಈ ದಿಟ್ಟಲ್ಲಿ ಒಂದು. ಎರಡನೇದು, ನಮ್ಮ ಹಿಂದೂ ಸಮಾಜದಲ್ಲಿ ನಾವೇನು ಹೇಳ್ತೀವಿ, ನನಗೆ ಕನ್ನಡ ವರ್ಡ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಮ್ಯಾರೇಜಸ್ ಅಂಡ್ ಹಿಂದೂ ಲಾನಲ್ಲಿ ನಾವು ಸ್ಯಾಕ್ರಿಮೆಂಟ್ ಅಂತೀವಿ. ಅಂದರೆ ಅದು ದೈವಾದಿತ್ತವಾದದ್ದು ಅನ್ನೋ ರೀತಿಯಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಬೇರೆ ರಿಲಿಜನ್ಸಲ್ಲಿ ಎಲ್ಲ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಕಾಂಟ್ರ್ಯಾಕ್ಟ್.
ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಮುಂಚೆ ಮಾಡ್ಕೋಬೋದು. ನಮ್ಮ ಹಿಂದೂಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಆಮೇಲೆ ಮಾಡ್ಕೊಂಡಿದ್ರೂ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಅದು ಲೀಗಲ್ ಇರಲ್ಲ. ಸೊ ಈ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗಳು ಮದುವೆಗೆ ಮುಂಚೆ ಲಾ ಇಲ್ಲ ಅಂದ ಮಾತ್ರಕ್ಕೆ ನಮ್ಮ ಕೈಗಳು ಕಟ್ಟಾಕಿದೆ ಅಂತಲ್ಲ. ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ಬೋದು. ಹಾಗೊಂದು ವೇಳೆ ನಮಗೆ ಮುಂದಕ್ಕೆ ಮನಸ್ತಾಪ ಬಂದರೆ ನಾವೇ ಕುತ್ಕೊಂಡು ರಿಸಾಲ್ವ್ ಮಾಡ್ತೀವಿ ಅನ್ನೋ ಸಿಚುವೇಶನ್ನು ಅವ್ರು ಮಾತಾಡ್ಕೋಬೋದು. ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಡಿವೋರ್ಸ್ ಆಗಿದೆ ಅವ್ರ ಮನೆಯಲ್ಲಾಗಿದೆ, ನಂದಲ್ಲ. ಪಕ್ಕದ ಮನೆಯಲ್ಲಾಗಿದೆ, ನಮ್ಮದಲ್ಲ. ಬೇರೆಯವ್ರ ಮಗಳಿಗಾಗಿದೆ, ನನಗಲ್ಲ. ಈ ಥರನೇ ಯೋಚನೆ ಮಾಡೋದು ಎಲ್ಲರೂ ಅಷ್ಟೇ. ನಮ್ಮನೆ ಮಕ್ಕಳಿಗೆ ನಾಳೆ ಈ ಸಿಚುವೇಶನಲ್ಲಿ ಬರ್ತೀವಿ ಅಂತ ಯಾರೂ ಯೋಚನೆನೂ ಮಾಡಲ್ಲ. ಅವ್ರು ಆ ಥರ ಯೋಚನೆ ಮಾಡೋದು ತಪ್ಪು ಅನ್ನೋ ಭಾವನೆಯಲ್ಲಿರೋರು. ಮದುವೆಗೆ ಮುಂಚೆನೇ ಅದು ಆ ಕೆಟ್ಟದನ್ನು ಯಾಕೆ ಯೋಚನೆ ಮಾಡ್ತೀರಾ? ಬಟ್ ಕೆಟ್ಟದ್ದನ್ನೇ ಮೊದಲು ಯೋಚನೆ ಮಾಡಬೇಕು ಅಂತ ನಾನು ಹೇಳಿ. ಕಪಲ್ಸ್ ಅಂದರೆ ಇವತ್ತು ಎಲ್ಲರಿಗೂ ಒಂದು ಲೋಕಾಪ್ರಜ್ಞೆ ಇದೆ. ಇವತ್ತು ಥೆರಪಿಯ ಅವಕಾಶಗಳಿದೆ, ಅವೇರ್ನೆಸ್ ಇದೆ, ಎಕ್ಸ್ಪೋಜರ್ ಇದೆ, ಎಲ್ಲ ಒಂದು ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಜನ, ಶಿಕ್ಷಣ ಸಿಕ್ಕಿದೆ. ಆದರೆ ಮದುವೆಗಳು ಮುಂಚಿನಷ್ಟು ವರ್ಕ್ ಆಗ್ತಾ ಇದೆ ಇವತ್ತು? ಇಲ್ಲ. ಅದಕ್ಕೇನು ಕಾರಣ? ಮತ್ತು ಒಂದು ದಾಟಿಯಲ್ಲಿ ಹೇಳಬೇಕಂದ್ರೆ ಮುಂಚೆ ಹೆಣ್ಮಕ್ಳು ವರ್ ಮೋರ್ ಸಬ್ಮಸಿವ್, ತುಂಬ ತಗ್ಗಿ ಬಗ್ಗೆ ನಡೀತಾಯಿದ್ರು. ಇವಾಗ ಆ ಸಿಚುವೇಶನ್ ಇಲ್ಲ. ಆವಾಗ ಅವರು ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿದ್ದರು. ಇವಾಗ ಆ ಸಂದರ್ಭ ಇಲ್ಲ. ಆವಾಗ ಅವರು ಮನೆಯಿಂದ ಆಚೆ ಹೋಗ್ತಾ ಇಲ್ಲ. ಪ್ರಪಂಚದ ಜ್ಞಾನ ಇರಲಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಏಕೆಂದರೆ ತಿಳ್ಕೊಂಡಿರೋವಂಥ ಬಹಳ ಜನ ಹೆಂಗಸರಿದ್ದರು, ವಿಷಯ ತಿಳ್ಕೊಂಡಿರೋವಂಥ ಬಹಳ ಜನ ಇದ್ದರು. ಆದರೆ ಅವ್ರದ್ದೇ ಆದ ಒಂದು ಲಿಮಿಟೇಷನ್ಸ್ ಅಂತ ಇಟ್ಕೊಂಡಿದ್ರು. ಈಗೋ ಕ್ಲಾಶಸ್ ಇರಲಿಲ್ಲ. ದೇ ಹ್ಯಾಡ್ ಆಕ್ಸೆಪ್ಟೆಡ್ ಮ್ಯಾನ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಸ್ಪೆಷಲಿ ನಮ್ಮ ಹಿಂದೂ ಸೊಸೈಟಿಯಲ್ಲಿ ಮ್ಯಾನ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಗಂಡನೇ ಅಥವಾ ಮಾವನೋ ಯಾರೋ ಒಬ್ಬರು ಮೇಲ್ ಮೆಂಬರ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅನ್ನೋ ಒಂದು ಆಕ್ಸೆಪ್ಟೆನ್ಸ್ ಇತ್ತು. ಇವಾಗ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅನ್ನೋ ಸಿಚುವೇಶನಲ್ಲಿ ಇದ್ದೀವಿ ನಾವು. ಈ ಕಡೆ ಪೂರ್ತಿಯಾಗಿ ಅದನ್ನು ಬಿಟ್ಟು ಹೊರಗೆ ಬರ್ತಾ ಇಲ್ಲ. ನಾವು ಆ ಸ್ಯಾಕ್ರಮೆಂಟ್ ಅಂತ ತೆಗೆದಾಕ್ಬಿಡೋಣ, ಅದನ್ನೆಲ್ಲ ಬಿಟ್ಬಿಡೋಣ, ನಾವೂ ಒಂದು ಕಾಂಟ್ರಾಕ್ಟ್ ರೀತಿಯಲ್ಲಿ ನೋಡೋಣ ಮದುವೆ ಅನ್ನೋ ಧಾಟಿಗೂ ನಾವು ಬರ್ತಾ ಇಲ್ಲ. ಹೋಗಲಿ, ಹಳೆ ಥರದಲ್ಲೂ ನಾವು ಇರೋಕ್ಕೆ ರೆಡಿ ಇಲ್ಲ. ಈ ಮಧ್ಯದಲ್ಲಿ ಇದ್ದೀವಿ. ಸೊ ಹಾಗಾಗಿ ಒಬ್ಬ ಗಂಡು ಹೆಣ್ಣು ಇನ್ನು ನಾವು ಗ್ಯಾರಂಟಿ ನಾವು ಮದುವೆ ಮಾಡ್ಕೋತೀವಿ ಅನ್ನೋ ಒಂದು ಸಿಚುವೇಶನ್ಗೆ ಬಂದಾಗ ಈ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ನಮ್ಮ ದೇಶದಲ್ಲಿ ಮದುವೆ ಅಂತ ಅಂದರೆ ಎರಡು ಕುಟುಂಬಗಳು ಒಂದಾದಂಗೆ ಮುಂಚೆ. ಹೌದು. ಆದರೆ ಇವಾಗ ಆ ಮಾಡೆಲ್ ವರ್ಕ್ ಆಗ್ತಾ ಇಲ್ಲ. ಈಗ ಆಗ್ತಾಯಿಲ್ಲ. ಈಗ ಸಿಚುವೇಶನ್ ಬೇರೆ ಇದೆ. ಈಗಿನ ಸಿಚುವೇಶನಲ್ಲಿ ಮಕ್ಕಳು ಅಲ್ಲಿ ಮುಂಚಿನ ಥರ ಒಂದೇ ಇದರಲ್ಲಿ ಬೆಳೆದಿರಲ್ಲ. ಅಪ್ಪ ಅಮ್ಮ ಹೇಳಿದ್ದನ್ನೇ ಕೇಳಬೇಕು, ಆ ರೀತಿಯಾದ ಒಂದು ಸಂದರ್ಭ ಇವಾಗಿರಲ್ಲ. ಈಗ ಅವ್ರದ್ದೇ ಇಷ್ಟಪಟ್ಟಿರೋವಂಥ ವ್ಯಕ್ತಿಗಳನ್ನು ಅವ್ರು ಮದುವೆ ಆಗ್ತಾರೆ. ಮುಂಚೆ ಅಪ್ಪ ಅಮ್ಮ ಹೇಳಿದ್ರು ಅಂತ ಮದುವೆ ಆಗ್ತಾಯಿದ್ರು. ಇವಾಗ ಅರೇಂಜ್ ಮ್ಯಾರೇಜ್ ಆದ್ರೂ ಚಾಯ್ಸ್ ಮದುವೆ ಆಗೋರ್ದು, ಲವ್ ಮ್ಯಾರೇಜ್ ಆದ್ರೂ ಚಾಯ್ಸ್ ಅವ್ರದ್ದೇ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಆಡಲಿಕ್ಕೆ ಅಂದರೆ ಮೀಟ್ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಎಲ್ಲ ಚಾನ್ಸಸ್ ಇರುತ್ತೆ. ಅದನ್ನು ಅವರು ಸದುಪಯೋಗ ಪಡ್ಕೋಬೇಕು. ಇನ್ಸ್ಟೆಡ್ ಆಫ್ ಅಲ್ಲಿ ಇಲ್ಲಿ ಕೂತ್ಕೊಂಡು ಮೂವಿ ನೋಡಿ ಅದು ಮಾಡಿ ಟೈಮ್ ಪಾಸ್ ಮಾಡೋದ್ರ ಬದಲು ಕೂತ್ಕೊಂಡು ಒಂದು ನಾವು ಮುಂದಕ್ಕೆ ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ, ಇಬ್ಬರು ಕೆಲಸ ಮಾಡ್ತಾಯಿದ್ರೆ ಇಬ್ಬರು ಕಂಟಿನ್ಯೂ ಮಾಡಬೇಕಾ, ಮಾಡಬಾರ್ದಾ? ಒಬ್ಬರು ಕಂಟಿನ್ಯೂ ಮಾಡೋದಾದರೆ ಯಾರು ಮಾಡ್ತಾರೆ, ಯಾರು ಮಾಡಲ್ಲ? ಇಫ್ ದೇ ಆರ್ ಪ್ಲ್ಯಾನಿಂಗ್ ಫಾರ್ ಕಿಡ್ಸ್, ಮಕ್ಳ ಬಗ್ಗೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದೇನಾ ಇಲ್ವಾ? ಈಗ ಎಷ್ಟೊಂದು ಜನಕ್ಕೆ ಮಕ್ಳು ಮಾಡ್ಕೊಳ್ಳೋ ಉದ್ದೇಶ ಇಲ್ಲದೆ ಇರೋವಂಥ ಕಪಲ್ಸು ಇದ್ದಾರೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ. ಮಕ್ಳು ಆದರೆ ಹೂಸ್ ರೆಸ್ಪಾನ್ಸಿಬಿಲಿಟಿ? ಇಬ್ಬರದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋದು ಸುಲಭ. ಆದರೆ ಇಬ್ಬರೂ ರೆಸ್ಪಾನ್ಸಿಬಿಲಿಟಿ ಅಂತ ಅಂದಾಗ ಇಬ್ಬರು ಮನೆಯಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ. ಬಿಕಾಸ್ ಜೀವನ ನಡಿಬೇಕು. ಆಮೇಲೆ ನಮಗೆ ಮೆಟರ್ನಿಟಿ ಲೀವ್ ಅಂತ ಆಗಲಿ, ಏನೇ ಲೀವ್ ಆದ್ರೂ ಒಂದು 6 ತಿಂಗಳು, ವರ್ಷ ತದನಂತರನಾದರೂ ದೇ ವಿಲ್ ಹ್ಯಾವ್ ಟು ಮೂವ್ ಆನ್. ಆಗ ಮೂವ್ ಆನ್ ಆಗಬೇಕಂದ್ರೆ ಮಕ್ಕಳ ಬಗ್ಗೆ ಏನು? ನಾನು ಮಕ್ಕಳ ಬಗ್ಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಟೀನೇಜ್ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ನಾವು ನೋಡ್ತೀವಿ ಸುಮಾರು ಕಡೆ ದಾರಿ ತಪ್ಪೋದು, ಅಡಿಕ್ಷನ್ಸು, ಸ್ಮೋಕಿಂಗು, ಡ್ರಿಂಕಿಂಗ್, ಅದು ಆಲ್ಕೋಹಾಲ್ ಆಗಲಿ ಡ್ರಗ್ಸ್ ಆಗಲಿ ಬಹಳ ಬೇಗ ಮಕ್ಕಳಿಗೆ ಬರ್ತಾಯಿದೆ, ಅದ್ರದ್ದು ರೂಢಿ ಬರ್ತಾಯಿದೆ. ಸೊ ಅದು ಯಾಕೆ ಆಗ್ತಾಯಿದೆ? ಮುಂಚಿನ ಹಾಗೆ ಮಕ್ಕಳ ಮೇಲೆ ಹದ್ದನ್ನು ಕಣ್ಣಿಟ್ಟು ಕಾಯೋ ಅಂಥ ದೊಡ್ಡವ್ರು ಇರಲ್ಲ. ಬಿಕಾಸ್ ಸೆಪ್ರೇಟ್ ಫ್ಯಾಮಿಲೀಸ್, ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇಲ್ಲ.
ಸೊ ಒಂದೊಂದೇ ಫ್ಯಾಮಿಲಿ ಆದಾಗ ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಕಾನ್ಸಂಟ್ರೇಟ್ ಮಾಡಬೇಕು ಮಕ್ಕಳ ಬಗ್ಗೆ. ಮೇಡ್ಸ್ ಇದ್ದಾರೆ, ಸ್ಕೂಲ್ಗಳಿದೆ, ಪ್ಲೇ ಹೋಮ್ ಇದೆ ಅಂತ ನಾವು ತಾತ್ಸಾರ ಮಾಡೋಕ್ಕಾಗಲ್ಲ ಮಕ್ಕಳ ಬಗ್ಗೆ. ಪ್ಲೇ ಹೋಮಲ್ಲಿದ್ದರೆ ಒಂದೇ ಮಗು ಇರಲ್ಲ, ಅಲ್ಲಿ ಒಂದು 30 ಮಕ್ಕಳಿರ್ತಾರೆ. ಮೇಡ್ಸ್ ಇದ್ದರೆ ಅವ್ರದ್ದೇ ಆದ ಪ್ರಾಬ್ಲಮ್ಗೆ ಅವ್ರು ಕೆಲಸಕ್ಕೆ ಬಂದಿರ್ತಾರೆ. ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಪ್ರೇಮ ಅಂತ ಅನ್ನೋದಕ್ಕಿಂತಲೂ ತಮ್ಮ ನೆಸೆಸಿಟಿಗೋಸ್ಕರ ತಾವು ಬಂದಿರ್ತಾರೆ. ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ಇರುವಷ್ಟು ಕಾಳಜಿ ಬೇರೆಯವ್ರಿಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ನಮ್ಮ ತಪ್ಪು. ಸೊ ಈದರ್ ಮದರ್ ಆರ್ ದ ಫಾದರ್ ಇಬ್ಬರಲ್ಲಿ ಒಬ್ಬರು, ಯಾರಾದರೂ ಒಬ್ಬರು ಮಕ್ಕಳ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕು. ನಿಮಗೆ ಮಕ್ಕಳ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲ್ಲ, ಅವರನ್ನು ಒಂದು ಒಳ್ಳೆ ಸಿಟಿಸನ್ ಮಾಡೋಕ್ಕೆ ಆಗಲ್ಲ ಅನ್ನೋದಾದರೆ ಮಕ್ಕಳು ಮಾಡ್ಕೋಬೇಡಿ. ನೀವು ಹೇಳ್ತಿರೋದು ಮದುವೆ ಅಂತ ಅಂದರೆ ಮದುವೆ ನಂತರ ತುಂಬ ಸಮಸ್ಯೆಗಳು ಮುಂದೆ ಬರುತ್ತೆ, ತುಂಬ ಪ್ರಶ್ನೆಗಳು ಮುಂದೆ ಬರುತ್ತೆ. ಅದ್ರ ಬಗ್ಗೆ ಇವತ್ತೇ ಕೂತ್ಕೊಂಡು ಆ ಒಂದು ದಾಂಪತ್ಯ ಜೀವನಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಈ ವಿಷಯಗಳ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡಿ ಒಂದು ಡಿಸ್ಕಷನ್ ಮಾಡಬೇಕು ಅಂತ, ಒಂದು ಕ್ಲಾರಿಟಿ ಇರಬೇಕು ನಮ್ಮ ಲೈಫ್ನಲ್ಲಿ. ಯಾಕೆಂದರೆ ಇಟ್ ವಾಸ್ ಅ ಗ್ರಾಂಟೆಡ್ ರಿಲೇಷನ್ಶಿಪ್. ಮುಂಚೆ ಮದುವೆ ಆದ ತಕ್ಷಣ ಹೆಣ್ಮಕ್ಳು ಮನೇಲಿ ಇರ್ತಾರೆ, ಅವರೇ ಮಕ್ಕಳು ಮಾಡ್ಕೋತಾರೆ, ಅವರೇ ಮಕ್ಕಳು ನೋಡ್ಕೋತಾರೆ, ಅವರೇ ಮನೆಯ ಎಲ್ಲ ಉಸ್ತುವಾರಿಗಳನ್ನು ನೋಡ್ಕೋತಾರೆ. ಗಂಡಸರು ಹೊರಗೋಗೋದು ದುಡ್ಕೊಂಬರೋದು ಅಷ್ಟೇ. ಇದು ಆ ಕಾಲದಿಂದ ನಡ್ಕೊಂಡು ಬಂದಂಥ ಪದ್ಧತಿ. ಇವಾಗ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಚೇಂಜ್ ಮಾಡೋಕ್ಕೆ ತಕ್ಕಂಗೆ ರೆಸ್ಪಾನ್ಸಿಬಿಲಿಟೀಸು ಚೇಂಜ್ ಆಗುತ್ತೆ, ನಡ್ಕೊಳ್ಳೋ ರೀತಿಗಳು ಚೇಂಜ್ ಆಗುತ್ತೆ. ಸೊ ಅದರ ಬಗ್ಗೆ ಯಾವಾಗ ಏನು ರೂಢಿಯಲ್ಲಿ ಏನೂ ಇಲ್ಲ ಅಂದರೆ ಸೊಸೈಟಿಯಲ್ಲಿ ಈ ಥರದ ಸಂದರ್ಭ ಮುಂಚೆ ಇರಲಿಲ್ಲ. ಸೊ ಇವಾಗ ಇದು ಹೊಸದಾಗಿ ಕ್ರಿಯೇಟ್ ಆಗಿರುವಂಥ ಸಂದರ್ಭಗಳು. ಸೊ ಇವಾಗ ಅದಕ್ಕೆ ತಕ್ಕಂಥ ಲಾ ಸಹ ಇಲ್ಲ. ಆವಾಗ ಯಾರು ಮಾಡಬೇಕು, ಯಾರು ಅದರ ಬಗ್ಗೆ ಯೋಚನೆ ಮಾಡಬೇಕು? ನಾವೇ ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡಿದ್ರೆ ಅದನ್ನು ನಾನು ಆವಾಗಲೇ ಹೇಳ್ದಂಗೆ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಳೋದು ಅದೆಲ್ಲ ಸಾಧ್ಯ ಇಲ್ಲ. ಅದರ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ಬೋದು. ನಾವು ಹ್ಯೂಮನ್ ಬೀಯಿಂಗ್ಸ್, ನಾವೇನು ವೈರಿಗಳಲ್ಲ, ಒಬ್ರಿಗೊಬ್ರಿಗೆ ಗೊತ್ತಿರೋರು, ಒಟ್ಟಿಗೆ ಜೀವನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಹೆಜ್ಜೆ ಇಡ್ತಾ ಇರೋರು. ಅಂಥವರು ಅಕಸ್ಮಾತ್ ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಹೌ ಟು ಗೆಟ್ ಔಟ್ ಆಫ್ ದ ಸಿಚುವೇಶನ್, ಅದರ ಬಗ್ಗೆನೂ ತೀರ್ಮಾನಗಳು ಯೋಚನೆಗಳು ಮಾಡ್ಕೋಬೇಕು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಫೈನಾನ್ಸ್ ಬಗ್ಗೆನೂ ಯೋಚನೆ ಮಾಡ್ಕೋಬೇಕು. ಯಾರಾದರೂ ಒಂದು ಒಳ್ಳೆ ಕೌನ್ಸಿಲರ್ ಹತ್ರನೂ ಹೋಗ್ಬೋದು. ಜಾಯಿಂಟ್ ಕೌನ್ಸಿಲಿಂಗ್, ಸೆಪ್ರೇಟ್ ಕೌನ್ಸಿಲಿಂಗ್ ಎಲ್ಲ ಆಪ್ಷನ್ಸೂ ಇರುತ್ತೆ. ಬರೀ ಜಾಯಿಂಟ್ ಕೌನ್ಸಿಲಿಂಗ್ ಆದ್ರೂ ಆಗಲ್ಲ, ಯಾಕೆಂದರೆ ಎಷ್ಟೋ ವಿಷಯಗಳನ್ನು ಇನ್ನೊಬ್ಬರ ಮುಂದೆ ಮಾತಾಡಲಿಕ್ಕೆ ಆಗಲ್ಲ. ಹೌದು. ಸೊ ಜಾಯಿಂಟ್ ಕೌನ್ಸಿಲಿಂಗ್, ಸೆಪ್ರೇಟ್ ಕೌನ್ಸಿಲಿಂಗ್. ಇನ್ನೂ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ ಕೌನ್ಸಿಲರ್ಸ್ ಯಾರು. ಒಂದು ಬೋರ್ಡ್ ಹಾಕ್ಕೊಂಡು ಐ ಆಮ್ ಡೂಯಿಂಗ್ ಮ್ಯಾರೇಜ್ ಕೌನ್ಸಿಲಿಂಗ್ ಅಂದ ಮಾತ್ರಕ್ಕೆ ಅವ್ರು ಕೌನ್ಸಿಲರ್ಸ್ ಆಗ್ತಾರೆ. ವಾಟ್ ಈಸ್ ದೇರ್ ಎಕ್ಸ್ಪೀರಿಯನ್ಸ್, ವಾಟ್ ಈಸ್ ದೇರ್ ನಾಲೆಡ್ಜ್, ಅದ್ರ ಬಗ್ಗೆ ತಿಳ್ಕೊಂಡು ಒಬ್ಬ ವ್ಯಕ್ತಿ ಹತ್ರ ಹೋಗಬೇಕಾಗತ್ತೆ. ನಾನು ನೋಡಿದ ಹಾಗೆ ಸುಮಾರು ಜನ ಸೈಕಾಲಜಿಸ್ಟ್ ಟರ್ನ್ಡ್ ಕೌನ್ಸಿಲರ್ಸ್ ಇರ್ತಾರೆ. ಇಲ್ಲದೇ ಇದ್ದರೆ ಒಂದು ಏನೋ 6 months ಕೋರ್ಸು, 3 months ಕೋರ್ಸು, ಆ ಥರದ್ದು ಏನೇನೋ ಆನ್ಲೈನಲ್ಲಿ ಮಾಡ್ಕೊಂಡು ದೇ ಕಾಲ್ ದೆಮ್ಸೆಲ್ಸ್ ಆಫ್. ಯಾವ ಥರ ಕೌನ್ಸಿಲರ್ ಹತ್ರ ಹೋಗಬೇಕು? ಮತ್ತು ಲೀಗಲ್ ಬ್ಯಾಕ್ಗ್ರೌಂಡು ಇರಬೇಕು ನನ್ನ ಪ್ರಕಾರ. ಏಕೆಂದರೆ ಒಬ್ಬ ವ್ಯಕ್ತಿಗೆ ಏನಾದರೂ ಒಂದು ಡಿಸಿಷನ್ ಮಾಡ್ಕೋಬೇಕು, ತೊಗೋಬೇಕು ಅನ್ಬೇಕಾದ್ರೆ ಲೀಗಲ್ ನಾಲೆಡ್ಜ್ ಇರಬೇಕು. ನಮ್ಮ ಇಂಡಿಯಾದಲ್ಲಿ ನಾಟ್ ನೋಯಿಂಗ್ ಲಾ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್ ಅಲ್ವಾ? ಆ ಸಿಚುವೇಷನಲ್ಲಿ ಇರಬೇಕಾದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ವ್ಯಕ್ತಿ, ಈಚ್ ಇಂಡಿವಿಜುವಲ್ ಗೊತ್ತಿರಬೇಕು ಅವ್ರಿಗೆ ಲಾ ಬಗ್ಗೆ. ಇನ್ಫ್ಯಾಕ್ಟ್ ಅಕಾಡೆಮಿಕ್ಸಲ್ಲೇ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ಫ್ರಮ್ ಸ್ಟ್ಯಾಂಡರ್ಡ್ 1ಇಂದನೇ ಯು ವಿಲ್ ಹ್ಯಾವ್ ಟು ಇಂಟ್ರಡ್ಯೂಸ್ ಸಬ್ಜೆಕ್ಟ್ ವೈಸ್. ಅದರಿಂದ ಏನು ಉಪಯೋಗ ಆಗುತ್ತೆ? ಅವ್ರಿಗೆ ನಾಲೆಡ್ಜ್ ಇರುತ್ತೆ. ಒಂದು ಸತಿ ನಾಲೆಡ್ಜ್ ಇದೆ ಅಂತ ಅಂದಾಗ ಅದನ್ನು ಉಪಯೋಗಿಸೋದು ಹೇಗೆ ಅನ್ನೋ ಯೋಚನೆ ಬರುತ್ತೆ. ಆ ಉಪಯೋಗಿಸೋದು ಹೇಗೆ ಅನ್ನೋ ಯೋಚನೆ ಬಂದಾಗ ಯು ವಿಲ್ ನೋ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಇಟ್. ಬರೀ ಒಂದು ವಿಷಯ ತಿಳ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಇವಾಗ ಹೇಳಬೇಕಂದ್ರೆ 498A ಅಂತ ಒಂದು ಸೆಕ್ಷನ್ ಇದೆ ನಮ್ಮ ಕ್ರಿಮಿನಲ್ ಲಾನಲ್ಲಿ. ಕ್ರೂಯಲ್ಟಿ, ಒಂದು ಹೆಣ್ಮಗಳಿಗೆ ಕ್ರೂಯಲ್ಟಿ ಆದಾಗ ಇಂಥ ಒಂದು ಪ್ರಾವಿಷನ್ ಇದೆ, ಇದ್ರ ಪ್ರಕಾರ ಇಷ್ಟು ಶಿಕ್ಷೆ. ಆ ಒಂದು ಪ್ರಾವಿಷನ್ ಇದೆ, ಅದನ್ನು ಉಪಯೋಗಿಸ್ಕೊಂಡು ಆ ಒಂದು ಕ್ರೂಯಲ್ಟಿ ಆಗಿದೆ ಅನ್ನೋದು ಪ್ರೂವ್ ಮಾಡೋದು ಹೇಗೆ, ಆ ಥರ ಆದಂಥವ್ರು ಎಷ್ಟು ಜನಕ್ಕೆ ಪನಿಷ್ಮೆಂಟ್ ಆಗಿದೆ, ಇದು ನೋಡಿಕೊಂಡು ತಿಳ್ಕೊಂಡಾಗಲೇ ಆ ವ್ಯಕ್ತಿಗೆ ಗೊತ್ತಾಗದೆ ಅದು ಎಷ್ಟು ಎಫೆಕ್ಟಿವ್ ಅಂತ. ಸೊ ಹಾಗೆ ಎಷ್ಟೊಂದು ಲಾಗಳಿದೆ. ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ಲಾ ಇದೆ, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಗೆನೆಸ್ಟ್ ಆಗಿ ಲಾ ಇದೆ, ಎಲ್ಲ ಥರದ ಲಾಗಳು ಇದೆ. ಅದನ್ನು ನಾನು ಎಗೆನೆಸ್ಟ್ ಅಂತ ಯೂಸ್ ಮಾಡಬಾರ್ದು ವರ್ಡು, ಬಟ್ ಅದನ್ನು ಎಗೆನೆಸ್ಟಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ಎಗೆನೆಸ್ಟಾಗಿ ಅಂತ ಹೇಳ್ತೀನಿ. ಯಾವುದೂ ಲಾನ ಗಂಡ್ಮಕ್ಳಿಗೆ ಫೇವರು ಹೆಣ್ಮಕ್ಳಿಗೆ ಫೇವರು ಅಂತ ಮಾಡಿರಲ್ಲ.
ವಿಕ್ಟಿಮ್ಸ್ಗೆ ಹೆಲ್ಪ್ ಆಗಲಿ, ಅಂದರೆ ಯಾರು ಅನುಭವಿಸಿದ್ದಾರೆ ಕಷ್ಟನ ಅವರಿಗೆ ಸಹಾಯ ಆಗಲಿ ಅಂತ ಲಾಗಳು ಫ್ರೇಮ್ ಮಾಡ್ತಾರೆ. ಅದರದ್ದು ಮಿಸ್ಯೂಸ್ ಟೈಟಲ್ಸ್ ಆ್ಯಸ್ ಫಿಮೇಲ್ ಓರಿಯೆಂಟೆಡ್, ಮೇಲ್ ಎಗನೆಸ್ಟ್ ಆ ಥರ ಎಲ್ಲ ಅದಕ್ಕೆ ಆಮೇಲೆ ಬರುವಂಥ ರೆಕ್ಕೆ ಪುಕ್ಕಗಳು. ನೀವು ಹೇಳಿದ್ರಿ ಫೈನಾನ್ಷಿಯಲ್ ಕ್ಲಾರಿಟಿ ಇರಬೇಕು ಅಂತ. ಅಕಸ್ಮಾತ್ ಒಬ್ಬ ಹೆಣ್ಮಗಳು ಮದುವೆ ಆದಮೇಲೆ ಅವಳು ಕೆಲಸ ಮಾಡಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದರೆ, ಆಯ್ಕೆ ಮಾಡಿಕೊಂಡ್ರೆ ಇಬ್ಬರು ಜೋಡಿಗಳು, ಅವರು ಅದಕ್ಕೆ ಹೇಗೆ ಒಂದು ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಮಾಡ್ಕೋಬೇಕು? ಇಲ್ಲ ಸ್ವಂತಕ್ಕೆ ಒಂದು ಸ್ವಲ್ಪ ದುಡ್ಡು ಖರ್ಚಿಗೆ ಕೇಳಬೇಕಾ, ಇಲ್ಲ ನಂದೇ ಒಂದು ಸ್ವಲ್ಪ ಸೆಪ್ರೇಟಾಗಿ, ಬಿಕಾಸ್ ಇನ್ಕಮ್ ಬಂದಾಗ ಅದು ಗಂಡನ ಕಡೆಯಿಂದ ಬರುತ್ತೆ, ಆದರೆ ಅದು ಕುಟುಂಬಕ್ಕೆ ಸೇರುತ್ತೆ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ನಿಮ್ಮ ಪ್ರಕಾರ? ಅದೇ ಹೇಳಿದ್ದು, ಆ ಬಗ್ಗೆ ನಮ್ಮಲ್ಲಿ ಲಾ ಇಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತೊಗೋಬೇಕು. ಆದರೆ ಒಂದು ಹೆಣ್ಣು ಹುಡುಗಿ ನೋಡು ಮದುವೆ ಆದಮೇಲೆ ನೀನು ಎಷ್ಟು ಕೊಡ್ತೀಯಾ ಅನ್ನೋ ಪ್ರಶ್ನೆ ಕೇಳಲಿಕ್ಕೆ ಹಿಂದೇಟು ಹೊಡಿತಾಳೆ. ಆ ರೀತಿಯಾಗಿ ಬೋಲ್ಡಾಗಿ ಪ್ರಶ್ನೆ ಕೇಳಿದಾಗ ಅದನ್ನು ಆಕ್ಸೆಪ್ಟ್ ಮಾಡೋ ಅಂಥ ಸ್ಥಿತಿಯಲ್ಲಿ ನಮ್ಮ ಗಂಡ್ಮಕ್ಳು ಇರಲ್ಲ. ನನ್ನ ಮದುವೆಗೆ ಮುಂಚೆನೇ ನನಗೆ ಏನು ಕೊಡ್ತೀಯಾ ಅಂತ ಕೇಳ್ತಾ ಇದ್ದಾಳಲ್ಲ ಇವಳು, ಆ ಒಂದು ಆಲೋಚನೆ ಬರುತ್ತೆ. ಅದಕ್ಕೆ ಆ ಕೌನ್ಸಿಲರ್ಸ್ ಇಂಪಾರ್ಟೆಂಟು ಅಂತ ಅಲ್ಲಿ ಹೋಗಿ, ಈಗ ನಾನು ಅದಕ್ಕೆ ಹೇಳಿದೆ, ಈಗೇನು ಕೌನ್ಸಿಲರ್ ಶುಡ್ ನೋ, ಅವ್ರಿಗೆ ಗೊತ್ತಿರಬೇಕು ತಾವೇನು ಮಾತಾಡಬೇಕು ಅಂತ. ಎಲ್ಲರೂ ಕೌನ್ಸಿಲರ್ಸ್ ಆಗೋಕ್ಕಾಗಲ್ಲ, ನಾಲೆಜಬಲ್ ಇರಬೇಕು. ಆ ಥರದ್ದು ಒಂದು ಸಿಸ್ಟಮೇ ಬಂದಿಲ್ಲ ನಮ್ಮಲ್ಲಿ. ಆ ಥರ ಪ್ರಶ್ನೆ ಕೇಳೋದು ತಪ್ಪಿಲ್ಲ, ಆದರೆ ತಪ್ಪು ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರೂ ಅವರಿಗಾಗಿದ್ದು ನಮಗಾಗತ್ತೆ ಅನ್ನೋ ಒಂದು ಈ ಆಲೋಚನೆ ಇರಲ್ಲ. ಅವರಿಗಾಗಿದೆ ಹಂಗಂದು ಮಾತ್ರ ನಮ್ಗೆ ಯಾಕಾಗತ್ತೆ, ನಾವು ಸರಿಯಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ. ಪ್ರತಿಯೊಂದು ಹೆಣ್ಮಗ್ಲೂ ಅಥವಾ ಒಂದು ಗಂಡಸೇ ಆಗಲಿ ಮದುವೆ ಅನ್ನೋ ಒಂದು ಹೆಜ್ಜೆ ಇಡಬೇಕಂದ್ರೆ, ಮದುವೆ ಅನ್ನೋ ಒಂದು ಸಿಸ್ಟಮ್ಗೆ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಅಥವಾ ಏನೇ ಅದಕ್ಕೆ ಹೆಜ್ಜೆ ಇಡಬೇಕಂತಂದಾಗ ಅವ್ರು ಅಂದ್ಕೊಳ್ಳೋದು ನಮ್ಮ ಮದುವೆಯಲ್ಲಿ ಆ ಥರದ್ದೇನು ಪ್ರಾಬ್ಲಮ್ ಆಗಲ್ಲ, ನಾವು ಹುಷಾರು, ನಾವು ಬುದ್ಧಿವಂತರು, ನಾವು ಆ ಮಟ್ಟಕ್ಕೆ ಹೋಗೋಕ್ಕೆ ಬಿಡಲ್ಲ ಅನ್ನೋ ಒಂದು ಯೋಚನೆ ಇಟ್ಟುಕೊಂಡೇ ಹೆಜ್ಜೆ ಇಡ್ತಾರೆ. ಆದರೆ ಹಾಗೆ ಆಗಲಿಲ್ಲ ಅಂದರೆ ಏನು ಅನ್ನೋ ಯೋಚನೆ ಅವರು ಮೊದಲು ಮಾಡಿದ್ರೆ ನನಗನ್ಸುತ್ತೆ ತುಂಬ ಮದುವೆಗಳನ್ನು ಸೇವ್ ಮಾಡ್ಬೋದು. ಎಲ್ಲೋ ಒಂದು ಕಡೆ ಇಬ್ಬರೂ ಆ ಸ್ಪೇಸ್ ಕೊಡಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಇನ್ನೊಬ್ರನ್ನ ಅಕಾಮಡೇಟ್ ಮಾಡ್ಕೊಳ್ಳೋಕ್ಕೆ. ಯಾಕೆಂದರೆ ಅವರ ಒಂದು ಸ್ಯಾಕ್ರಿಫೈಸ್ ಏನಿರುತ್ತೆ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲ ನಮ್ಮ ಕಡೆಯಿಂದ ನಾವು ಏನು ಕೊಡಬೇಕು ಅದನ್ನು ನಾವು ಓಪನ್ ಮೈಂಡೆಡಿಂದ ನೋಡಬೇಕು. ನಾನೊಂದು ನ್ಯೂಸ್ ನೋಡಿದೆ, ಝ್ಯಾಂಡಾಯ ಮತ್ತು ಟಾಮ್ ಅಂತ ಇದ್ದಾರೆ, ಇಬ್ಬರು ದೊಡ್ಡ ಹಾಲಿವುಡ್ ಆ್ಯಕ್ಟರ್ಸು, ಯಂಗ್ಸ್ಟರ್ಸು. ಇನ್ನು ಅವರು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರಲ್ಲಿ ಒಂದು ಕಾಂಟ್ರ್ಯಾಕ್ಟ್ ಮಾಡ್ಕೊಳ್ತಾರೆ. ಟಾಮ್ ಹುಡುಗ, ಸೊ ಅವ್ರು ಬಂದು ಝ್ಯಾಂಡಾಯಿಗೆ ಏನೇನು ಕೊಡ್ತಾರೆ ಅಂತ. ಸೊ ಆ ಕಾಂಟ್ರ್ಯಾಕ್ಟಲ್ಲಿ 3-4 ಪಾಯಿಂಟ್ಸ್ ಇದೆ. ಮೊದಲನೇದಾಗಿ ಏನೇನು ಪ್ರಾಪರ್ಟೀಸ್ ಮದುವೆ ಆದಮೇಲೆ ಮಾಡ್ತಾನೋ ಎಲ್ಲ ಆ ಹುಡುಗಿಯಲ್ಲಿ ಹೆಸರಲ್ಲಿ ಮಾಡ್ತಾನೆ ಅಂತ ಒಂದು ಕಂಡೀಷನ್ ಅವ್ನು ಬರ್ಕೊಂಡಿರೋದು. ಇನ್ನೊಂದು ಕಂಡೀಷನ್ನು, ಮಕ್ಕಳು ಹುಟ್ಟಿದಾಗ ಮಕ್ಕಳು ಎಲ್ಲ ಫ್ಯೂಚರ್ ಎಕ್ಸ್ಪೆನ್ಸಸ್ಸು ಅವನು ನೋಡ್ಕೊತಾನೆ. ಮಕ್ಕಳಿಗೆ ಯಾವತ್ತೂ ಮನೆ ಮತ್ತು ದುಡ್ಡು ಮತ್ತು ಊಟದ ವ್ಯವಸ್ಥೆ ತೊಂದರೆ ಆಗಬಾರ್ದು ಅಂತ ಒಂದು 4 ಮಿಲಿಯನ್ ಪಕ್ಕದಲ್ಲಿ ಇಡಬೇಕು ಅಂತ ಅವ್ನು ಬರೀತಾನೆ ಅವನ ಕಡೆಯಿಂದ. ಆ್ಯಂಡ್ 4ನೇದಾಗಿ ಝ್ಯಾಂಡಾಯ ಹೇಳ್ತಾಳೆ, ಆ ಒಂದು ಪಾಯಿಂಟ್ 4ನೇ ಪಾಯಿಂಟ್ ಏನಿತ್ತು ಅದು ತುಂಬ ಅವಳಿಗೆ ಮನಸ್ಸಿಗೆ ಮುಟ್ತು ಅಂತ. ಆ ಪಾಯಿಂಟ್ ಏನಂತ ಅಂದರೆ, ಯಾವತ್ತು ಝ್ಯಾಂಡಾಯ ಪ್ರೆಗ್ನೆಂಟ್ ಆಗ್ತಾಳೆ ಅವತ್ತಿಂದ ಮಕ್ಕಳಾಗೋವರೆಗೂ ಅವ್ನು ಯಾವ ಕೆಲಸನೂ ತೊಗೊಳ್ಳಲ್ಲ, ಅವಳ ಪಕ್ಕದಲ್ಲಿರ್ತಾನೆ ಅಂತ. ನಾನು ನೋಡಿದಾಗ ನಾನು ಅಂದ್ಕೊಂಡೆ, ಇವತ್ತಿನ ಮಕ್ಕಳು ನಮಗಿಂತ ಚಿಕ್ಕವರು, ಅವ್ರಿಗೆ ಎಷ್ಟೊಂದು ಆಲೋಚನೆ ಇದೆ, ಒಬ್ರಿಗೊಬ್ರಿಗೆ ಸೆನ್ಸಿಟಿವಿಟಿ ಇದೆ, ಅದು ಸಾಧ್ಯನಾ ಅಂತ ಒಂದು ಕಡೆ ಆಶ್ಚರ್ಯನೂ ಆಯಿತು, ಒಂದು ಕಡೆ ಖುಷಿನೂ ಆಯಿತು. ಇದನ್ನು ಲರ್ನ್ ಫ್ರಮ್ ಸಂಬಡೀಸ್ ಎಕ್ಸ್ಪೀರಿಯನ್ಸ್ ಅನ್ನೋ ಹಾಗೆ ನಮ್ಮ ಸುತ್ತಮುತ್ತ ಆಗ್ತಾ ಇರೋ ಅಂಥ ಈ ಇದು ಬ್ರೇಕ್ ಡೌನ್ ಆಫ್ ಮ್ಯಾರೇಜಸ್, ಅದನ್ನು ಇಟ್ಕೊಂಡು ಮಕ್ಕಳು ಯೋಚನೆ ಮಾಡಿದಾಗ ಈ ಒಂದು ಆಲೋಚನೆ ಬರಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಆಮೇಲೆ ನೀವು ನಿಮ್ಮ ಕೌಂಟರ್ ಪಾರ್ಟ್ನ ನಿಜವಾಗ್ಲೂ ಇಷ್ಟಪಟ್ಟು ಮದುವೆ ಆಗ್ತಾಯಿದ್ರೆ ಆವಾಗ ನಿಮಗೆ ಅವ್ರಿಗೇನಾದರೂ ಕೊಡಬೇಕು ಅನ್ನೋ ಮನಸ್ಸು ಬರೋದು, ಅಥವಾ ಅವ್ರ ಹೆಸರಲ್ಲಿದ್ದರೂ ಪರವಾಗಿಲ್ಲ ಎರಡೂ ಒಂದೇ ಅನ್ನೋ ಮನಸ್ಸು ಬರೋದು. ನೀವು ಎಲ್ಲಿವರೆಗೂ ನಿಮ್ಮ ಕೌಂಟರ್ ಪಾರ್ಟ್ ಇಸ್ ಎ ಡಿಫ್ರೆಂಟ್ ಪರ್ಸನ್ ಅಂತ ಯೋಚನೆ ಇರುತ್ತೆ, ಅಲ್ಲಿವರೆಗೂ ನಿಮಗೆ ಆ ಥಾಟ್ಸ್ ಬರಲ್ಲ. ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡಿದಾಗ ಅವ್ರ ಆಲೋಚನೆನೂ ಗೊತ್ತಾಗುತ್ತೆ ನಮಗೆ. ಹೌದು, ಅವ್ರು ಎಷ್ಟು ದೂರ ನಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ. ಹೌದು, ನಮ್ಮ ಹಿಂದೂ ಸಮಾಜದಲ್ಲಿ ಮದುವೆಯಲ್ಲಿ ಮಾಂಗಲ್ಯ ಧಾರಣೆ ಆದ ಕೂಡಲೇ ನನಗೆ ಅನಿಸಿರೋ ಮಟ್ಟಿಗೆ ಥಾಟ್ ಪ್ರೋಸೆಸ್ ಆಫ್ ಎ ವಿಮೆನ್ ಚೇಂಜಸ್. ಹೆಣ್ಮಕ್ಳದ್ದು ಯೋಚನಾ ಲಹರಿ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಅವಳನ್ನು ಹಾಗೆ ಬೆಳೆಸಿರ್ತಾರೆ. ಮದುವೆ ಆದ ತಕ್ಷಣ ನೀನು ನಿನ್ನ ಗಂಡನ ಮನೆಗೆ ಹೋಗೋಳು, ನಿನ್ನ ಗಂಡಂದು ಮನೆ ನಿನ್ನ ಮನೆ. ಸೊ ಆ ಮಾಂಗಲ್ಯ ಅನ್ನೋ ಒಂದು ಧಾರಣೆ ಆದ ತಕ್ಷಣ ಶಿ ಫೀಲ್ಸ್ ಈ ಮನೆಯಿಂದ ಹೊರಗೆ ಬಂದಿದ್ದೀನಿ, ಆ ಮನೆ ಒಳಗಡೆ ಸೇರಿದ್ದೀನಿ.
ನಾನು ಈ ಮನೆಗೆ ಸೇರಿದಂಥ ವ್ಯಕ್ತಿ. ಸೊ ಸೇರಿದಂಥ ವ್ಯಕ್ತಿ ಅಂದರೆ ಅಂದರೆ ಈಗ ಅಮ್ಮ ಅಪ್ಪನ ಮನೆಯಿಂದ ಹೊರಗೆ ಬಂದು ಗಂಡನ ಮನೆಗೆ ಸೇರಿದವಳು. ಸೊ ಗಂಡನ ಮನೆಯದೆಲ್ಲ ಅವಳಿಗೆ ಸೇರಿರೋದು ಅಂತ. ಗಂಡನ ಆ ಥರ ಯೋಚನೆನೂ ಮಾಡ್ಬೋದು. ಆದರೆ ಆ ಕಡೆಯಿಂದ ಆಗಿ ಬೆಳೆಸ್ತಾರೆ, ಆದರೆ ಈ ಕಡೆಯಿಂದ ಗಂಡು ಮಕ್ಳಿಗೆ ಆ ಥರ ಬೆಳೆಸಿರಲ್ಲ. ಗಂಡು ಮಕ್ಳಿಗೆ ಏನಂತ ಆಗುತ್ತೆ, ಮದುವೆ ಆದಮೇಲೆ ಶಿ ಈಸ್ ಪಾರ್ಟ್ ಆಫ್ ಅವರ್ ಹೌಸ್ ಅಂತಾರೆ ವಿನಃ ಅವಳಿಗೆ ಎಲ್ಲ ನಂದು, ಅಂದರೆ ನಾನು ಎಲ್ಲ ಬಿಟ್ಟು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಆದರೆ ಅವನಿಗೆ ಶಿ ಈಸ್ ಪಾರ್ಟ್ ಅಷ್ಟೇ, ಒಂದು ಪೋರ್ಷನ್. ಶಿ ಕಮ್ಸ್ ಇನ್ ಟು ನಾವು ಇರೋ ವ್ಯವಸ್ಥೆಯಲ್ಲಿ ಅವಳೊಬ್ಬಳೆ ಅಡಿಷನ್. ಇವಳಿಗೆ ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ವರ್ಲ್ಡ್. ಸೊ ಆ ಆಲೋಚನೆ ನಮಗೆ ಸಣ್ಣ ವಯಸ್ಸಿಂದ ಬಂದ್ಬಿಟ್ಟಿರುತ್ತೆ. ಆ ಆಲೋಚನೆ ಲಹರಿನೂ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ಮ್ಯಾಮ್, ದಾಂಪತ್ಯದಲ್ಲಿ ಬಿರುಕು ಮೂಡಲು ಕಾರಣಗಳೇನಾಗಿರುತ್ತೆ? ವಿವಾಹೇತರ ಸಂಬಂಧಗಳು, ಓಪನ್ ಮ್ಯಾರೇಜಸ್, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮದುವೆನಲ್ಲಿ ಬಿರುಕು ಬೀಳೋದಕ್ಕೆ ಸುಮಾರು ಕಾರಣಗಳಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗು, ಒಬ್ಬರದ್ದು ಈಗೋ ಕ್ಲ್ಯಾಶಸ್ಸು, ಮತ್ತು ಫೈನಾನ್ಷಿಯಲ್ ಆಸ್ಪೆಕ್ಟು, ಜವಾಬ್ದಾರಿಯಿಂದ ನುಣುಚ್ಕೊಳ್ಳುವಂಥ ಪ್ರಯತ್ನ, ಇವೆಲ್ಲನೂ ಕಾರಣ ಆಗುತ್ತೆ. ಅದ್ರ ಜೊತೆಗೆ ಈ ನಡುವೆ ಈಗಿನ ಪ್ರಪಂಚದಲ್ಲಿ, ಈಗಿನ ಕಾಲದಲ್ಲಿ ವಿವಾಹಿತರ ಸಂಬಂಧಗಳು ಮೇಯ್ನಾಗಿ ಕಾಣಿಸ್ಕೊಳುತ್ತೆ. ಹಾಗೂ ಈಗ ಹೊಸ ಕಾನ್ಸೆಪ್ಟ್ ಆಫ್ ಓಪನ್ ಮ್ಯಾರೇಜ್ ಆ ಎಜುಕೇಟೆಡ್ ಕ್ಲಾಸಲ್ಲಿ ಸ್ಪೆಷಲಿ ಕಾಣಿಸ್ಕೊಳ್ಳೋದು. ಏಕೆಂದರೆ ನಮ್ಮ ಹಳ್ಳಿ ಮಕ್ಕಳಲ್ಲಿ ಅಥವಾ ಅಷ್ಟೊಂದು ಫಾರ್ವರ್ಡ್ ಆಗದೆ ಇರೋ ಅಂಥ ಮಕ್ಕಳಲ್ಲಿ ಅದರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರಲ್ಲ. ಈಗ ಎಜುಕೇಟೆಡ್ ಕ್ಲಾಸಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಓಪನ್ ಮ್ಯಾರೇಜ್. ನಿಮ್ಮ ಹತ್ರ ಕೇಸ್ ಬಂದಿದೆಯಾ? ನನಗೆ ಒಂದು ದಿವಸ ಅರ್ಥ ತಿಳ್ಕೊಂಡಿದ್ದೆ ನನ್ನ ಕ್ಲೈಂಟಿಂದ. ಓಪನ್ ಮ್ಯಾರೇಜ್ ಅಂದರೆ ಏನು ಅನ್ನೋ ಒಂದು ಆ ಕಾನ್ಸೆಪ್ಟ್ ಬಗ್ಗೆ ತಿಳುವಳಿಕೆ ನನಗೆ ಬಂದಿದ್ದೆ ನನ್ನ ಕ್ಲೈಂಟಿಂದ. ಇಬ್ಬರು ಎಜುಕೇಟೆಡು, ಹುಡುಗಿ ಡಾಕ್ಟ್ರು, ಹುಡುಗ ಇಂಜಿನಿಯರು, ಸಾಫ್ಟ್ವೇರು, ಅರ್ನಿಂಗ್ ಗುಡ್, ವೆಲ್ ಆಫ್ ಫ್ಯಾಮ್ಲಿಯಿಂದ ಬಂದವರು. ಡಿವೋರ್ಸ್ಗೆ ಅಂತ ಬಂದರು. ಎಷ್ಟೊಂದು ಕಾರಣಗಳು, ಅದು ಇದು, ಅವಳು ಹಂಗೆ ಮಾಡೋದು, ಇವಳು ಹಿಂಗೆ ಮಾಡ್ದೆ, ಅವ್ನು ಹಿಂಗೆ ಮಾಡ್ದೆ, ಇವಳು ಹಿಂಗೆ ಮಾಡೋದು. ಇನ್ಫ್ಯಾಕ್ಟ್ ನನ್ನ ಹತ್ರ ಹುಡುಗ ಬಂದಿತ್ತು. ಸೊ ಅದರಲ್ಲಿ ಓದ್ತಾ ಹೋದಾಗ ಹಾಗಾಯಿತು ಹೀಗಾಯಿತು ಅಂತ ಅವರದೇ ಆದ ರೀತಿಯಲ್ಲಿ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಈಗಿನ ಕಾಲದಲ್ಲಿ ಏನಿದೆ, ವಾಟ್ಸಪ್ ಮೆಸೇಜಸ್. ವಾಟ್ಸಪ್ ಮೆಸೇಜಸಲ್ಲಿ ನಮಗೆ ಒಂಚೂರು ಇನ್ಸೈಟ್ ಆಫ್ ದರ್ ಮ್ಯಾರೇಜ್ ಗೊತ್ತಾಗುತ್ತೆ. ಯಾಕೆಂದರೆ ಅವರು ಎಂತೆಂಥೋ ಸಂದರ್ಭದಲ್ಲೂ ಮೆಸೇಜ್ಗಳನ್ನ ಎಕ್ಸ್ಚೇಂಜ್ ಮಾಡಿರ್ತಾರೆ. ಸೊ ಅದನ್ನು ನೋಡಿದಾಗ ಅದರಲ್ಲಿ ಒಂದು ಓಪನ್ ಮ್ಯಾರೇಜ್ ಅಂತ ಇತ್ತು. ನನಗೆ ಅಷ್ಟು ಆ ಹುಡುಗನ್ನ ಹೋಗ್ಬಿಟ್ಟು ಓಪನ್ ಮ್ಯಾರೇಜ್ ಏನು ಅಂತ ಕೇಳಿ ತಿಳ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಯಾಕೆಂದರೆ ಏನು ಇಷ್ಟು ವರ್ಷ ಆಗಿದೆ, ನನಗೆ ಓಪನ್ ಮ್ಯಾರೇಜ್ ಅಂತ ಗೊತ್ತಿಲ್ಲ. ಓಪನ್ ಮ್ಯಾರೇಜ್ ಅಂದರೆ ಏನು ಅಂತ ಅದು ಗ್ರ್ಯಾಜುವಲ್ ಆಗಿ ಮಾತಾಡ್ತಾ ನನಗೆ ಗೊತ್ತಾಗಿದ್ದು ಏನಂದರೆ, ಇಟ್ಸ್ ಓಕೆ ಟು ಹ್ಯಾವ್ ರಿಲೇಷನ್ಶಿಪ್ ವಿತ್ ಅದರ್ ಪರ್ಸನ್. ಅಂದರೆ ಗಂಡನಲ್ಲದೆ ಇರೋವಂಥ ಒಂದು ಗಂಡಸಿನ ಜೊತೆ ಸಂಬಂಧ ಇಟ್ಕೊಳ್ಳೋದು ಓಕೆ. ಯು ಗೆಟ್ ಮ್ಯಾರಿಡ್, ನೀನು ಮದುವೆ ಆಗ್ತೀಯ, ನಿನಗೆ ಮಕ್ಕಳು ನಿನ್ನ ಗಂಡನಿಂದ ಇರಬೇಕು. ಅದರ್ ದೆನ್ ದ್ಯಾಟ್ ಯು ಕ್ಯಾನ್ ಹ್ಯಾವ್, ಅಂದರೆ ನಿನಗೆ ಸಂಬಂಧ ಬೇರೆ ವ್ಯಕ್ತಿ ಜೊತೆ ಇದ್ರೂ ಇಟ್ಸ್ ಓಕೆ, ವಿಂಗ್ ಕಟ್ ಇಟ್. ಆ ಕಾನ್ಸೆಪ್ಟಿಗೆ ಓಪನ್ ಮ್ಯಾರೇಜ್ ಅಂತಾರೆ ಅನ್ನೋದು ಅವ್ರ ಹತ್ರ ಒಡನಾಟ ಮಾಡಿದಾಗಲೇ ಗೊತ್ತಾಗಿದ್ದು. ಆ ವಿಷಯಕ್ಕೆ ಆ ಹುಡುಗಿ ಮೊದಲೇ ಮದುವೆಗೆ ಮುಂಚೆನೇ ಆ ವಿಷಯನ ಹೇಳಿದರೆ ಮೇ ಬಿ ಅವನು ಒಪ್ಕೋತಿದ್ದ, ಇಲ್ಲ ಒಪ್ಕೊಳ್ತಾ ಇರಲಿಲ್ಲ, ಅಥವಾ ಅವಳು ಒಪ್ಕೋತಾ ಇದ್ಲು, ಅವಳು ಒಪ್ಕೊಳ್ತಾ ಇರಲಿಲ್ಲ, ಆ ಥರ ಬರ್ತಾಯಿತ್ತು. ಮದುವೆ ಆಗಿ ಸ್ವಲ್ಪ ದಿನದ ನಂತರ ನಾವು ಯಾಕೆ ವೈ ಶುಡಂಟ್ ವಿ ಗೆಟ್ ಇನ್ ಟು ಓಪನ್ ಮ್ಯಾರೇಜ್, ವೈ ಶುಡಂಟ್ ವಿ ಆಕ್ಸೆಪ್ಟ್ ಓಪನ್ ಮ್ಯಾರೇಜ್ ಅನ್ನೋ ಒಂದು ಕ್ವೆಶನ್ ಆ ವಾಟ್ಸಪ್ ಮೆಸೇಜಲ್ಲಿ ನಾನು ನೋಡಿದೆ. ಅಂದರೆ ಯಾಕೆ, ಅದರಲ್ಲಿ ಏನು ತಪ್ಪು? ಈ ನಿನ್ನ ಜೊತೆ ಅಲ್ದಿರ ಬೇರೆ ಒಂದು ಗಂಡಸಿನ ಜೊತೆ ನಾನು ಸಂಬಂಧ ಇಟ್ಕೊಂಡ್ರೆ ಏನು ತಪ್ಪು? ಹಾಗೆ ನೀನು ಇಟ್ಕೊ. ಇದನ್ನು ಒಂದು ಆಧಾರ ಅಂತ ಇಟ್ಕೊಂಡು ಯು ಕ್ಯಾನ್ ಫೈಟ್ ಅ ಕೇಸ್ ಅಂತ ಮಾಡಲಿಕ್ಕೆ ಅದು ಇಟ್ ಇಸ್ ಅ ಸಿವಿಲ್ ರಾಂಗ್ ಅಂತ ಹೇಳ್ಬೋದು. ಅಥವಾ ಈವನ್ ಸಿವಿಲ್ ರಾಂಗ್ ಅಂತ ಅನ್ನೋದಕ್ಕಿಂತಲೂ ಮಾರಲಿ ಇಟ್ ಇಸ್ ತಪ್ಪು, ಮಾರಲಿ ತಪ್ಪಾಗತ್ತೆ ಅನ್ನೋದಷ್ಟೇ. ಸಿವಿಲ್ ರಾಂಗ್ ಅಂತಲೂ ನಾನು ಹೇಳಲ್ಲ. ಅಫ್ಕೋರ್ಸ್ ಇವಾಗ ಒಂದು ರೀಸೆಂಟಾಗಿ ಡೆಲ್ಲಿ ಹೈಕೋರ್ಟ್ ಅವರು ವಿತ್ ದ ಚೇಂಜ್ ಆಫ್ ಲಾ, ಮುಂಚೆ ಎಲ್ಲ ಅಡಲ್ಟ್ರಿ, ಬೈಗ್ಯಾಮಿ ಇವೆಲ್ಲ ಪನಿಷ್ಮೆಂಟ್ ಇತ್ತು. ಓಕೆ. ಈಗ ಅಡಲ್ಟ್ರಿ ಇಸ್ ನಾಟ್ ಪನಿಷಬಲ್, ಅಂದರೆ ಕ್ರಿಮಿನಲ್ ಲಾ ಅಲ್ಲ, ಅದು ಕ್ರಿಮಿನಲ್ ಲಾನಿಂದ ತೆಗೆದು ಹಾಕ್ಬಿಟ್ಟಿದ್ದಾರೆ. ಅಡಲ್ಟ್ರಿ ಅಂತ ಅಂದರೆ ವಿವಾಹೇತರ ಸಂಬಂಧಗಳು. ಹೌದು.
ಅವಾಗಲೂ ಅದರಲ್ಲೂ ಡಿಸ್ಕ್ರಿಮಿನೇಷನ್ ಇತ್ತು. ಅಂದರೆ ಹೆಣ್ಮಗಳು ಒಂದು ಹುಡುಗನ ಜೊತೆ ಸಂಬಂಧ ಇಟ್ಕೊಂಡ್ರೆ ಆ ಗಂಡಸಿಗೆ ಇವಳು ವಿವಾಹಿತಳು ಅಂತ ಗೊತ್ತಿದ್ದು ಇವಳ ಜೊತೆ ಸಂಬಂಧ ಮಾಡಿದ್ರೆ ಅವ್ನು ಮಾತ್ರ ಪನಿಷಬಲ್, ಇವಳಲ್ಲ. ಅದೆಲ್ಲ ಇತ್ತು, ಜೆಂಡರ್ ಡಿಸ್ಕ್ರಿಮಿನೇಷನ್ ಇತ್ತು ಅಂತ ಅದು ಬಹಳ ಇದು ಆಗ್ತಾಯಿತ್ತು. ಎನಿಹೌ ಇವಾಗ ಅದಿಲ್ಲ. ಸೊ ಇವಾಗ ಇಟ್ಸ್ ಓನ್ಲಿ ಅ ಸಿವಿಲ್ ರಾಂಗ್ ಅಂತ ಹೇಳ್ತಾರೆ. ನಾನು ಅನ್ನೋದು ಸಿವಿಲ್ ರಾಂಗ್ ಅಂತ ಹೇಳಲಿಕ್ಕಿಂತಲೂ ಇಟ್ಸ್ ಮಾರಲಿ ರಾಂಗ್, ಮಾರಲಿ ನಾಟ್ ಕರೆಕ್ಟ್ ಅಂತ ನಾನು ಅನ್ನೋದು. ಅದು ನಿನ್ನ ಗಂಡನಿಗೆ ಅಕ್ಸೆಪ್ಟಬಲ್ಲು ಅಥವಾ ನಿನ್ನ ಹೆಂಡತಿಗೆ ಅಕ್ಸೆಪ್ಟಬಲ್ಲು ಅಂದರೆ ಇಟ್ಸ್ ನಾಟ್ ರಾಂಗ್. ಈ ಡೆಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಏನು? ಡೆಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಸೇಸ್ ಅಂದರೆ ಇವಾಗ ವಿವಾಹಿತರ ಸಂಬಂಧ ಇದ್ದಾಗ ಇವಾಗ ಬೇರೆ ಕ್ರಿಮಿನಲ್ ಲಾ ಇಲ್ಲದೆ ಇರೋದ್ರಿಂದ ಅದನ್ನು ಟಾಟ್ಸ್ ಕೆಳಗಡೆ ಅಂದರೆ ಬೇರೆ ತಪ್ಪುಗಳಾದಾಗ, ಸಿವಿಲ್ ರಾಂಗ್ಸ್ ಆದಾಗ ಹೇಗೆ ರೆಮಿಡಿ ಕೊಡ್ತಾರೋ ಅದೇ ರೀತಿ ಇದನ್ನು ತಗೋಬೋದು. ಅಂದರೆ ಇವಾಗ ನನ್ನ ಒಂದು ರಿಲೇಷನ್ಶಿಪ್ ನನ್ನ ಗಂಡನ ಹತ್ರ ಹಾಳಾಗಲಿಕ್ಕೆ ಆ ಮೂರನೇ ವ್ಯಕ್ತಿ ಕಾರಣ, ಅವನ ಪ್ರೇಮ ಕಡಿಮೆ ಆಗಲಿಕ್ಕೆ ಆ ಮೂರನೇ ವ್ಯಕ್ತಿ ಕಾರಣ. ಈ ಒಂದು ದಾಟಿಯಲ್ಲಿ ಅದನ್ನು ವ್ಯಾಲ್ಯೂ ಮಾಡಬೇಕು. ವ್ಯಾಲ್ಯೂ ಮಾಡೋದು ಅಂದರೆ ಎಗೇನ್ ಇಟ್ ಇಸ್ ದುಡ್ಡಿನ ವೈಸ್, ಮನಿ ವೈಸ್. ಸೊ ಹಾಗೆ ಅದನ್ನು ವ್ಯಾಲ್ಯೂ ಮಾಡಿ ಕಾಂಪನ್ಸೇಷನ್ ತೊಗೋಬೋದು ಅಥವಾ ಡಿವೋರ್ಸ್ ತೊಗೋಬೋದು. ಅಥವಾ ಡಿವೋರ್ಸ್ ತೊಗೊಂಡ ನಂತರ ಆ್ಯಸ್ ಎ ಪನಿಷ್ಮೆಂಟ್ ಆ ಸಿವಿಲ್ ರಾಂಗ್ ಅಂತ ಕನ್ಸಿಡರ್ ಮಾಡಿ ಕಾಂಪನ್ಸೇಷನ್ ತೊಗೋಬೋದು. ಮೊದಲು ಹಾಗಿರಲಿಲ್ಲ. ಮೊದಲು ಹೇಗಿತ್ತು, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದ್ದರೆ ಇಟ್ ವುಡ್ ಬಿಕಮ್ ಅ ಅಫೆನ್ಸ್. ಸೊ ಪನಿಷ್ಮೆಂಟ್ ಇತ್ತು. ಆವಾಗ ನೀನು ಜೈಲ್ ಹೋಗುವಂಥ ಸಂದರ್ಭ. ಎಷ್ಟು ಜನ ಹೋಗಿದ್ದಾರೆ ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಆದರೆ ಆ ಥರದ್ದು ಒಂದು ಲಾ ಇತ್ತು. ಈಗ ಅದಿಲ್ಲ. ಸೊ ಹಾಗಾಗಿ ಈ ಓಪನ್ ಮ್ಯಾರೇಜಸನ್ನು ಇಫ್ ಅಟ್ ಆಲ್ ಎ ಪರ್ಸನ್ ವಾಂಟ್ಸ್, ಯಾರಿಗಾದ್ರೂ ಇಷ್ಟ ಇದೆ ಓಪನ್ ಮ್ಯಾರೇಜ್ ಇಟ್ಕೋಬೇಕು ಅಂದರೆ ಅದನ್ನು ಮುಂಚಿತವಾಗಲೇ ತನ್ನ ಕೌಂಟರ್ ಪಾರ್ಟ್ ಹತ್ರ ಹೇಳಿಬಿಟ್ಟು ಅವ್ರಿಗೂ ಅದು ಒಪ್ಪಿಗೆ ಇದ್ದರೆ ಅಂದರೆ ದೇ ಶುಡ್ ಗೆಟ್ ಇನ್ ಟು ದ್ಯಾಟ್. ಇಲ್ಲದೆ ಇದ್ದರೆ ಮದುವೆ ಆದಮೇಲೆ ಗಲಾಟೆ ಮಾಡ್ಕೊಳ್ಳಿಕ್ಕಿಂತ ಮುಂಚೆ, ಮದುವೆ ಆಗೋಕ್ಕೆ ಮುಂಚೆನೇ ದೇ ಕ್ಯಾನ್ ಪಾರ್ಟ್. ಈ ರೀತಿಯ ಸಂಬಂಧಗಳು ಮ್ಯಾಮ್ ಇವತ್ತು ಲೈಟಿಗೆ ಬರ್ತಾ ಇದೆಯಾ? ಅಂದರೆ ಇವತ್ತು ಸಮಾಜದ ಮುಂದೆ ಬರ್ತಾ ಇದೆಯಾ ಇಲ್ಲ ಹೆಚ್ಚಾಗ್ತಾ ಇದೆಯಾ? ಅದ್ರ ಬಗ್ಗೆ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಇವಾಗ ಮೀಡಿಯಾ, ವಾಟ್ಸಪ್ ಅದು ಇದು ಇರೋದ್ರಿಂದ ಬೆಳಕಿಗೆ ಬರ್ತಾ ಇದೆ. ಮುಂಚೆ ಇರಲಿಲ್ಲ ಅಂತ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ನಮಗೆ. ಹಿಂದಿನ ಕಾಲದಲ್ಲೂ ನಾವು ನೋಡಿದ್ದೀವಿ. ಮದುವೆ ಅಲ್ದಿರೋ ಸಂಬಂಧಗಳಿತ್ತು, ಮದುವೆ ಇಲ್ದಿರೋ ಎರಡನೇ ಹೆಂಡತಿ, ಮೂರನೇ ಹೆಂಡತಿ ಹಾಗೂ ಇತ್ತು. ಮತ್ತು ಅದೊಂದು ಕಾನ್ಸೆಪ್ಟ್ ಆಫ್ ಹೂಡಿಕೆ, ಸ್ಪೆಷಲಿ ನಮ್ಮ ಮಂಡ್ಯ ಈ ಕಡೆ ಎಲ್ಲ ಒಂದು ಕಾನ್ಸೆಪ್ಟ್ ಇತ್ತು. ಏನಂದರೆ ಒಂದು ಹುಡುಗಿ ಯಂಗರ್ ಏಜಲ್ಲೇ, ಚಿಕ್ಕ ವಯಸ್ಸಲ್ಲಿರುವಾಗಲೇ ವಿಡೋ ಆಗಿಬಿಡ್ತಾಳೆ. ಅಂಥ ಸಂದರ್ಭದಲ್ಲಿ ಅವಳು ಓದಿರೋದಿಲ್ಲ, ಶಿ ವಿಲ್ ಹ್ಯಾವ್ ಟು ಡೂ ಮ್ಯಾನ್ಯುಯಲ್ ವರ್ಕ್, ಆ ಥರದ್ದೆಲ್ಲ ಮಾಡಬೇಕಾಗತ್ತೆ. ಅಂಥ ಒಂದು ಸಿಚುವೇಷನಲ್ಲಿ ಆ ಊರಿನ ದೊಡ್ಡ ವ್ಯಕ್ತಿಗಳಿಗೆ ಹೂ ಆಲ್ರೆಡಿ ಹ್ಯಾವ್ ಒಂದು ಹೆಂಡತಿ, ಮಕ್ಕಳು, ಸಂಸಾರ ಅಂತ ಎಲ್ಲ ಇದ್ರೂ ಹೊರಗಡೆ, ಮನೆಯಿಂದ ಹೊರಗಡೆ ಒಂದು ಸಂಬಂಧನ ಇಟ್ಕೋತಾಯಿದ್ರು. ಅಂಥವ್ರ ಕಣ್ಣಿಗೆ ಈ ಥರದ ವ್ಯಕ್ತಿ ಏನಾದರೂ ಬಿದ್ದರೆ ಅವರಿಬ್ಬರೂ ಒಟ್ಟಿಗೆ ಸಂಸಾರ ಮಾಡ್ಕೊಂಡಿರ್ತಾಯಿದ್ರು. ಆದರೆ ಮಕ್ಕಳಾದರೆ ದೇ ವುಡ್ ನಾಟ್ ಗೆಟ್ ದ ಫಾದರ್ಸ್ ನೇಮ್, ಅಪ್ಪನ ಹೆಸರು ಸಿಗ್ತಾ ಇರಲಿಲ್ಲ. ಆ ರೀತಿಯಾದ ಕೂಡಿಕೆ ಸಂದರ್ಭಗಳು ಇದೆ. ಅದರಲ್ಲಿ ಕಾಸ್ಟ್ ನೋಡಲ್ಲ, ರಿಲಿಜಿಯನ್ ನೋಡಲ್ಲ, ಏನೂ ನೋಡ್ದಿರ ಕೂಡಿಕೆ ಮಾಡ್ಕೋತಾಯಿದ್ರು. ಇವತ್ತು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸಲ್ಲಿ ಮಕ್ಕಳಾದರೆ ಆ ಮಗುಗೆ ತಂದೆ ಹೆಸರು ಸಿಗುತ್ತಾ? ತಂದೆ ಹೆಸರು ಇವಾಗ ಹೇಗಿದೆ ಅಂತಂದರೆ, ಯಾರು ನ್ಯಾಚುರಲ್ ಫಾದರ್, ಬಯಾಲಜಿಕಲ್ ಫಾದರ್ ಇದ್ದಾವೆ, ಅವನು ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಅವನು ಹೌದು. ಆದರೆ ಲೆಜಿಟಿಮೇಸಿ ಇಲ್ಲೆಜಿಟಿಮೇಸಿ ಪ್ರಶ್ನೆ ಬರೋದು ಓನ್ಲಿ ರಿಗಾರ್ಡಿಂಗ್ ಪ್ರಾಪರ್ಟೀಸ್. ಅದು ಆ ಪ್ರಾಪರ್ಟೀಸ್ ಯಾವಾಗ, ಇಫ್ ಇಟ್ ಆಲ್ ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಇದ್ದರೆ. ರೆಗ್ಯುಲರ್ ಪ್ರಾಪರ್ಟೀಸ್, ಅಪ್ಪ ಮಾಡಿರೋ ಪ್ರಾಪರ್ಟಿ ಅವ್ನಿಗೆ ಯಾರಿಗೂ ಆದರೂ ಬರಿಬೋದು, ಸಂಬಂಧ ಇಲ್ಲದೆ ಇರೋ ವ್ಯಕ್ತಿಗೆ ಬರಿಬೋದು. ಅಂಥದ್ರಲ್ಲಿ ಇಲ್ಲೆಜಿಟಿಮೇಟ್ ಚೈಲ್ಡಿಗೆ ಬರಿಬಾರ್ದು ಅಂತ ಇಲ್ಲ. ಆದರೆ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟೀಸಲ್ಲಿ ರೈಟ್ ಬಿಟ್ಟರೆ ಇನ್ನೆಲ್ಲ ಥರದ ಅಧಿಕಾರನೂ ಸಿಗುತ್ತೆ. ಹೆಸರು ಅಪ್ಪನ ಹೆಸರೇ, ಅದನ್ನು ತೆಗಿಯೋ ಅಂಥ ಸಂದರ್ಭ ಬರಲ್ಲ. ಸೊ ಹಾಗಾಗಿ ಆ ಹಿಂದಿನ ಕಾಲದಲ್ಲಿ ಅಪ್ಪನ ಹೆಸರು ಅನ್ನೋದಕ್ಕಿರೋ ಅಷ್ಟು ಇಂಪಾರ್ಟೆನ್ಸು ಇವತ್ತು ಅಷ್ಟು ಇದೇನಾ ಇಲ್ವಾ ಅನ್ನೋದೇ ಕ್ವೆಶನ್ ಮಾರ್ಕ್. ಎಷ್ಟೊಂದು ಕಡೆ ಹೆಣ್ಮಕ್ಳೇ ಬೇಡ, ಬರೀ ಅಮ್ಮನ ಹೆಸರೇ ಹಾಕ್ಕೊಳ್ಳೋ ಅಂಥ ಒಂದು ವಿಷಯದವರೆಗೂ ಈಗ ನಾವು ತಲುಪಿದ್ದೀವಿ. ಸೊ ಹಾಗಾಗಿ ಅಷ್ಟೊಂದು ಇಂಪಾರ್ಟೆನ್ಸ್ ಉಳ್ಕೊಂಡಿಲ್ಲ ಅಂತ ಅನ್ಕೋತೀವಿ. ವಿಚ್ಛೇದನ ಅಂತ ಬಂದಾಗ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ಇವಾಗ 20ರಿಂದ 30 ವರ್ಷದವರೆಗೂ ವಿಚ್ಛೇದನ ಮಾಡ್ಕೊಂಡಾಗ ಅದಕ್ಕೇನಾದ್ರು ಒಂದು ಸ್ಪೆಷಲ್ ಒಂದು ಕಾರಣಗಳಿರುತ್ತಾ? ಸ್ಪೆಷಲ್ ಕಾರಣ ಅಂತ ಹೇಳೋದಕ್ಕಿಂತಲೂ ಈಗ ಮದುವೆ ಡೇಟ್ಸ್ ಅಂದರೆ ಇಯರ್ಸ್ ಮುಂಚೆ ಹಾಗೆ 20-21 ಆಗೋದು ಕಡಿಮೆ, 23, 24, 25 ಆ ವಯಸ್ಸಲ್ಲಿ ಮದುವೆ ಆಗ್ತಾರೆ.
30 ವರ್ಷದ ಒಳಗಡೆ ನಾನು ನೋಡಿದ ಹಾಗೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್. ಒಂದು ವ್ಯಕ್ತಿ 25-26 ವರ್ಷ ಎಲ್ಲೋ ಬೆಳೆದ್ಬಿಟ್ಟು, ಈ ವ್ಯಕ್ತಿನೂ ಒಂದು 30 ವರ್ಷ ಎಲ್ಲೋ ಬೆಳೆದ್ಬಿಟ್ಟು ಸಡನ್ನಾಗಿ ಒಂದು ಕ್ಲಾಸೆಟಲ್ಲಿ ಬಂದರೆ, ಒಂದು ಜಾಗದಲ್ಲಿ ಒಂದೇ ಒಂದು ಕ್ಲೋಸ್ಡ್ ಪ್ಲೇಸ್ನಲ್ಲಿ ಬದುಕಬೇಕಂದಾಗ ದೆರ್ ವಿಲ್ ಬಿ ಸುಮಾರು ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋದು ಅಥವಾ ರಿಸಾಲ್ವ್ ಮಾಡೋ ಯೋಚನೆ ಮಾಡೋದ್ರ ಬದಲು ಕೋರ್ಟು, ಪೊಲೀಸ್ ಸ್ಟೇಷನ್ನು ಅಂಥ ಸ್ಥಳಗಳಿಗೆ ಹೋದರೆ ವಿಚ್ಛೇದನಕ್ಕೆ ಚಾನ್ಸಸ್ ಇರುತ್ತೆ. ಇವಾಗ ಇನ್ಫ್ಯಾಕ್ಟ್ ನಮ್ಮ ಲೀಗಲಿ ಪೊಲೀಸ್ ಸ್ಟೇಷನಿಗೆ ಹೋದರೂ ಸಹ ಅವರು ಡೈರೆಕ್ಟಾಗಿ ಕೇಸ್ ರಿಜಿಸ್ಟರ್ ಮಾಡಲ್ಲ. ಕೌನ್ಸಿಲಿಂಗ್ ಅಂತ ಒಂದು ಪೊಲೀಸ್ ಸ್ಟೇಷನ್ಗೂ ಅಟ್ಯಾಚ್ ಆಗಿರೋಂಥ ಒಂದು ಸೆಂಟರ್ ಇರುತ್ತೆ. ದೇ ಟ್ರೈ ಟು ಪ್ಯಾಚ್ ಅಪ್. ಸೊಸೈಟಿ ಇವಾಗಿರೋ ರೀತಿಯೇ ಮ್ಯಾರೇಜ್ ಕಾನ್ಸೆಪ್ಟ್ ಉಳಿಸ್ಬೇಕು ಅನ್ನೋ ಎಲ್ಲ ರೀತಿ ಪ್ರಯತ್ನಗಳು ನಡೀತಾ ಇದೆ. ಎಕ್ಸೆಪ್ಟ್ ಇಂಡಿವಿಜುವಲ್ ಮೆಂಟ್ಯಾಲಿಟಿ, ನಮ್ಮ ಮೆಂಟ್ಯಾಲಿಟಿ ನಾವು ಚೇಂಜ್ ಮಾಡ್ಕೊಳ್ಳೋವರೆಗೂ ಈ ಸೊಸೈಟಿನಲ್ಲಿ ಮ್ಯಾರೇಜ್ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಮದುವೆಗಳಲ್ಲೂ ಅಡ್ಜಸ್ಟ್ಮೆಂಟ್ ಬೇಕೇ ಬೇಕಲ್ಲ? ಹೌದು. ಸೊ ನೀವು ಹೇಳ್ತಿರೋದು ಈ ಸಣ್ಣ ವಯಸ್ಸಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್, ತಾಳ್ಮೆ ಆಗಿರಬೇಕು. ಹೌದು. ಒಂದು ಸ್ವಲ್ಪ ಕೆಲವು ವರ್ಷಗಳು ಅದನ್ನ ಸಹಿಸ್ಕೊಳ್ಳೋ ಶಕ್ತಿ, ಅರ್ಥ ಮಾಡ್ಕೊಳ್ಳೋ ಶಕ್ತಿ. ಅರ್ಥ ಮಾಡ್ಕೊಳ್ಳೋದು, ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳೋದು ಬೇರೆ, ಆಕ್ಸೆಪ್ಟ್ ಮಾಡೋದು ಬೇರೆ. ಅರ್ಥ ಎಲ್ರಿಗೂ ಇರುತ್ತೆ, ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಹೌದು. ಅವ್ರು ಇನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಎಕ್ಸೆಪ್ಟ್ ಮಾಡಿಕೊಂಡು ಅದು ನಡ್ಸ್ಕೊಂಡು ಹೋಗೋದು. ಬಿಕಾಸ್ ನೀವು ಯಾರು ಭೇಟಿ ಆದರೂ ಒಂದು ಸ್ವಲ್ಪ 100% ಅಂತೂ ಯಾರಿಗೂ ಸಿಗಲ್ಲ. ಇಲ್ಲ, 100% ಯಾರಿಗೂ ಸಿಗಲ್ಲ. ಹೌದು. ಎಲ್ಲ ಮ್ಯಾರೇಜಸ್ ಅಡ್ಜಸ್ಟ್ಮೆಂಟ್ಸ್. ಆಮೇಲೆ 30 ವರ್ಷದಿಂದ 40 ವರ್ಷ ಆ ಒಂದು ಕಾಲದಲ್ಲಿ ಎಂಥ ಕಾರಣಗಳಿರುತ್ತೆ? ಆವಾಗ ಅವ್ರವ್ರ ಜೀವನದಲ್ಲಿ, ಅವ್ರವ್ರ ಪ್ರೊಫೆಷನಲ್ಲಿ, ಅವ್ರವ್ರ ರೆಸ್ಪಾನ್ಸಿಬಿಲಿಟೀಸಲ್ಲಿ ಅವ್ರು ಮುಳುಗೋಗಿರ್ತಾರೆ. ಇನ್ನು ಮತ್ತೊಬ್ಬರಿಗೆ ಅಂದರೆ ಕೌಂಟರ್ ಪಾರ್ಟಿಗೆ ಟೈಮ್ ಕೊಡಲಿಕ್ಕೆ ಟೈಮ್ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳದ್ದು ಹೇಳಬೇಕಂದ್ರೆ, ಸಣ್ಣ ಮಕ್ಕಳು, ಪ್ರೊಫೆಷನ್, ಕೆಲಸ, ಇದೆಲ್ಲ ಬ್ಯಾಲೆನ್ಸ್ ಮಾಡುವಾಗ ತನ್ನ ಗಂಡನಿಗೆ ಕೊಡಬೇಕಾದ ಟೈಮನ್ನು ತಾನು ಕೊಡೋಲ್ಲ. ಅದೇ ರೀತಿ ಗಂಡಸರಿಗೂ ಆ ಟೈಮಲ್ಲಿ ಕೆರಿಯರಲ್ಲಿ ಇಟ್ ವಿಲ್ ಬಿ ಪೀಕ್ ಟೈಮ್, ಅಂದರೆ ಮೇಲೆ ಏರುವಂಥ ಸಂದರ್ಭ. ಸೊ ಅವ್ರಿಗೆ ಕಾನ್ಸಂಟ್ರೇಷನ್ ತಮ್ಮ ಪ್ರೊಫೆಷನ್ನು, ತಮ್ಮ ಕೆರಿಯರ್ ಮೇಲಿರುತ್ತೆ. ಅವರಿಗೂ ಸಹ ಮನೆ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆದರೆ ವಿಚಿತ್ರ ಅಂದರೆ ಅದೇ ಸಂದರ್ಭದಲ್ಲಿ ಮಕ್ಕಳು ಸಣ್ಣವ್ರು ಇರ್ತಾರೆ, ಅವ್ರ ಮೇಲೆ ಕಾನ್ಸಂಟ್ರೇಷನ್ನು ಜಾಸ್ತಿ ಬೇಕಾಗುತ್ತೆ. ಆ ಬ್ಯಾಲೆನ್ಸಿಂಗ್, ಆ 30ರಿಂದ 40 ವರ್ಷ ಬ್ಯಾಲೆನ್ಸಿಂಗ್ ತುಂಬ ಕಷ್ಟ, ತುಂಬ ಡೆಲಿಕೇಟ್ ಸಿಚುವೇಶನ್. ಅದರಲ್ಲಿ ಎಲ್ಲರದ್ದು ಕೋಆಪ್ರೇಷನ್ ಬೇಕು. ಆ ಕೋಆಪ್ರೇಷನ್ ಒಬ್ಬರಿಂದ ಅಲ್ಲ, ಈವನ್ ಮಕ್ಕಳ ಆ್ಯಡಮೆಂಟ್ ಆಗಿದ್ರೂ ರಿಲೇಷನ್ಶಿಪ್ ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋದ್ರಿಂದ, ಅದನ್ನು ಶೇರಿಂಗ್ ದಾರಿ ಗೊತ್ತಾಗದೇ ಇರೋದ್ರಿಂದ ಚಾನ್ಸಸ್ ಆಫ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜಸ್ ಜಾಸ್ತಿ. ಆ ಸಮಯದಲ್ಲಿ ಏನು ಯೋಚನೆ ಮಾಡಬೇಕು ಅಂದರೆ ಮ್ಯಾರೇಜಲ್ಲಿರೋ ಕಪಲ್ಸ್? ಇದು ಒಂದು ಫ್ರೇಝು, ಇದನ್ನು ನಾವು ದಾಟಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರ ಮಾಡಬೇಕು. ಅವನೇ ತಪ್ಪು ಮಾಡಲಿ, ಅವಳೇ ತಪ್ಪು ಮಾಡಲಿ, ಎಸ್ ಇದಾಗತ್ತೆ. ಅದು ಒಬ್ಬರು ಜೀವನದಲ್ಲ, ಎಲ್ಲರ ಜೀವನದಲ್ಲೂ ಇರುತ್ತೆ. ಸ್ವಲ್ಪ ದಿವಸ ನಾವು ಎಂಡ್ಯೂರ್ ಮಾಡಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು, ಅನುಭವಿಸ್ಬೇಕು. ಕೆಟ್ಟದ್ದಿರ್ಬೋದು, ಒಳ್ಳೇದಿರ್ಬೋದು. ಆ ಟೈಮ್ನಲ್ಲಿ ಸಿಟ್ಟು ಬರೋದು ಜಾಸ್ತಿ. ಆ ಟೈಮಲ್ಲಿ ಯಾಕೆಂದರೆ ನಮಗೆ ಒಂದು ಲಿಮಿಟ್ ಇರುತ್ತೆ, ಒಬ್ಬ ಮನುಷ್ಯನಿಗೆ ಒಂದು ಲಿಮಿಟ್ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಆಗಲಿ, ಏನೇ ಮಾಡಲಿಕ್ಕೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಮಾಡಿದಾಗ ನಮ್ಮ ಆ್ಯಂಗರ್ ಆಗಲಿ, ನಮ್ಮ ಫ್ರಸ್ಟ್ರೇಷನ್ಸ್ ಆಗಲಿ ತಡ್ಕೊಳಕ್ಕೆ ನಮ್ಮ ಕೈಲಾಗಲ್ಲ. ಸೊ ವಿ ಶಲ್ ಔಟ್, ಅಂದರೆ ಓಪನ್ ಅಪ್, ಅಥವಾ ಹೇಳ್ತೀವಿ, ಕೂಗಾಡ್ತೀವಿ, ಕಿರ್ಚಾಡ್ತೀವಿ. ಆಪೋಸಿಟ್ ಇರೋರು ಹೌದು ಇದು ನನ್ನ ಸ್ಥಾನದಲ್ಲೂ ಅವಳು ಇದ್ದಾಳೆ, ವೆಯ್ಟ್, ಲೆಟ್ ಮಿ ವೆಯ್ಟ್ ಅಂತ. ನಾನು ಹುಡುಗ ಹುಡುಗಿ ಅಂತ ಹೇಳಲ್ಲ, ಇಬ್ಬರಿಗೂ ಬೇಕದು. ಆ ಒಂದು ಫ್ರೇಸ್ ಆಫ್ 30 to 40 years ನೀವು ಪಾಸ್ ಮಾಡಿದ್ರೆ ವೆರಿ ರೇರ್ಲಿ ಪೀಪಲ್ ಗೆಟ್ ಡಿವೋರ್ಸ್, ವೆರಿ ರೇರ್. ಕಡಿಮೆ ಆಗ್ತವೆ. 40 ವರ್ಷ ನಂತರ ಆದರೆ ಏನು ಕಾರಣ? 40 ವರ್ಷದ ನಂತರ ಹೆಚ್ಚಾಗಿ ಬಿಟ್ರೇಯಲ್, ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸೇ ಕಾರಣ ಆಗುತ್ತೆ. ಅಷ್ಟು ವರ್ಷ ಒಟ್ಟಿಗೆ ಇದ್ದು ಒಂದೇ ಒಂದು, ಕೆಲವೊಬ್ರು ಹೇಳ್ತಾರೆ ಒಬ್ಬ ವ್ಯಕ್ತಿ ಜೊತೆನೇ ಸ್ಪೆಂಡ್ ಮಾಡಿದ ಟೈಮು, ದೇ ವಾಂಟ್ ವೆರೈಟಿ, ಥಿಂಗ್ಸ್ ಲೈಕ್ ದಟ್. ದಿಸ್ ಇಸ್ ದ ಸಿಚುವೇಶನ್. ಸೊ ವೆರೈಟಿ ಬೇಕಂದಾಗ ಆಕ್ಸೆಪ್ಟ್ ಮಾಡ್ಕೊಳ್ಳೋರು ಅದಕ್ಕೆ ರೆಡಿ ಇರಬೇಕು. ಸೊ ದ್ಯಾಟ್ ಈಸ್ ದ ಏಜ್, 40 to 50 ಈಸ್ ದ ಏಜ್ ವೇರ್ ಪೀಪಲ್ ಗೆಟ್ ಏನೋ ಒಂದು, ಇದು ಮಿಡ್ ಲೈಫ್ ಕ್ರೈಸಿಸ್ ಅಂತ ಅಂತಾರೆ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ. ಮಿಡ್ ಲೈಫ್ ಕ್ರೈಸಿಸ್ ಅಂದ್ರೆ ಏನೋ ಒಂದು ಅವ್ರಿಗೆ ಗೊತ್ತಾಗಲ್ಲ, ಚೇಂಜ್, ದೇ ವಾಂಟ್ ಚೇಂಜ್. ವಿಚ್ಛೇದನ ಅಂತ ಅಂದರೆ ಮ್ಯಾಮ್ ಅದು ಯಾವ್ಯಾವ ರೀತಿಯಲ್ಲಿ ಮಾಡ್ಕೋಬಹುದು? ವಿಚ್ಛೇದನ ಅಂದರೆ ನನ್ನ ಪ್ರಕಾರ ಎರಡೇ ರೀತಿ. ಲೀಗಲಿ ನಿಮಗೆ ಸಿಗೋದು ಎರಡು ರೀತಿ. ಒಂದು ಕಂಟೆಸ್ಟೆಡ್, ಇನ್ನೊಂದು ಕನ್ಸೆಂಟ್. ಅಂದರೆ ಒಪ್ಕೊಂಡು, ಗಂಡ ಹೆಂಡತಿ ಕೂತ್ಕೊಂಡು ಒಪ್ಕೊಂಡು ನಾವು ಡಿವೋರ್ಸ್ ತೊಗೊಳ್ಳೋಣ ಅನ್ನೋದು ಕನ್ಸೆಂಟ್ ಡಿವೋರ್ಸ್.
ಇನ್ನೊಂದು ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಫೈಟ್ ಮಾಡಿಕೊಂಡು ಈ ರೀಸನ್ಗೆ ನಮಗಿಲ್ಲ, ಒಬ್ರು ಕೊಡೋಕೆ ರೆಡಿ ಇರ್ತಾರೆ, ಒಬ್ರು ಕೊಡೋಕೆ ರೆಡಿ ಇರಲ್ಲ, ಅಂಥ ಸಂದರ್ಭದಲ್ಲಿ ಕಂಟೆಸ್ಟೆಡ್ ಡಿವೋರ್ಸ್ ಆಗುತ್ತೆ. ರೀಸನ್ ಬೇರೆ ಬೇರೆ ಇರುತ್ತೆ, ಕ್ರುವೆಲ್ಟಿ ಇರ್ಬೋದು, ಏನೋ ನನ್ನ ಜೊತೆ ಅವಳು ಸರಿಯಾಗಿಲ್ಲ ಅಂತ ಇರ್ಬೋದು, ಅವ್ನು ನನ್ನ ಜೊತೆ ಸರಿಯಾಗಿಲ್ಲ ಅನ್ಬೋದು, ಎಗೇನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು, ದಟ್ಸ್ ಆಲ್ಸೋ ಎ ಗುಡ್ ಗ್ರೌಂಡ್ ಫಾರ್ ಡಿವೋರ್ಸ್. ಆಮೇಲೆ ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಇರ್ಬೋದು, ಫೈನಾನ್ಷಿಯಲ್ ಆಸ್ಪೆಕ್ಟ್ ಇರ್ಬೋದು, ಅಥವಾ ಹೇಳೋದೊಂದು ಮಾಡೋದೊಂದು, ಮೇಲೆ ಹೇಳೋದೇ ಬೇರೆ ರೀಸನ್ ಇರುತ್ತೆ, ಆ್ಯಕ್ಚುಲ್ ರೀಸನ್ ಬೇರೆ ಇರುತ್ತೆ. ಆ ಎಲ್ಲ ಕಾರಣಗಳನ್ನು ಬರುತ್ತೆ, ಆದರೆ ಅವಾಗ ಅದು ಕಂಟೆಸ್ಟೆಡ್ ಆಗುತ್ತೆ. ನಾ ಹೇಳೋದು, ನೀವು ಎರಡು ವ್ಯಕ್ತಿಗಳು ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ವಾ, ಕೂತ್ಕೊಂಡು ಮಾತಾಡಿ ರಿಸಾಲ್ವ್ ಮಾಡಿಕೊಂಡು ಕನ್ಸೆಂಟ್ ಡಿವೋರ್ಸ್ ತೊಗೊಳ್ಳೋದು ಬುದ್ಧಿವಂತರ ಲಕ್ಷಣ. ಅದು ನಿಮ್ಮ ಸಜೆಷನ್ನು. ಎಸ್, ಡಿವೋರ್ಸ್ ಅಂತ ಬಂದಾಗ ನೀವು ಹೇಳ್ದಂಗೆ ನಿಮ್ಮ ಸಜೆಷನ್ನು ಕೂತ್ಕೊಂಡು ನೀವು ಮಾತಾಡಿ ತೊಗೊಳ್ಳಿ ಅಂತ. ಬಟ್ ನ್ಯಾಯಾಲಯದ ಕಡೆಯಿಂದ ಏನು ಆಪ್ಷನ್ಸ್ ಇರುತ್ತೆ? ಅಂದರೆ ಮೀಡಿಯೇಷನ್ ಅಂತ ನಾನು ಕೇಳಿದ್ದೀನಿ. ನ್ಯಾಯಾಲಯದಲ್ಲಿ ಇದು ನೀವು ಯಾವುದೇ ಒಂದು ಡಿವೋರ್ಸ್ ಕೇಸ್ ಆಗಲಿ, ಡಿವೋರ್ಸ್ ಆಗಲಿ, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್, ಅಂದರೆ ಒಬ್ಬರು ಸಪ್ರೇಟಾಗಿ ಬಿಟ್ಟು ಹೋಗಿರ್ತಾರೆ, ಆವಾಗ ಇನ್ನೊಂದು ವ್ಯಕ್ತಿ ಆ ವ್ಯಕ್ತಿ ಬಂದು ನನ್ನ ಜೊತೆ ಇರಲಿ ಅಂತ ಹೇಳಿ ಹಾಕ್ಕೊಳ್ಳೋ ಕೇಸ್ಗೆ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಹೇಳ್ತಾರೆ. ಆ ಥರ ಕೇಸ್ಗಳು ಹಾಕಿದಾಗ ಮೊದಲು ಫ್ಯಾಮಿಲಿ ಕೋರ್ಟಲ್ಲಿ ಯಾವುದೇ ಒಂದು ಮ್ಯಾಟ್ರ್ ಬಂದ್ರೂ ಫಸ್ಟ್ ಕೋರ್ಟಿಗೆ ಇಬ್ಬರು ಅಪಿಯರ್ ಆದ ಕೂಡಲೇ ಕೋರ್ಟ್ ಕಂಪಲ್ಸರಿಯಾಗಿ ಮೀಡಿಯೇಷನ್ ಕಳಿಸುತ್ತೆ. ಅದು ಎಫೆಕ್ಟಿವಾ ಮ್ಯಾಮ್? ಎಷ್ಟು ಎಫೆಕ್ಟಿವ್ ಇದೆ ಅಂತ ಹೇಳಲಿಕ್ಕಾಗಲ್ಲ. ಸುಮಾರು ಸತಿ ಕಪಲ್ಲೇ ಡಿಸೈಡ್ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ ನಾವೇನು ಮಾಡಬೇಕು ಅಂತ. ಫಾರ್ಮ್ಯಾಲಿಟಿ ಪ್ರಾಸೆಸ್, ಅದು ಫಾರ್ಮ್ಯಾಲಿಟಿ ಸುಮಾರು ಕಡೆ ಆಗುತ್ತೆ, ಫಾರ್ಮ್ಯಾಲಿಟಿ ಅಂತ ಸುಮಾರು ಕಡೆ ಆಗುತ್ತೆ. ಬಟ್ ಆ ಮೀಡಿಯೇಟರ್ಸ್ಗೂ ದೇ ಶುಡ್ ಹ್ಯಾವ್ ಟೈಮ್, ಪೇಷನ್ಸ್ ಟು ಮೀಡಿಯೇಟ್. ಒಳ್ಳೆ ಮೀಡಿಯೇಟರ್ಸ್ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಎಲ್ಲ ಆಸ್ಪೆಕ್ಟ್ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ, ಮಕ್ಕಳ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ, ಒತ್ತಿಗೆ ಇರೋಕ್ಕೆ ಸಾಧ್ಯನಾ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ದೇ ಆಲ್ವೇಸ್ ಟ್ರೈ. ಎಲ್ಲ ಫ್ಯಾಮಿಲಿ ಮ್ಯಾಟರ್ಸಲ್ಲೂ ಯಾವಾಗಲೂ ಪ್ರಯತ್ನ ಆಗೋದು ಗಂಡ ಹೆಂಡತಿನ ಒಟ್ಟುಗೂಡಿಸ್ಬೇಕು ಅನ್ನೋ ಪ್ರಯತ್ನನೇ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಈ ಕಪಲ್ಸ್ ಡಿಸೈಡ್ ಮಾಡ್ಕೊ ಬಂದಿರ್ತಾರೆ ಮುಂಚೆನೇ. ದೇ ವಿಲ್ ನಾಟ್ ಹ್ಯಾವ್ ಓಪನ್ ಮೈಂಡ್ ಅಂತಾರಲ್ಲ, ಅಂದರೆ ಹೇಳೋದನ್ನು ಕೇಳೋ ಅಷ್ಟು ತಾಳ್ಮೆ ಆಗಲಿ ಟೈಮ್ ಆಗಲಿ ಯಾರಿಗೂ ಇರೋದಿಲ್ಲ. ಮೀಡಿಯೇಷನ್ ಸೆಂಟರ್ಗೆ ನೀವು ಬೆಂಗಳೂರು ಮೀಡಿಯೇಷನ್ ಸೆಂಟರ್ ಅಂತಲೇ ಇಟ್ಕೊಳ್ಳಿ, ಸ್ಯಾಟರ್ಡೆ ಹೋದರೆ ಅದು ಜಾತ್ರೆಗಿಂತ ಫುಲ್ಲಾಗಿರುತ್ತೆ. ಸ್ಯಾಟರ್ಡೇಸ್ ಆರ್ ಕನ್ಸಿಡರ್ಡ್, ಯಾಕೆಂದರೆ ಈ IT ಇವ್ರಿಗೆಲ್ಲರಿಗೂ ಇಟ್ಸ್ ಅ ಹಾಲಿಡೇ, ಕಿಕ್ಕಿರೋದು ತುಂಬಿರುತ್ತೆ ಕೋರ್ಟ್ ಕಾಂಪ್ಲೆಕ್ಸ್. ಅಂಥದ್ರಲ್ಲಿ ಮೀಡಿಯೇಟರ್ಸ್ ಆದರೂ ಎಷ್ಟು ಕೇಸ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ? ಕೋರ್ಟೇ ಆಗಲಿ ಎಷ್ಟು ಕೇಸ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ? ಎಲ್ರಿಗೂ ಅವ್ರದ್ದೇ ಜೀವನದ ಅವ್ರದ್ದೇ ಡಿವೋರ್ಸ್ಗೆ ರಜಾ ಹಾಕ್ಲಿಕ್ಕೂ ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ. ಎಲ್ಲರಿಗೂ ಸ್ಯಾಟರ್ಡೇ ಬೇಕು, ಯಾಕೆ? ಅವತ್ತು ರಜಾ ಇರುತ್ತೆ. ಸೊ ಇವಾಗ ನಾವು ಫ್ಯಾಮ್ಲಿಗೆ ಕೊಡೋ ವರ್ಕ್ಗೆ ಮತ್ತು ನಮ್ಮ ಕೆರಿಯರಿಗೆ ಕೊಡೋ ಅಂಥ ಇಂಪಾರ್ಟೆನ್ಸ್ ನಮ್ಮ ಫ್ಯಾಮ್ಲಿಗೆ ನಾವು ಕೊಡ್ತಾಯಿಲ್ಲ, ನಮ್ಮ ಮ್ಯಾರೇಜಿಗೆ ನಾವು ಕೊಡ್ತಾಯಿಲ್ಲ. ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೇವೆ ಅದೇ ಬೆಳೆಯುತ್ತೆ. ನಾವು ಕೆರಿಯರ್ಗೆ ಇಂಪಾರ್ಟೆನ್ಸ್ ಕೊಡ್ತೇವೆ, ಅದಕ್ಕೆ ನಾವು ಇಂಡಿಯಾ ಈಸ್ ಗೋಯಿಂಗ್ ಅಪ್ ಇನ್ ಎಕಾನಮಿ. ಆದರೆ ನಮ್ಮ ಫ್ಯಾಮಿಲಿ ಲೈಫಲ್ಲಿ ವಿ ಆರ್ ಗೋಯಿಂಗ್ ಡೌನ್. ನಮ್ಮ ಬೇರುಗಳು ಹೋಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಗಮನ ಹರಿಸ್ಬೇಕು. ಅನಲ್ಮೆಂಟ್ ಅಂತ ಬಂದಾಗ, ಅನಲ್ಮೆಂಟ್ ಇಸ್ ಡಿಫ್ರೆಂಟ್ ಫ್ರಮ್ ಡಿವೋರ್ಸ್? ಎಸ್. ಎರಡಕ್ಕೂ ಏನು ವ್ಯತ್ಯಾಸ? ಅನಲ್ಮೆಂಟ್ ಅಂತ ಅಂದರೆ ಮದುವೆನೇ ಅಲ್ಲ, ಮದುವೆನೇ ಇಲ್ಲ, ನಲ್ ಆ್ಯಂಡ್ ವಾಯ್ಡ್, ಅಂದರೆ ಆ ಮದುವೆ ಆಗದೇ ಇರೋ ರೀತಿ. ಅದು ಯಾವ ಕಾರಣಗಳಿಗೆ ಮಾಡಬಹುದು? ಏಜ್ ಲಿಮಿಟ್, ಅಂದರೆ 18 ವರ್ಷ ಆಗದೇ ಇರೋವಂಥ ಮಕ್ಕಳು ಮದುವೆ ಆದಾಗ, ಆಮೇಲೆ ಹುಡುಗನಿಗೆ 21 ವರ್ಷ ಆಗದೇ ಇದ್ದಾಗ ಮದುವೆ ಆದಾಗ ಅವಳಿಗೆ ಆಪ್ಷನ್ ಇರುತ್ತೆ. 16 ವರ್ಷದ ಹುಡುಗಿ ಮದುವೆ ಆಗೋದು ಅಫೆನ್ಸ್, ಅದು ಡಿಫ್ರೆಂಟ್. ಕ್ರಿಮಿನಲ್ ಸೈಡ್ ಆ್ಯಂಗಲಿಂದ ನೋಡಿದ್ರೆ ಇಟ್ ಇಸ್ ಅನ್ ಅಫೆನ್ಸ್, ದಟ್ಸ್ ಡಿಫ್ರೆಂಟ್. ಆದರೆ ಆ ಒಂದು ಮದುವೆ ಆದ ನಂತರ ಮೆಜಾರಿಟಿಗೆ ಬಂದಮೇಲೆ ಸ್ವಲ್ಪ ಟೈಮ್ ಇರುತ್ತೆ ಅವಳಿಗೆ ಟು ಸೀಕ್ ಅನಲ್ಮೆಂಟ್ ಆಫ್ ಮ್ಯಾರೇಜ್. ಆಮೇಲೆ ಗೋತ್ರಗಳು, ಇವಾಗ ನಮ್ಮ ಹಿಂದೂ ಇದ್ರ ಬಗ್ಗೆ ಗೊತ್ತಿದ್ರೆ, ರಿಲಿಜನ್ ಬಗ್ಗೆ ಗೊತ್ತಿದ್ರೆ ಗೋತ್ರಗಳ ಕಾನ್ಸೆಪ್ಟ್ ಇದೆ. ಒಂದೇ ಗೋತ್ರದವ್ರು ಮದುವೆ ಆಗಲ್ಲ. ಹಾಗೆ ಗೋತ್ರ ಏನಾದರೂ ಒಂದೇ ಆಗಿದ್ದರೆ ಅದ ನಂತರ ಗೊತ್ತಾದರೆ, ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಅನಲ್ಮೆಂಟ್ ಆಗುತ್ತೆ. ಮತ್ತು ಮ್ಯಾರೇಜ್ ಕನ್ಸ್ಯೂಮೇಟ್ ಆಗದೇ ಇದ್ದರೆ, ಅಂದರೆ ಮದುವೆ ಆದ ನಂತರ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಗಂಡಾಗಲಿ ಹೆಣ್ಮಕ್ಳಾಗಲಿ ಆ ಮದುವೆಯಲ್ಲಿ ಫಿಸಿಕಲ್ ರಿಲೇಷನ್ಶಿಪ್ ಆಗಲಿಲ್ಲ ಅಂದರೆ ಏನೋ ಕಾರಣ ಇರ್ಬೋದು, ಇಂಪಾರ್ಟೆನ್ಸಿ ಇರ್ಬೋದು, ಏನೇನೋ ಕಾರಣಗಳಿರ್ಬೋದು. ಅಂಥ ಸಂದರ್ಭದಲ್ಲಿ ಅನಲ್ಮೆಂಟ್ ಆಫ್ ಮ್ಯಾರೇಜ್ ತೊಗೋತಾರೆ. ಅವಾಗ ಹೇಗೆ ಅಂದರೆ ದೇ ವಿಲ್ ನಾಟ್ ಬಿ ಅಡ್ರೆಸ್ಡ್ ಆ್ಯಸ್ ಡಿವೋರ್ಸಿ, ದೇ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅನ್ಮ್ಯಾರಿಡ್. ಮದುವೆನೇ ಆಗಿಲ್ಲ ಅಂತ. ಓಕೆ.
ಇನ್ನೊಂದು ಕಾನ್ಸೆಪ್ಟ್ ಇದೆ, ಪ್ರೀನಪ್ಚುಯಲ್ ಅಗ್ರಿಮೆಂಟ್ ಅಂತ. ಇದು ನಾವು ಜಾಸ್ತಿ ವೆಸ್ಟರ್ನ್ ವರ್ಲ್ಡಲ್ಲಿ ನೋಡ್ತೀವಿ. ಅಂದರೆ ಮದುವೆಗಿಂತ ಮುಂಚೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ಯೂಶ್ವಲಿ ಇಟ್ಸ್ ಅಬೌಟ್ ಪ್ರಾಪರ್ಟಿ, ಮುಂಚೆ ಇದ್ದ ಪ್ರಾಪರ್ಟಿ ಅದು ಹೇಗೆ ಡಿವೈಡ್ ಆಗುತ್ತೆ, ಇಲ್ಲ ಅದು ಮದುವೆ ಆದ ನಂತರ ಅದು ಜಾಯಿಂಟ್ ಪ್ರಾಪರ್ಟಿ ಆಗುತ್ತಾ, ಇಲ್ಲ ಅದು ಸೆಪ್ರೇಟಾಗಿ ಉಳ್ಕೊಳ್ಳುತ್ತಾ, ಇನ್ನಷ್ಟು ವಿಷಯಗಳ ಬಗ್ಗೆ ಅವ್ರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅದು ನಮ್ಮ ಇಂಡಿಯಾದಲ್ಲಿ ಆ ಥರ ಒಂದು ಅರೇಂಜ್ಮೆಂಟ್ ಇದೆಯಾ? ಅದೇ ನಾನು ಆವಾಗಲೇ ಹೇಳಿದೆ, ಇಂಡಿಯಾದಲ್ಲಿ ಸ್ಪೆಷಲಿ ಹಿಂದೂಸಲ್ಲಿ ಮ್ಯಾರೇಜ್ ಇಸ್ ಕನ್ಸಿಡರ್ಡ್ ಆ್ಯಸ್ ಸ್ಯಾಕ್ರಮೆಂಟ್. ಸೊ ಅಂಥ ಸಂದರ್ಭದಲ್ಲಿ ಅಗ್ರಿಮೆಂಟ್ ಪ್ರಶ್ನೆ ಬರೋದಿಲ್ಲ. ಅದು ಮುಂಚೆ ಪ್ರಶ್ನೆ ಆಗಿರಲಿಲ್ಲ, ಬಿಕಾಸ್ ಒಬ್ಬರೇ ಅರ್ನಿಂಗ್ ಮೆಂಬರ್ ಇತ್ತು. ಆಮೇಲೆ ನಮ್ಮ ಹಿಂದೂ ಲಾನಲ್ಲಿ, ನಮ್ಮ ಹಿಂದೂ ಲಾ 1956 ಆದ ನಂತರ, ಅಂದರೆ ಕೋಡಿಫೈ ಆಗಿದ ನಂತರ, ಇಂಡಿಪೆಂಡೆನ್ಸ್ ಆದ ನಂತರ ನಮಗೆ ಡಿವೋರ್ಸ್ ಕಾನ್ಸೆಪ್ಟ್ ಬಂದಿತ್ತು. ಅದಕ್ಕೆ ಮುಂಚೆ ನಮ್ಮ ಹಿಂದೂ ಲಾನಲ್ಲಿ ಡಿವೋರ್ಸ್ಗಳೂ ಇರ್ತಾ ಇರಲಿಲ್ಲ. ಸೊ ಒಂದ್ಸತಿ ಮದುವೆ ಆದಮೇಲೆ ಮದುವೆ ಆದಂಗೆ ಯಾವಾಗ ಡಿವೋರ್ಸ್ ಕಾನ್ಸೆಪ್ಟ್ ಅಂದ್ರೋ ಅದಕ್ಕೆ ಈಕ್ವಲೆಂಟಾಗಿ ಪ್ರಾಪರ್ಟಿ ಬಗ್ಗೆನೂ ನಮ್ಮ ಲೆಜಿಸ್ಲೇಚರ್ ಯೋಚನೆ ಮಾಡಬೇಕಿತ್ತು. ಆದರೆ ಇವತ್ತುವರೆಗೂ ಮಾಡಿಲ್ಲ. ಈ ಥರ ಒಂದು ಲಾ ಇರಬೇಕಾ, ಇಲ್ಲ ಅಗ್ರಿಮೆಂಟ್ ಮಾಡೋ ಅವಕಾಶ ಇರಬೇಕಾ? ಬಿಕಾಸ್ ಇವತ್ತು ನೋಡ್ತಿರೋ ಹಂಗೆ ಎಷ್ಟೊಂದು ಜನ ಪ್ರಾಪರ್ಟಿ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಅಂದರೆ ನಾವು ಮದುವೆ ಆಗ್ತಾ ಇದ್ದೀವಿ, ನಾಳೆ ಡಿವೋರ್ಸ್ ತೊಗೊಂಡ್ರೆ ಸಮ್ಟೈಮ್ಸ್ ಡಿವೋರ್ಸ್ನ ಮಿಸ್ಯೂಸು ಮಾಡ್ಕೊಳ್ತಾರೆ. ಎಲ್ಲರೂ ಒಳ್ಳೆ ಕಾರಣಕ್ಕೆ ತೊಗೊಳ್ಳಲ್ಲ, ಅಂದರೆ ಏನೋ ಒಂದು ಜೆನ್ಯೂನ್ ಕಾರಣಕ್ಕೆ ತೊಗೊಳ್ಳಲ್ಲ. ಸೊ ಅಂಥ ಒಂದು ಸಂದರ್ಭ ಬಂದಾಗ ಆ ಪ್ರಾಪರ್ಟಿನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕ್ಕೆ, ಯಾಕಂದರೆ ನಿಮ್ಮ ಜೆನ್ಯೂನಿಟಿ ಇದ್ದರೆ ಮುಂಚೆನೇ ಕಾಣಿಸುತ್ತಲ್ವಾ? ನಾನೇನು ಅನ್ನೋದು ಅಂದರೆ, ಈ ಸುಮಾರು ಡಿವೋರ್ಸ್ಗಳು ವರ್ಷಗಟ್ಟಲೆ ನಡೆಯೋದು ಅಟ್ ದ ಎಂಡ್ ಆಫ್ ದ ಡೇ ಫಾರ್ ಮನಿ. ಏಕೆಂದರೆ ಯಾವುದೇ ಇಬ್ಬರು ವ್ಯಕ್ತಿಗಳು ಒಬ್ಬರ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಕೋರ್ಟಿಗೆ ಬರ್ತಾರೆ. ಅವರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಅವ್ರು ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಅಂದರೆ ದೇ ವಿಲ್ ಗೋ ಬ್ಯಾಕ್, ಒಟ್ಟಿಗೆ ಹೋಗ್ತಾರೆ. ಯಾವಾಗ ಅವರಿಬ್ಬರಿಗೂ ಒಟ್ಟಿಗೆ ಇರೋಕ್ಕೂ ಇಷ್ಟ ಇಲ್ಲ, ಡಿವೋರ್ಸು ಕೊಡಲ್ಲ, ಅದಕ್ಕೆ ಕಾರಣ ಏನವಾಗ? ಇಲ್ಲ ನಾನು ಚೆನ್ನಾಗಿರಲ್ಲ, ಅವನು ಚೆನ್ನಾಗಿರೋದು ಬೇಡ, ನಾನು ಚೆನ್ನಾಗಿರಲ್ಲ, ಅವಳು ಚೆನ್ನಾಗಿರೋದು ಬೇಡ, ಅಥವಾ ಕಾಂಪನ್ಸೇಷನ್ ಏನಾದರೂ ಕೊಡಲಿ. ಇದನ್ನು ನಮ್ಮ ಲಾ ಮೇಕರ್ಸೇ ಟೇಕ್ ಕೇರ್ ಮಾಡಿದ್ರೆ, ಅಂದರೆ ಅದಕ್ಕೊಂದು ಫಿಗರೈಸ್ ಮಾಡಿದ್ರೆ, ಆವಾಗ ಈ ವರ್ಷಗಟ್ಟಲೆ ಡಿವೋರ್ಸ್ ಮ್ಯಾಟರ್ಸ್ ನಡೆಯೋ ಅಂಥ ಸಂದರ್ಭ ಇರಲ್ಲ ಅಂತ ಅನ್ಕೋತೀನಿ. ಏಕೆಂದರೆ ಇದರಲ್ಲಿ ನಾವು ಎಷ್ಟೇ ಈಕ್ವಾಲಿಟಿ ಬಗ್ಗೆ ಮಾತಾಡಿದ್ರೂ ವಿಮೆನ್ ಆರ್ ದ ಲೂಸರ್ಸ್. ಡಿವೋರ್ಸ್ ಪ್ರೊಸೀಡಿಂಗ್ಸ್ ಜಾಸ್ತಿ ವರ್ಷ ನಡೆದ್ರೆ ಹೆಣ್ಮಕ್ಳೇ, ಫಿಮೇಲ್ಸ್ ಆರ್ ದ ಲೂಸರ್ಸ್. ಯಾಕೆ? ಬಯಾಲಜಿಕಲ್ ಕ್ಲಾಕ್ ಟಿಕ್ ಆಗ್ತಾ ಇರತ್ತೆ. ನಮಗೆ ಫರ್ಟೈಲ್ ಪೀರಿಯಡ್ ಫಾರ್ ವಿಮೆನ್ ಅನ್ನೋದಂದರೆ 20ರಿಂದ ಮ್ಯಾಕ್ಸಿಮಮ್ 40 ವರ್ಷವರೆಗೂ ಇರ್ಬೋದು. ಸೊ ಹೆಣ್ಣು ಒಂದು ತಪ್ಪು ಮದುವೆಯಲ್ಲಿ ಸಿಗಾಕೊಂಡ್ರೆ ಆ ಕೇಸ್ನ ಎಳ್ಕೊಂಡು ಹೋದರೆ ಸಾಕು, ಹೀಲ್ ಬಿ ಸಕ್ಸೀಡಿಂಗ್. ಅವಳ ಸಮಯ ಕಾಲ ಅವಳು ತಾಯಿ ಆಗಬೇಕು ಅಂತ ಆಸೆ ಇದ್ರೆ ಆ್ಯಂಡ್ ಸುಮಾರು ವೆರಿ ರೇರ್ಲಿ ಹೆಣ್ಮಕ್ಳಿಗೆ ಅಮ್ಮ ಆಗಬಾರ್ದು ಅಥವಾ ತಾಯಿ ಆಗಬಾರ್ದು ಅನ್ನೋದಿರೋದು. ಎಲ್ರಿಗೂ ನನಗೂ ಒಂದು ತಾಯಿ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ತಾಯಿ ಆಗಬೇಕಂತಂದರೆ ಸಿಂಗಲ್ ವುಮನ್ ಮಕ್ಕಳು ಮಾಡ್ಕೋತಾರೆ ಇವಾಗ, ಅದು ತುಂಬ ಕಡಿಮೆ. ಇನ್ನೂ ಅಷ್ಟೊಂದು ಧೈರ್ಯ ನಮ್ಮ ಹೆಣ್ಮಕ್ಳಿಗೆ ಬಂದಿಲ್ಲ. ಸಿಂಗಲ್ ವಿಮೆನ್ ಮಕ್ಕಳು ಮಾಡ್ಕೊಳ್ಳೋ ಅಂಥ ಸಂದರ್ಭ ಬರೋವರೆಗೂ somebody will have to help them out. ಎಷ್ಟೊಂದು ಸಾರಿ ಮದುವೆ ಅಂತ ಬಂದಾಗ, ಮಕ್ಕಳಾಗಿದ್ದಾಗ, ಆಮೇಲೆ ವಿಚ್ಛೇದನ ಆದಾಗ ಗಂಡ ಹೆಂಡತಿ ನಿರ್ಧಾರ ತಗೊಳ್ತಾರೆ, ಆದರೆ ಮಕ್ಕಳು ಬಲಿಪಶು ಆಗ್ತಾರೆ. ಹೌದು. ಅಂಥ ಸಂದರ್ಭದಲ್ಲಿ ನಿಮ್ಗೇನಂತ ಅನಿಸುತ್ತೆ? ಅಪ್ಪ ಅಮ್ಮನಿಗೆ ಇಬ್ಬರಿಗೂ ಮಕ್ಕಳ ಮೇಲೆ ಅಷ್ಟೇ ಆಸೆ ಇರುತ್ತೆ, ಆದರೆ ಅವರಿಬ್ಬರು ಈಗೋದಿಂದ ಮಕ್ಕಳು ಸಫರ್ ಆಗ್ತಾರೆ. ಅವ್ರ ಈಗೋನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಮಕ್ಕಳಿಗೆ ಒಲಿತಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ನಿರ್ಧಾರನ ತಂದೆ ತಾಯಿ ತಗೊಂಡ್ರೆ ಇದಕ್ಕೆ ಒಂದು ಸಹಾಯ, ಅಂದರೆ ಇದಕ್ಕೊಂದು ಆನ್ಸರ್ ಇರುತ್ತೆ. ಇಲ್ಲ ಅಂದರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಲ್ಲ. ಸಫರರ್ ಆದ ಚಿಲ್ಡ್ರನ್ ಅದು ಆಕ್ಸೆಪ್ಟೇ ಮಾಡ್ಕೋಬೇಕು. ನೀವು ಹೇಳಿದ್ರೆ ತುಂಬ ಪ್ರೀತಿ ಇರುತ್ತೆ ತಂದೆ ತಾಯಿಗೆ ಇಬ್ಬರಿಗೂ ಅಂತ, ಬಟ್ ಆ ಪ್ರೀತಿ ಇದ್ದರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡಬಹುದು. ಅದೇ ಕುತ್ಕೊಂಡು ಮಾತಾಡಬಿಟ್ಟು ನಮ್ಮ ಲೈಫ್ ನಾವೇ ಡಿಸೈಡ್ ಮಾಡಿರೋದು ನಮ್ಮ ಲೈಫ್ ಬಗ್ಗೆ. ಆದರೆ ಮಕ್ಕಳು ಅವ್ರ ಲೈಫ್ ಬಗ್ಗೆ ಡಿಸೈಡ್ ಮಾಡೋಕ್ಕಾಗಲ್ಲ, ಏಕೆಂದರೆ ಅವರು ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಆ್ಯಸ್ ಪೇರೆಂಟ್ಸ್. ಸೊ ಅವ್ರದ್ದು ಒಳಿತಿಗಾಗಿ ನಾವು ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡಬೇಕು. ಸ್ಯಾಕ್ರಿಫೈಸ್ ಅಂದರೆ ನಮ್ಮ ಜೀವನ ನಾವು ಬಿಟ್ಕೊಡೋದು ಅಂತಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಕಿತ್ತಾಡಿಕೊಂಡು ಜಗಳ ಮಾಡ್ಕೊಂಡು ಆ ಮಕ್ಕಳ ಜೊತೆ ಒಂದೇ ಮನೆಯಲ್ಲಿ ಇರೋದಕ್ಕಿಂತ ಇಫ್ ಯು ಆರ್ ಸೆಪ್ರೇಟಿಂಗ್, ಕಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಒಪ್ಪಂದಕ್ಕೆ ಬನ್ನಿ. ಎಷ್ಟೊಂದು ಸತಿ ಕಸ್ಟಡಿ ತಗೊಂಡಾಗ ಇನ್ನೊಬ್ರಿಗೆ ಮಕ್ಕಳು ನೋಡದೇ ಇರೋಂಗೆ ಮಾಡುವಂಥ ಅದೆಲ್ಲ ಒಬ್ಬರ ಮೇಲಿರೋ ಗ್ರಜ್ಜನ್ನು ಇನ್ನೊಂದು ರೀತಿಯಲ್ಲಿ ತೀರಿಸ್ಕೊಳ್ಳೋದು.
ನೀವು ಮದುವೆ ಮಾಡ್ಕೊಂಡಿರುವಾಗ ಇರುವಂಥ ಲವ್ ಇಟ್ ಶುಡ್ ನಾಟ್ ಬಿಕಮ್ ನೆಗೆಟಿವ್. ಲವ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಿಮ್ಗೆ ಕಿತ್ತಾಡ್ತೀರಾ, ನೀವು ಜಗಳ ಮಾಡ್ತೀರಾ, ಮಾಡಿ ನಿಮ್ಮಲ್ಲಿ, ಮಕ್ಕಳ ಮಧ್ಯದಲ್ಲಿ ತರಬೇಡಿ. ಆ ಒಂದು ಮೆಚ್ಯೂರ್ಡ್ ವೇ ಆಫ್ ಲುಕಿಂಗ್ ಇಲ್ಲದೆ ಇದ್ದಾಗ ಈ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗುತ್ತೆ. ಇವತ್ತು ಜಾಯಿಂಟ್ ಫ್ಯಾಮಿಲಿನೂ ಇಲ್ಲ, ದೊಡ್ಡವರು ಇಲ್ಲ, ಹಿರಿಯವರು ಇಲ್ಲ ಹೇಳಕ್ಕೆ, ಇದ್ರ ಬಗ್ಗೆ ಆಲೋಚನೆ ಮಾಡಿ, ಇಲ್ಲ ಮಕ್ಕಳ ಭವಿಷ್ಯ ಬಗ್ಗೆ ಯೋಚನೆ ಮಾಡಿ. ನೀವು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಹಠನೂ ಜಾಸ್ತಿ ಆಗಿದೆ. ಎರಡು ಪಾರ್ಟೀಸ್ಗೂ ಒಬ್ರಿಗೆ ಈಗೋ ಜಾಸ್ತಿ, ಒಬ್ರಿಗೆ ಹಠ ಜಾಸ್ತಿ, ನಾನು ಮೇಲು ನೀನು ಮೇಲು ಅಂತ. ಸೊ ಮಕ್ಕಳು ಅಂತ ಬಂದಾಗ ನಿಮ್ಮ, ಯಾಕಂದರೆ ವೆಸ್ಟರ್ನ್ ವರ್ಲ್ಡಲ್ಲಿ ಚೈಲ್ಡ್ ವೆಲ್ಫೇರ್ ಅಂತ ಇರುತ್ತೆ ಒಂದೊಂದು ಕಡೆ, ಇಲ್ಲಿ ಆ ಚೈಲ್ಡ್ ವೆಲ್ಫೇರ್ ಸಿಚುವೇಶನ್ ಇರಲ್ಲ. ಅಂದರೆ ಮಕ್ಕಳ ಬಗ್ಗೆ ಲಾಸ್ಟು, ಅಂದರೆ ಅವ್ರಿಗೇನು ಆಪ್ಷನ್ಸೇ ಇರಲ್ಲ. ಸೊ ನಿಮ್ಮ ಸಜೆಷನ್ ಏನು ಮ್ಯಾಮ್? ನೋಡಿ, ಇದು ಮದುವೆಯಲ್ಲಿ ಇರುವಂಥ ಮಕ್ಳಿಗಷ್ಟೇ ಅಲ್ಲ, ವಿಕ್ಟಿಮ್ಸ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ ಹೆಣ್ಮಕ್ಳಿಗೆ ಮಕ್ಕಳಾಗ್ತಾರೆ. ನಮ್ಮ ಲಾನಲ್ಲಿ ಸರ್ಟನ್ ಮಂತ್ಸ್ ಆಫ್ ಕನ್ಸೀವ್ ಆಗಿ ಕೆಲವೊಂದು ತಿಂಗಳಾದ ನಂತರ ಆ ತಾಯಿ ಆಗೋಳಿಗೆ ಅಬಾರ್ಷನ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಇರಲ್ಲ. ಎಲ್ಲ ಸಂದರ್ಭದಲ್ಲೂ ಅವಳ ಅನಿಸಿಕೆ ನನಗೆ ಬೇಡ ಅಂದಾಗ ನಾನು ಟರ್ಮಿನೇಟ್ ಮಾಡ್ಕೊಳ್ಳೋಕ್ಕೆ ನನ್ನ ಪ್ರೆಗ್ನೆನ್ಸಿನ ನನಗೆ ಅಧಿಕಾರ ಇಲ್ಲ. ನನಗೆ ಫೋರ್ಸಬಲ್ ಆಗಿ ಇಟ್ ಈಸ್ ಒನ್ ವೇ, ಫೋರ್ಸಬಲ್ ಆಗಿ ಐ ಮೇಡ್ ಟು ಗಿವ್ ಬರ್ತ್. ಆ ಫೋರ್ಸಬಲ್ ಆಗಿ ನಾನು ಬರ್ತ್ ಕೊಟ್ಟಾಗ ಸರಿ, ಬಿಕಾಸ್ ಲಾ ಇದೆ, ನನಗೆ ಅಬಾರ್ಷನ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಾನೊಂದು ಮಗುಗೆ ಜನ್ಮ ಕೊಡ್ತೀನಿ. ಜನ್ಮ ಕೊಟ್ಟ ಮೇಲೆ ಯಾರು ಇನ್ಸಿಸ್ಟ್ ಮಾಡಿರ್ತಾರೆ ನಾನು ಮಗುನ ಹುಟ್ಟಿಸ್ಬೇಕು ಅಂತ, ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಲ್ವ. ನನಗೆ ಬೇಡ ಮಗು, ನಾನು ಮುಂಚೆಯಿಂದನೇ ಹೇಳ್ತಿದ್ದೀನಿ ನನಗೆ ಬೇಡ. ಸರಿ, ಪ್ರಪಂಚಕ್ಕೆ ಸೊಸೈಟಿಗೆ ಬೇಕು, ಯಾಕೆಂದರೆ ಸೊಸೈಟಿ ಅಂದ್ಕೊಳ್ಳುತ್ತೆ ಸರ್ಟನ್ ಮಂತ್ಸ್ ಆಫ್ ಮಗು ಆದಮೇಲೆ ಟರ್ಮಿನೇಟಿಂಗ್ ಈಸ್ ನಾಟ್ ಗುಡ್ ಅಂತ. ಬಿಕಾಸ್ ಅದು ಮಗುಗೂ ಪ್ರಾಣ ಇದೆ. ಸರಿ, ಪ್ರಾಣ ಇದೆ, ಆ ಮಗುನೂ ಆಮೇಲೆ ಸಫರ್ ಆಗಬೇಕಾಗತ್ತೆ. ಸೊ ಈ ದಾಟಿಯಲ್ಲಿ ಯೋಚನೆ ಮಾಡಿದಾಗ ಇಫ್ ದ ಗೌರ್ಮೆಂಟ್ ಆರ್ ದ ಸೊಸೈಟಿ ಆರ್ ದ ಲಾ ಫೀಲ್ಸ್ ನೀನು ಟರ್ಮಿನೇಟ್ ಮಾಡ್ಕೋಬಾರ್ದು ಅಂದರೆ ದೆನ್ ದೇ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬ್ರಿಂಗಿಂಗ್ ಆಫ್ ದ ಚಿಲ್ಡ್ರನ್. ಅದೇ ರೀತಿ ಈ ಮದುವೆಗಳಲ್ಲಿ ನಿಮಗೆ ಡಿವೋರ್ಸ್ ಮಾಡ್ಕೊಳ್ಳೋಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಲಾ ಕೊಟ್ಟಿದ್ದಾರೆ. ಮಕ್ಕಳ ಬಗ್ಗೆ ಇದೇ ಥರದ್ದು ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಪ್ಯಾರಮೌಂಟ್ ಕನ್ಸಿಡ್ರೇಷನ್ ಆಫ್ ದ ಚೈಲ್ಡ್ ಅಂತ ಹೇಳ್ತಾರೆ. ಯಾರ ಜೊತೆಗೆ ಮಗು ಚೆನ್ನಾಗಿರುತ್ತೋ ಅವರಿಗೆ ಅಧಿಕಾರ ಕೊಡ್ತಾರೆ ಮಗುನ ಇಟ್ಕೊಳ್ಳೋಕ್ಕೆ ಅಂತ. ಆ ಮಗು ಅಧಿಕಾರ ಸಿಗೋವರೆಗೂ ಎಲ್ಲ ಅಪ್ಪ ಅಮ್ಮ ಚೆನ್ನಾಗೇ ಇರ್ತಾರೆ ಮಗು ಜೊತೆ. ಯಾಕೆಂದರೆ ಮಗುನ ಕೇಳಿದಾಗ ಮಗು ಇಂಥವ್ರ ಜೊತೆ ಹೋಗಬೇಕು ಅಂತ ಹೇಳಬೇಕಾದಂಥ ಪ್ರಸಂಗ ಬಂದಾಗ ಮಗು ಚೂಸ್ ಮಾಡಬೇಕಾದ್ರೆ ನನ್ನ ಜೊತೆ ಚೆನ್ನಾಗಿರಲಿ ಅಂತ ಹೇಳಿ ನನಗೆ ಬೇಕಾಗಿರೋ ಚಾಕ್ಲೇಟು, ಬಿಸ್ಕೆಟು, ಹೆಲ್ತ್ಗೆ ಒಳ್ಳೇದಿದೆನೋ ಇಲ್ವೋ ಅದು ಕೇಳಿದ್ದನ್ನು ಕೊಟ್ಟು ನನ್ನ ಕಸ್ಟಡಿಗೆ ತೊಗೊಳ್ಳೋದು. ಆಲ್ ದೀಸ್ ಆರ್ ಗೇಮ್ ಪ್ಲ್ಯಾನ್ಸ್. ಸೊ ಇದಕ್ಕೆಲ್ಲ ಒಂದು ಬ್ರೇಕ್ ಕೊಡಬೇಕು. ಡಿವೋರ್ಸ್ ಆದರೆ ನಿಮ್ಮ ಮಕ್ಕಳು ಎಲ್ಲಿ ಅನ್ನೋ ಪ್ರಶ್ನೆಗೂ ನಮ್ಮ ಲಾ ಅಥವಾ ನಮ್ಮ ಸೊಸೈಟಿ ಶುಡ್ ಗಿವ್ ಅನ್ ಆನ್ಸರ್. ಜೆನ್ಯೂನ್ ಕೇಸಸ್ಗಿಂತ ಗೇಮ್ ಪ್ಲ್ಯಾನ್ಸ್ ಜಾಸ್ತಿ ನೋಡ್ತೀರಾ ನೀವು ಕೋರ್ಟಲ್ಲಿ? ತುಂಬ ಕೇಸಸಲ್ಲಿ ನೋಡ್ತೀನಿ. ಮಿಸ್ಯೂಸ್ ಆಫ್ ಲಾಸು ಆಗೋದು, ಅದರಲ್ಲೇ ತುಂಬ ಇಂಟ್ರಡಕ್ಷನ್ ಆಫ್ ಲಾಸ್ ಆಗಿದ್ದನ್ನು ಮಿಸ್ಯೂಸ್ ಆಗೋದು ಅಂಥ ಸಂದರ್ಭದಲ್ಲಿ ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಒಂದು ಮಾನವರಲ್ಲಿ ಒಂದು ಸ್ವಲ್ಪ ಮೌಲ್ಯಗಳು ಕಡಿಮೆ ಆಗೋಗಿದೆ. ಮಾನವರು ಮಾನವರಾಗಿಲ್ಲ, ಹ್ಯೂಮನ್ಸ್ ಆರ್ ನಾಟ್ ಹ್ಯೂಮನ್ಸ್. ಹ್ಯೂಮನ್ ಬೀಯಿಂಗ್ ಅನ್ನೋ ಮೀನಿಂಗೇ ಇಲ್ದಂಗೆ ಆಗಿಬಿಟ್ಟಿದೆ ಸೊಸೈಟಿ. ವಿಚ್ಛೇದನ ಆದಾಗ ನ್ಯಾಯಾಲಯ ಪರಿಹಾರ, ಆಲಿಮೋನಿ, ಮೇಂಟೆನೆನ್ಸ್ ಅಂತ ಕೊಟ್ಟಾಗ ಯಾವ ಅಂಶಗಳನ್ನು ಕನ್ಸಿಡರ್ ಮಾಡುತ್ತೆ? ಮೇಂಟೆನೆನ್ಸ್ ಆ್ಯಂಡ್ ಆಲಿಮೋನಿ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಆಲಿಮೋನಿಗೂ ಮೇಂಟೆನೆನ್ಸು ಎರಡು ಬೇರೆ ಬೇರೆ. ಮೇಂಟೆನೆನ್ಸ್ ಎಂಥ ಸಂದರ್ಭದಲ್ಲಿ ಕೊಡ್ತಾರೆ ಅಂದರೆ ಈವನ್ ಕೇಸ್ ನಡೀತಾ ಇರಬೇಕಾದ್ರೂ ಸಹ ಮೇಂಟೆನೆನ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಆಲಿಮೋನಿ ಕೊಡೋದು ಕೇಸ್ ಮುಗಿದಾಗ ಒನ್ ಟೈಮ್ ಆರ್ಡರ್. ಅದು ಮೇಂಟೆನೆನ್ಸ್ ಇವಾಗ ಒಂದು ಎಕ್ಸಾಂಪಲ್ ನಾನು ಹೆಣ್ಮಕ್ಳದ್ದು ಕೊಡ್ತೀನಿ, ಈವನ್ ಗಂಡು ಮಕ್ಳಿಗೂ ಇದು ಅಪ್ಲಿಕಬಲ್. ಒಂದು ಹೆಣ್ಣು ಹುಡುಗಿ ಮನೆಯಿಂದ ಆಚೆ ಬಂದಿರತ್ತೆ, ತಾನಾಗೆ ಬಂದಿರುತ್ತೋ, ಅಲ್ಲಿರೋ ಸಂದರ್ಭದಿಂದ ಬಂದಿರುತ್ತೋ, ಫೋರ್ಸಬಲ್ ಆಗಿ ಹೊರಗಡೆ ಹಾಕಿರ್ತಾರೋ, ಯಾವುದೇ ಸಂದರ್ಭದಲ್ಲೂ ನೆಕ್ಸ್ಟ್ ಡೇ ಜೀವನ ಮಾಡಲಿಕ್ಕೆ ಅವಳಿಗೇನು ಸಪೋರ್ಟಿವ್ ಇಲ್ಲದೆ ಇದ್ದಾಗ, ಇಫ್ ಶಿ ಇಸ್ ನಾಟ್ ವರ್ಕಿಂಗ್, ಅಂಥ ಸಂದರ್ಭದಲ್ಲಿ ಕೋರ್ಟಿನ ಮೆಟ್ಲು ಹತ್ತಿ ಶಿ ಕ್ಯಾನ್ ಆಸ್ಕ್ ಫಾರ್ ಮೇಂಟೆನೆನ್ಸ್. ಅದು ಇಂಟ್ರೀಮ್ ಅರೇಂಜ್ಮೆಂಟು ಮಾಡ್ತಾರೆ ಕೋರ್ಟ್ನಲ್ಲಿ. ಇಂಟ್ರೀಮಾಗಿ ಒಂದು ಆರ್ಡರ್ ಮಾಡಿ ನಂತರ ಅದನ್ನು ಫೈನಲ್ ಆಗಿ ಒಂದು ಮಾಡ್ತಾರೆ. ಇಂಟ್ರೀಮ್ ಅರೇಂಜ್ಮೆಂಟ್ ಅಂದರೆ ಪೂರ್ತಿ ಕೇಸ್ ಮುಗಿಯೋಕ್ಕೆ ಮುಂಚೆನೇ ಸದ್ಯಕ್ಕೆ ಒಂದು ದಿನನಿತ್ಯ ಜೀವನ ಮಾಡಲಿಕ್ಕೆ ಒಂದು ಸಹಾಯ ಆಗಲಿ ಅಂತ ಹೇಳಿ ಒಂದು ಇಂಟ್ರೀಮ್ ಆಗಿ ಸದ್ಯಕ್ಕೆ ಇದು ತೊಗೊಂಡಿರಮ್ಮ, ಆಮೇಲೆ ಮುಂದಕ್ಕೆ ನೋಡೋಣ, ತಾತ್ಕಾಲಿಕವಾಗಿ ಅದನ್ನು ಮಾಡ್ತಾರೆ. ಅದಾದ ಮೇಲೆ ಫೈನಲ್ ಆಗಿ ಅವ್ರದ್ದು ಅಂದರೆ ಗಂಡನ ಇನ್ಕಮ್ಮು ಅಥವಾ ಹೆಂಡತಿ ಇನ್ಕಮ್ಮು, ಇವಳು ರಿಕ್ವೈರ್ಮೆಂಟು, ಅವನ ಸ್ಟೇಚರ್ಗೆ ತಕ್ಕಂಗೆ ಇವಳು ಜೀವನ ಮಾಡಲಿ, ಆ ದಾಟಿಯಲ್ಲಿ ಮತ್ತೆ
ಆರ್ಡರ್ ಮಾಡ್ತಾರೆ, ಅದು ಫೈನಲ್. ಆದರೆ ಮೊದಲು ಕೊಡಬೇಕಾದ್ರೆ ತನಗೆ ದಿನಕ್ಕೆ ಬದುಕಲಿಕ್ಕೆ ಒಂದು ಹೆಣ್ಣು ಒಂದು ಹೆಂಗೆ ದಿನಕ್ಕೆ ಊಟ ತಿಂಡಿಗೂ ತೊಂದರೆ ಆಗದೆ ಇರೋ ಒಂದು ರೀತಿ ಒಂದು ಅರೇಂಜ್ಮೆಂಟ್ ಮಾಡಲಿಕ್ಕೆ ಇಂಟ್ರೀಮ್ ಅರೇಂಜ್ಮೆಂಟ್ ಮಾಡ್ತಾರೆ. ಆ್ಯಲಿಮೋನಿ ಬಂದು ಕೇಸ್ ಮುಗಿದು ಡಿವೋರ್ಸ್ ಆದ ನಂತರ ಒಂದು ಹೆಣ್ಣಿಗೆ ಕೊಡಬೇಕು ಅಂತ ಕೋರ್ಟ್ ತೀರ್ಮಾನಕ್ಕೆ ಬಂದರೆ ಅವಳ ರಿಕ್ವೈರ್ಮೆಂಟ್ ಮತ್ತು ಕೆಪಾಸಿಟಿ ಆಫ್ ಎ ಮ್ಯಾನ್, ಅಂದರೆ ಗಂಡಸನ ಅವನಿಗೆ ಕೊಡುವಷ್ಟು ಕೆಪಾಸಿಟಿ ಇರುವಂಥದ್ದನ್ನು ತಾಳೆ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತೆ, ಈ ಥರದ್ದು ಒಂದು ಅಮೌಂಟ್ ಕೊಡಬಹುದು ಅಂತ. ಅದಕ್ಕೆ ಪರ್ಮನೆಂಟ್ ಅಲಿಮೋನಿ ಅಂತಾರೆ. ಇದು ಮೇಂಟೆನೆನ್ಸ್ ಬಂದು ಇಂಟ್ರಿಮೂ ಇರುತ್ತೆ, ಆಮೇಲೆ ಅದನ್ನು ಫೈನಾಲಿಟಿ ಬರುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಈ ಅಲಿಮೋನಿ ಸಿಗುತ್ತೆ? ಹೆಣ್ಮಕ್ಳು ಕೆಲಸ ಮಾಡದೇ ಇದ್ದಾಗ, ಪೂರ್ತಿ ಗಂಡನ ಮೇಲೆ ಡಿಪೆಂಡ್ ಆಗಿದ್ದಾಗ, ಅಂಥ ಸಂದರ್ಭದಲ್ಲಿ ಸಿಗುತ್ತೆ. ನನಗೊಂದು ಪ್ರಶ್ನೆ ಇದೆ. ಹೆಣ್ಮಕ್ಳು ಕೆಲಸ ಮಾಡ್ತಿರಲ್ಲ, ಅವರು ಕೋರ್ಟ್ಗೆ ಹೋಗಿ, ಕೋರ್ಟ್ ನಿಮ್ಗೆ ಗೊತ್ತು ಇವತ್ತು ಕೇಸ್ ಹಾಕಿದ್ರೆ ಎಷ್ಟು ಖರ್ಚಾಗುತ್ತೆ ಅಂತ, ಅದಕ್ಕೆ ಹೇಗೆ ಖರ್ಚು ಮಾಡ್ತಾರೆ ಆ ಕೇಸ್ಗೆ ಹೋರಾಡೋಕ್ಕೆ? ಒಂದೇನಂದರೆ ದರ್ ಇಸ್ ಒನ್ ಸಿಸ್ಟಮ್. ತೀರಾ ಏನು ಇಲ್ಲದೆ ಇದ್ದವರಿಗೆ ಕೋರ್ಟಿಂದ ಒಂದು ಅರೇಂಜ್ಮೆಂಟ್ ಇರುತ್ತೆ, ಲೀಗಲ್ ಏಡ್ ಬೋರ್ಡ್ ಅಂತ. ಸೊ ಆ ಲೀಗಲ್ ಏಡ್ ಬೋರ್ಡ್ನಲ್ಲಿ ನೀವು ಹೋಗಿ ಅಪ್ರೋಚ್ ಮಾಡಿದ್ರೆ ಕೋರ್ಟ್ ಅವರು ಫ್ರೀಯಾಗಿ ನಿಮ್ಮ ಕೇಸ್ನ ನಡೆಸಲಿಕ್ಕೆ ನಿಮಗೊಂದು ಅಡ್ವೊಕೇಟ್ನ ಕೊಡ್ತಾರೆ. ಆ ಲೀಗಲ್ ಏಡ್ ಬೋರ್ಡಿಂದ ಹೋಗಿರೋವಂಥ ಕೇಸಸಲ್ಲಿ ನೀವು ಫೀ ಸಹ ಸ್ಟ್ಯಾಂಪ್ಸು ಅದು ಕಟ್ಟಲಿಕ್ಕೂ ನಿಮಗೆ ಎಕ್ಸಾಮ್ಷನ್ ಇರುತ್ತೆ. ಸೊ ಹಾಗಾಗಿ ತೀರಾ ಏನೂ ಇಲ್ಲದೆ ಇದ್ದವರು ಆ ಸಿಸ್ಟಮ್ ಆ ಒಂದು ವ್ಯವಸ್ಥೆಯನ್ನು ಪಡ್ಕೋಬೋದು. ಅಂದರೆ ಎಷ್ಟು ಪರಿಣಾಮಕಾರಿಯಾಗಿದೆ ಆ ವ್ಯವಸ್ಥೆ? ಅದು ಎಗೇನ್ ಅವ್ರಿಗೆ ಸಿಗೋವಂಥ ಅಡ್ವೊಕೇಟ್, ಲೀಗಲ್ ಏಡ್ ಬೋರ್ಡಲ್ಲಿ ಇರೋವಂಥ ಎಲ್ಲ ಅಡ್ವೊಕೇಟ್ಸು ಲೀಗಲ್ ಏಡ್ ಬೋರ್ಡಲ್ಲಿ ಇರಲ್ಲ. ಕೆಲವೊಂದು ಅಡ್ವೊಕೇಟ್ಸ್ ಅಲ್ಲಿಗೆ ಫಿಕ್ಸ್ ಆಗಿರ್ತಾರೆ, ಅಂದರೆ ಅವರು ವಾಲಂಟಿಯರ್ ಮಾಡಬೇಕು, ಯಾರನ್ನೂ ಫೋರ್ಸಿಬಲ್ ಆಗಿ ನಿಮಗೆ ಕೇಸ್ ಕೊಡಲ್ಲ. ವಾಲಂಟಿಯರ್ ಮಾಡಿದವರಿಗೆ ಆ ಕೇಸಸ್ನ ಕೊಡ್ತಾರೆ. ಅವರು ಎಷ್ಟು ಚೆನ್ನಾಗಿ ನಡೆಸ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಗೇನ್ ಮತ್ತೆ ಏನಂದರೆ, ಒಬ್ಬ ವ್ಯಕ್ತಿ ಪ್ಯಾಷನ್ ಇಟ್ಕೊಂಡು ಒಬ್ರಿಗೆ ಸಹಾಯ ಮಾಡಬೇಕು ಅಂತ ಲೀಗಲ್ ಏಡ್ ಬೋರ್ಡಲ್ಲಿ ಇದ್ದರೆ, ಅಂಥ ವ್ಯಕ್ತಿ ಒಬ್ಬರಿಗೆ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೆ ಪರಿಣಾಮ ಸಿಗುತ್ತೆ. ಕೆಲವೊಬ್ಬರು ನಂಗೆ ಬೇರೆ ಎಲ್ಲೂ ಕೇಸ್ಗಳು ಸಿಗ್ತಾ ಇಲ್ಲಪ್ಪ, ಅಟ್ಲೀಸ್ಟ್ ಲೀಗಲ್ ಏಡ್ ಬೋರ್ಡಲ್ಲಿದ್ದರೆ ಗೌರ್ಮೆಂಟಿಂದ ಒಂಚೂರು ದುಡ್ಡು ಬರುತ್ತೆ ಅಂತ ಮಾಡ್ತಾಯಿದ್ರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಆ ಕ್ಲೈಂಟಿಗೆ ಸಿಗುತ್ತೆ. ಓಕೆ, ಇವಾಗ ಇದು ಒಂದು ಸಿಚುವೇಶನ್ ಮ್ಯಾಮ್, ಕೋರ್ಟ್ ಆರ್ಡರ್ ಕೊಡುತ್ತೆ, ನೀವು ಆಲಿಮೋನಿ ಕೊಡಬೇಕು ಇಲ್ಲ ನೀವು ಮೇಂಟೆನೆನ್ಸ್ ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಗಂಡನ ಕೊಡುತ್ತೆ ಈ ಆರ್ಡರು. ಕೋರ್ಟ್ ಈ ಆರ್ಡರ್ ಕೊಟ್ಟಾಗ ಗಂಡನಿಗೆ, ನೀವು ಹೆಂಡತಿಗೆ ನೀವು ಆಲಿಮೋನಿ ಕೊಡಬೇಕು, ಎಲ್ಲೋ ಒಂದು ಕಡೆ ಗಂಡಸರಿಗೆ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಭಾವಿಸೋರಿದ್ದಾರಾ? ತುಂಬ ಜನ ಇದ್ದಾರೆ. ಎಲ್ರಿಗೂ ಅನ್ಸೋದು ಇನ್ನೊಬ್ಬರಿಗೆ ದುಡ್ಡು ಕೊಡಬೇಕಂದ್ರೆ ನಾನು ಯಾಕೆ ಕೊಡಬೇಕು ಅಂತ. ನಾವು ಹೆಣ್ಮಕ್ಳು ಈ ವಿಷಯದಲ್ಲಿ ಸುಮಾರು ಜನ ನನ್ನ ಜೊತೆ ಒಪ್ಕೊಳ್ಳಲ್ಲ. ಆದರೂ ನಾನು ಹೇಳ್ತೀನಿ, ನಾನು ಫಸ್ಟೇ ನಾವು ಮಾತಾಡಿದ್ವಿ, ವಿ ಆರ್ ರನ್ನಿಂಗ್ ಈಕ್ವಲ್ ಟು ಮ್ಯಾನ್ ಅಂತ. ಗಂಡಸಿನ ಜೊತೆ ಓಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ನಮಗೆ ನಾವು ಈಕ್ವಲ್ಸ್ ಅನ್ನಿಸ್ಕೋಬೇಕು ಅನ್ನೋ ಆಸೆ ಇದೆ. ಯಾವಾಗ ನಾವು ಈಕ್ವಲ್ಸ್ ಅಂತ ಅನ್ನಿಸ್ಕೋಬೇಕು ಅಂತೇವೋ ಆವಾಗ ನಾವು ಯಾಕೆ ಅವ್ರ ಹತ್ರ ಮೇಂಟೆನೆನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು? ವೆನ್ ಯು ಕ್ಲೇಮ್, ನೀವು ಹೇಳ್ತೀರಾ ನೀವು ಅವರಿಗೆ ಈಕ್ವಲ್ ಅಂತ, ನೀವು ಅವ್ರಿಗೆ ಈಕ್ವಲ್ ಆದಾಗ ನೀವು ಅವ್ರು ಕೊಡಬೇಕು ಅಂತ ಯಾಕೆ ಆಕ್ಸೆಪ್ಟ್ ಮಾಡ್ತೀರಾ? ಯಾಕಂದರೆ ಕೆಲಸ ಮಾಡಿರಲ್ಲ ಅವರು. ಕೆಲಸ ಮಾಡದೇ ಇರೋ ಸಂದರ್ಭದಲ್ಲಿ ನಾನು ಹೇಳೋದು, ಆವಾಗ ನೀವು ಈಕ್ವಲ್ಸ್ ಅಲ್ಲ ಅಂತೀರಾ, ಈಕ್ವಲ್ಸ್ ಅಂತೀರಾ? ಈಕ್ವಲ್ಸ್ ಅಲ್ಲ ಅನ್ನೋದಾದರೆ ದಟ್ಸ್ ಡಿಫ್ರೆಂಟ್. ನೀವು ಕೇಳಿದ್ರಿ ನನಗೊಂದು ಪ್ರಶ್ನೆ, ಏನಂತಂದರೆ ಅನ್ಯಾಯ ಆಗ್ತಾ ಇದೆನಾ ಅಂತ ಅನಿಸುತ್ತಾ ಅಂತ ಗಂಡಸಿಗೆ. ಆವಾಗ ಗಂಡಸರಿಗೆ ಅನಿಸೋದು ಎಲ್ಲ ಕಡೆ ಇವ್ರು ಈಕ್ವಲ್ಸ್ ಅಂತಾರೆ, ದುಡ್ಡಿನ ವಿಷಯಕ್ಕೆ ಬಂದಾಗ ಮಾತ್ರ ಅಥವಾ ಮೇಂಟೆನೆನ್ಸ್ ಬಂದಾಗ ಮಾತ್ರ ವೈ ವಿಲ್ ದೇ ಬಿಕಮ್ ನಾಟ್ ಈಕ್ವಲ್. ಹೆಂಡತಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸುಮಾರು ಸತಿ ಮೇಂಟೆನೆನ್ಸೇ ಸಿಕ್ಕೋಲ್ಲ. ಅವಳು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದರೆ, ಅವಳಿಗೆ ಸಫಿಷಿಯೆಂಟ್ ಆಗಿದ್ದು ಏನೂ ಪ್ರಾಬ್ಲಮ್ ಇಲ್ಲದೆ ಇದ್ದರೆ ಮೇಂಟೆನೆನ್ಸೇ ಸಿಗಲ್ಲ. ಮಕ್ಕಳಿಗೆ ಮಾತ್ರ ಕೊಡ್ತಾರೆ ಮೇಂಟೆನೆನ್ಸ್. ಉದಾಹರಣೆ ಕೊಡಿ ನಿಮ್ಮ ಕಡೆಯವ್ರ ಕೇಸು ನಿಮ್ಮ ಮುಂದೆ ಬಂದಿದ್ದು. ಅಂದರೆ ಮೇಂಟೆನೆನ್ಸ್ ಸಿಕ್ಕಿಲ್ಲ ಅಂತನಾ, ಮೇಂಟೆನೆನ್ಸ್ ಸಿಗೋದಕ್ಕೆ ತೊಂದರೆ ಆಗಿರೋದಾ? ಅವ್ರಿಗೆ ಅನ್ಯಾಯ ಅಂತ ಅನಿಸುತ್ತೆ, ಬಟ್ ಅನ್ಯಾಯ ಯಾಕೆ ಅದಲ್ಲ ಅಂತ, ಯಾಕೆ ಈ ಕಾನ್ಸೆಪ್ಟ್ ಆಫ್ ಆಲಿಮೋನಿ ಮತ್ತು ಮೇಂಟೆನೆನ್ಸ್ ಇದೆ ಅಂತ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನನ್ನ ಹತ್ರ ಒಂದು ಕೇಸ್ ಇದೆ, ಹೆಸರು ಹೇಳಲ್ಲ ಬಟ್ ಸಿಚುವೇಶನ್ ಹೇಳ್ತೀನಿ. ಒಂದು ಕಪಲ್, ಒಂದು ಹುಡುಗಿ ಮದುವೆ ಆಗ್ತಾಳೆ. ಅವಳು MBA ಮಾಡಿದ್ದಾಳೆ ಸ್ವಿಟ್ಜರ್ಲ್ಯಾಂಡಿಂದ. ಅವಳ ಗಂಡ ಸಾಫ್ಟ್ವೇರ್ ಇಂಜಿನಿಯರ್. ಇಬ್ಬರದು ಮದುವೆ ಆಗುತ್ತೆ. ಮದುವೆ ಆಗುವಾಗ ಗಂಡ ಹೇಳ್ತಾನೆ, ಓಕೆ ನೀನು ಕೆಲಸ ಮಾಡಿದ್ರೆ ಪರವಾಗಿಲ್ಲ, ನನಗೇನು ಅಭ್ಯಂತರ ಇಲ್ಲ ಅನ್ನೋ ಒಂದು ಮಾತುಕತೆ ಆಗಿ ಮದುವೆ ಆಗುತ್ತೆ. ಅದಾದಮೇಲೆ ಈಗಲೇ ಏನಕ್ಕೆ ಅವಳು ಶಿ ವುಡ್ ಹ್ಯಾವ್ ಡನ್ ಹರ್ ಸ್ವಿಟ್ಜರ್ಲ್ಯಾಂಡಲ್ಲಿ ಮುಗಿಸ್ಕೊಂಡು ಬಂದಿರ್ತಾಳೆ, ಇಲ್ಲಿ ಬಂದು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ.
ಮದುವೆ ಆದ ತಕ್ಷಣ ಈಗಲೇ ಆ ಹುಡುಗ ಮೈಸೂರಲ್ಲಿರ್ತಾನೆ. ಈಗಲೇ ಏನಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ತೀವಿ, ಒಂದು ಮಗು ಆಗಿಬಿಡಲಿ, ಆಮೇಲೆ ಬೇಕಾದ್ರೆ ಕೆಲಸಕ್ಕೆ ಹೋಗುವಂತೆ. ಸೊ ಆ ಒಂದು ಮಾತುಕತೆ ನಡೀತಾ ಇರುತ್ತೆ. ಅಷ್ಟರಲ್ಲೇ ಏನಾಗುತ್ತೆ, ಆ ಹುಡುಗನಿಗೆ ಔಟ್ ಆಫ್ ಇಂಡಿಯಾ ಹೋಗಬೇಕಾಗುವಂಥ ಪ್ರಸಂಗ ಬರುತ್ತೆ ಅವನ ಕೆಲಸದ ವತಿಯಿಂದ. ಆವಾಗ ಇಷ್ಟನೋ ಇಷ್ಟ ಇಲ್ಲವೋ ಅವಳು ಕೆಲಸ ಬಿಡ್ತಾಳೆ. ಯಾಕೆಂದರೆ ಮದುವೆ ಉಳಿಸ್ಕೋಬೇಕು, ಮದುವೆಯಲ್ಲಿ ಇರಬೇಕು ಅಂದರೆ ಇಬ್ಬರು ಒಂದು ಜಾಗದಲ್ಲಿ ಇರಬೇಕು. ವರ್ಷಾನುಗಟ್ಟಲೆ ಇಬ್ಬರು ಬೇರೆ ಬೇರೆ ಜಾಗದಲ್ಲಿದ್ದು ಮದುವೆ ಉಳಿಸ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ. ಸೊ ಕೆಲಸ ಬಿಡ್ತಾಳೆ, ಗಂಡನ ಜೊತೆ ಹೋಗ್ತಾಳೆ. ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇರೋ ಅಷ್ಟರೊಳಗಡೆ ಅಲ್ಲಿ ಮಗು ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ, ನೋಡ್ಕೊಳ್ಳೋಕೆ ಇರಲ್ಲ, ಬೇರೆ ಬೇರೆ ಕಾರಣಗಳು. ಸೊ ವಾಪಸ್ ಇಂಡಿಯಾಗೆ ಹೋದ್ಮೇಲೆ ಮಗು ಮಾಡ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾನೆ. ಸೊ ಹೀಗಾಗಿ ಒಂದು 3-4 ವರ್ಷ ಕಳಿಯುತ್ತೆ. 3-4 ವರ್ಷ ಅವಳು ಕೆಲಸ ಮಾಡಲ್ಲ, ವಾಪಸ್ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದಮೇಲೂ ಮಗು ಬಗ್ಗೆ ಯೋಚನೆ. ಅಷ್ಟರೊಳಗೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಸೊ ವರ್ಜ್ ಆಫ್ ಬ್ರೇಕಿಂಗ್ ಡೌನ್ ಅನ್ನೋ ಒಂದು ಮಟ್ಟಕ್ಕೆ ಮದುವೆ ಬಂದು ಮುಟ್ಟದ ನಂತರ ಅವರು ಒಂದು ಕನ್ಕ್ಲೂಷನಿಗೆ ಬರ್ತಾರೆ, ಸರಿ ಮದುವೆ ಮುಂದುವರಿಯಲ್ಲ. ಹುಡುಗನೇ ಡಿವೋರ್ಸ್ ಕೇಸ್ ಹಾಕ್ತಾನೆ. ಸರಿ ಆವಾಗ ಈ ಹುಡುಗಿ ಅಲಿಮೋನಿ ಕೇಳ್ತಾಳೆ. ಸರಿ ನಿಂಗೆ ಡಿವೋರ್ಸ್ ಬೇಕಲ್ವ, ಇಂತಿಂಥ ಕಾರಣಕ್ಕೆ ಬೇಕು. ಸರಿ ನನಗೆ ನಾನು ಸ್ವಿಟ್ಜರ್ಲ್ಯಾಂಡಿಂದ MBA ಮಾಡಿಕೊಂಡು ಎಜುಕೇಟೆಡ್ ಆಗಿ ಬಂದು ಇಲ್ಲಿ ಒಳ್ಳೆ ಜಾಬಲ್ಲಿರೋಳು ಇವತ್ತು ಕಂಟಿನ್ಯೂ ಮಾಡಿದ್ದಿದ್ರೆ ಐ ವುಡ್ ಹ್ಯಾವ್ ಬೀನ್ ಅರ್ನಿಂಗ್ ಸೋ ಮಚ್. ಅದೆಲ್ಲ ನಾನು ಐ ಸ್ಯಾಕ್ರಿಫೈಸ್ ಬಿಕಾಸ್ ಆಫ್ ದ ಮ್ಯಾರೇಜ್. ಸೊ ಅದಕ್ಕೆ ತಕ್ಕಂಥ ಒಂದು ಅಲಿಮನಿ ಕೊಡು. ಹುಡುಗ ಒಪ್ಪಲ್ಲ, ಕೇಸ್ ನಡೆಯುತ್ತೆ. ಮದುವೆ ಆದಾಗ ಹುಡುಗಿಗೆ ಹೆಚ್ಚು ಕಡಿಮೆ 26-27 ವರ್ಷ. 3-4 ವರ್ಷ ಅಬ್ರಾಡಲ್ಲಿ ಕಳೆದ್ರು. ಮತ್ತೆ ಬಂದು ಇಲ್ಲೊಂದು 2 ವರ್ಷ ಹಾಗೂ ಹೀಗೂ ಎಳ್ದಾಡಿದ್ರು. ಕೇಸ್ ಹಾಕಿದ್ರು. ಕೇಸ್ ಹಾಕಿ ಇವಾಗ 3-4 ವರ್ಷ ಆಯಿತು. ಶಿ ವುಡ್ ಹ್ಯಾವ್ ಕ್ರಾಸ್ಡ್ 35. ಹುಡುಗಿ ಶಿ ವುಡ್ ಹ್ಯಾವ್ ಕ್ರಾಸ್ 35. ಈಗ ಅವಳು ಬೇಗ ಡಿವೋರ್ಸ್ ತೊಗೊಳ್ಳಿಲ್ಲ ಅಂದರೆ ವಾಟ್ ವಿಲ್ ಹ್ಯಾಪನ್ ಟು ಹರ್ ಬಯಾಲಜಿಕಲ್ ಕ್ಲಾಕ್ ವಿಚ್ ಇಸ್ ರನ್ನಿಂಗ್? ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಅದನ್ನೆಲ್ಲ ಯೋಚನೆ ಮಾಡಿದಾಗ ಅಲಿಮೋನಿಗೆ ಒಂದು ದಾರಿ ಬರಬೇಕು. ಅಲಿಮೋನಿ ಕೋರ್ಟ್ ಆರ್ಡರ್ ಮಾಡಿದ ನಂತರನೂ ಎಕ್ಸಿಕ್ಯೂಷನ್ ಇಸ್ ವೆರಿ ಡಿಫಿಕಲ್ಟ್. ಅಷ್ಟು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೂ ಆಗೋದಿಲ್ಲ. ಹೌದಾ? ಹೇಗೆ ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗ್ತಾರೆ? ಕೊಡಲ್ಲ, ಅವಾಗ ಆರ್ಡರ್ ಮಾಡಿದ್ದು ಕೊಡಲ್ಲ, ಎಕ್ಸಿಕ್ಯೂಟ್ ಮಾಡ್ಕೊ ಅಂತಾರೆ. ಎಕ್ಸಿಕ್ಯೂಷನ್ ಪೆಟಿಷನ್ ಹಾಕೋಬೇಕು, ಇನ್ನಷ್ಟು ಹೋರಾಟ. ಅದನ್ನಲ್ಲಿ ಅವನು ಸ್ಯಾಲ್ರಿ ಅಟ್ಯಾಚ್ಮೆಂಟ್ ತೊಗೋಬೇಕು. ಇವಾಗಿಂದು ಈ IT ಕಂಪ್ನಿಗಳು ಇವತ್ತು ಈ ಕಂಪ್ನಿಯಲ್ಲಿ ಇರ್ತಾರೆ, ಇನ್ನೊಂದು ದಿವಸ ಇನ್ನೊಂದು ಕಂಪ್ನಿಯಲ್ಲಿ ಇರ್ತಾನೆ. ಅವ್ನು ವೇರ್ ಅಬೌಟ್ಸ್, ಅವ್ನು ವರ್ಕ್ ಮಾಡ್ತಾರೋದು, ಅವ್ನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ತಿಳ್ಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವ್ನು ಆ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗ್ತಾನೆ. ಸೊ ಎಕ್ಸಿಕ್ಯೂಷನ್ ಆಫ್ ದ ಆರ್ಡರ್ ಆಲ್ಸೋ ಅಷ್ಟು ಸುಲಭ ಅಲ್ಲ. ಈ ಎಲ್ಲ ಸಂದರ್ಭಕ್ಕೆ ಲಾ ಇದೆ, ಎನ್ಫೋರ್ಸ್ಮೆಂಟ್ ತುಂಬ ಕಷ್ಟ ಇದೆ, ಮಾನವೀಯತೆಯೂ ಬೇಕು. ಅದಿದ್ದರೆ ಕೋರ್ಟಿಗೆ ಬರೋದೇ ಇಲ್ಲ. ಕಾನೂನು ಇರೋದು ಅನ್ಯಾಯ ಆಗಿರೋರಿಗೆ, ಹಿಂಸೆ ಪಟ್ಟಿರೋರಿಗೆ ಒಂದು ನ್ಯಾಯ ಕೊಡೋಕ್ಕೆ, ಪರಿಹಾರ ಕೊಡೋಕ್ಕೆ. ಆದರೆ ಎಷ್ಟೊಂದು ಸಲ ಕಾನೂನನ್ನೇ ದುರುಪಯೋಗ ಪಡಿಸ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ಸ್ ಬರುತ್ತೆ. ಹೌದು. ಒಂದು ಉದಾಹರಣೆ ಕೊಡ್ತೀರಾ ಮ್ಯಾಮ್? ನೋಡಿ, ಉದಾಹರಣೆ ಕೊಡೋಕೆ ಮುಂಚೆ ಇನ್ನೊಂದು ಕ್ಲಾರಿಟಿ ನೋಡ್ಕೊಳ್ತೀನಿ. ನಮ್ಮಲ್ಲಿ 498A ಅಂತ ಒಂದು ಪ್ರಾವಿಷನ್ ಇದೆ IPCಯಲ್ಲಿ. ಅದು ಕ್ರುವೆಲ್ಟಿ, ಹೆಣ್ಮಕ್ಳಿಗೆ ತೊಂದರೆ ಆದಾಗ ಕ್ರುವೆಲ್ಟಿ, ಒಂದು ವಿವಾಹದ ಚೌಕಟ್ಟಲ್ಲಿರಬೇಕಾದ್ರೆ ಆಗೋ ಅಂಥ ಒಂದು ಹಿಂಸೆಗೆ ಅದಕ್ಕೆ ಒಂದು ಪರಿಹಾರವಾಗಿ, ಅಂದರೆ ಅದಕ್ಕೊಂದು ರೆಮಿಡಿಯಾಗಿ ಇತ್ತು. ಅದನ್ನು ನಾನ್ ಬೇಲೆಬಲ್ ಆಗಿ ಮಾಡಿದರು. ಕ್ರಿಮಿನಲ್ ಕೇಸ್ ಆಗಿರೋದ್ರಿಂದ ನಾನ್ ಬೇಲೆಬಲ್ ಆಗಿ ಮಾಡಿದರು. ಅದು ಇಂಟ್ರಡ್ಯೂಸ್ ಆಗಿದ ನಂತರ ಬಹಳ ಸತಿ ಅದರದ್ದು ಮಿಸ್ಯೂಸ್ ಆಯಿತು. ಸುಮ್ಮನೆ ಹೋಗೋದು, ಗಂಡು ಮಕ್ಕಳ ಮೇಲೆ 498A ರಿಜಿಸ್ಟರ್ ಮಾಡಿಸೋದು, ಅವ್ನು ನನಗೆ ಹಿಂಸೆ ಕೊಟ್ಟ, ಅವ್ನಿಗೆ ಹಂಗೆ ಮಾಡ್ದೆ, ನನಗೆ ಹಿಂಗೆ ಮಾಡ್ದೆ ಅಂತ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಹೋಯ್ತು. ಆವಾಗ ಗಂಡಸರಿಗೂ ದೇ ಸ್ಟಾರ್ಟೆಡ್ ಫೀಲಿಂಗ್, ಅಂದರೆ ಏನೋ ಎಲ್ಲ ಕಾನೂನು ನಾವು ಒಳ್ಳೆಯವರಿದ್ರೂ ಸುಳ್ಳೆ ಕೇಸ್ ಹಾಕಿದ್ರು ಅವ್ರ ಪರವಾಗೇ ಇದೆ ಕಾನೂನು ಅನ್ನೋ ಒಂದು ಮನಸ್ಥಿತಿ ಎಲ್ಲರಲ್ಲೂ ಮೂಡೋಕ್ಕೆ ಶುರುವಾಯಿತು. ಆ ಮ್ಯಾಟರು, ಆ ಒಂದು ಮಿಸ್ಯೂಸ್ ಸುಪ್ರೀಂ ಕೋರ್ಟ್ ಗಮನಕ್ಕೂ ಬಂತು. ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಅದಕ್ಕೆ ಡೈರೆಕ್ಷನ್ಸ್ ಅಂತ ಕೊಡ್ತು. ಯಾವುದೇ ಒಂದು ವ್ಯಕ್ತಿನ 498Aಯಲ್ಲಿ ಅರೆಸ್ಟ್ ಮಾಡೋಕ್ಕೆ ಮುಂಚೆ ಅವನಿಗೆ ನೋಟಿಸ್ ಕೊಡಿ, ಅವನನ್ನು ಕರೆಸಿ ಕೇಳಿ, ಒಂದು ಮೀಡಿಯೇಷನ್ ಅಂತ ಮಾಡಿ, ಒಂದು ಮಾತುಕತೆ ಆಡಿ. ಮುಂಚೆ ಇರೋ ಹಾಗೆ 498A ರಿಜಿಸ್ಟರ್ ಆದ ತಕ್ಷಣ ಇಮಿಡಿಯೇಟ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಹೋಯಿತು.
ಇವಾಗಿನ ಸಂದರ್ಭದಲ್ಲಿ 498A ರಿಜಿಸ್ಟರ್ ಆದರೆ ಗಂಡಸರೂ ಆಗಲಿ ದೇ ಟೇಕ್ ಇಟ್ ಲೀಜರ್ಲಿ. ಓಕೆ ಆಗಿದೆನಾ, ಸರಿ ಹೋಗೋಣ ಲಾಯರ್ ಹತ್ರ, ಬೇಲ್ ತೊಗೊಳೋಣ, ಮುಂದುವರಿಯೋಣ. ಆ ಮುಂಚೆ ಇರುವಂಥ ಒಂದು ಭಯ, ಆತಂಕ ಗಂಡಸರಲ್ಲೂ ಕಡಿಮೆ ಆಗಿದೆ. ಇದು ಆ ಒಂದು ಸ್ಟ್ರಿಕ್ಟಾಗಿ ಬಂದಂಥ ಲಾ ಫ್ಲೋ ಆಯಿತು, ಡೈಲ್ಯೂಟ್ ಆಗಿಬಿಟ್ಟು ಫ್ಲೋ ಆಗೋಯಿತು. ಇವತ್ತಿನ ಸಂದರ್ಭದಲ್ಲಿ 498 ಅಂದರೆ ಹೆದರ್ಕೊಳ್ಳೋ ಅಂಥ ವ್ಯಕ್ತಿಗಳು ಯಾರೂ ಇಲ್ಲ. ಮತ್ತು ಇವತ್ತು ಆ ಕ್ರುಯಲ್ಟಿ ನೀವು ಹೇಳ್ದಂಗೆ ಕ್ರುಯಲ್ಟಿ ಇದೆ, ಆದರೆ ಅದರ ಮಿಸ್ಯೂಸ್ ಆದ ಕಾರಣ ಅದರದ್ದು ಇದ್ದಂಥ ಒಂದು ಪವರ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಯಿತು. ಸೊ ಆ ಮಿಸ್ಯೂಸ್ ಆಗದೇ ಇರೋವಂಥ ಹಾಗೆ ನೋಡ್ಕೊಳ್ಳೋದು ನಮ್ಮ ಹೆಣ್ಮಕ್ಳದ್ದು ಡ್ಯೂಟಿ. ನಾವು ಇವತ್ತು ನನ್ನ ಗಂಡನ ಮೇಲೆ ನಾನೇನೋ ಆ್ಯಕ್ಷನ್ ತೊಗೋಬೇಕು ಅಂತ ನಾನೇನಾದರೂ ಒಂದು ಸುಳ್ಳು ಕೇಸ್ ಹಾಕಿದ್ರೆ ನನಗೇನೋ ಅವತ್ತು ನಡೆದೋಗ್ಬಿಡತ್ತೆ. ಆದರೆ ನಿಜವಾದ ವಿಕ್ಟಿಮ್ಸ್ ಕೋರ್ಟಿಗೆ ಹೋದಾಗ ಅಥವಾ ಪೊಲೀಸ್ ಸ್ಟೇಷನಿಗೆ ಹೋದಾಗ ಈ ಒಂದು ಲಾನ ಎನ್ಫೋರ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವಳನ್ನು ಅವರು ಅದೇ ರೀತಿಯಲ್ಲೇ ನೋಡ್ತಾರೆ. ಸೊ ಒಂದು ಈಸಿಯಾಗಿ ಸುಲಭವಾಗಿ ಸಿಗುತ್ತಾ ಇದ್ದಂಥ ರೆಮಿಡಿ ಇವಾಗ ಇಲ್ಲದಂಗಾಗಿದೆ. ಅದಕ್ಕೆ ಒಂದು ಎಕ್ಸ್ಟ್ರಾ ಪ್ರೊಸೀಜರ್ಸ್ ಎಲ್ಲ ಬಂದಿದೆ. ಅದಾದ ಮೇಲೆ ರೀಸೆಂಟಾಗಿ ಆ ಪೋಕ್ಸೋ ಲಾ ಎನ್ಫೋರ್ಸ್ ಬಂತು, ಅದೆಲ್ಲ ಗೊತ್ತಿರೋವಂಥ ವಿಷಯ. ಪಾಕ್ಸೋನು ತುಂಬ ಮಿಸ್ಯೂಸ್ ಮಾಡ್ಕೊಳ್ತಾರೆ ಜನ. ಹಾಂ, ಅದು ಬಂದಾಗ 498ನ ಬಿಟ್ಟರು ನಮ್ಮ ಹೆಣ್ಮಕ್ಳು, ಪೋಕ್ಸನ್ನು ತಗೊಂಡು ಮಿಸ್ಯೂಸ್ ಮಾಡಲಿಕ್ಕೆ. ಎಷ್ಟೋ ಸಂದರ್ಭದಲ್ಲಿ ಗಂಡಸರಿಗೆ ಹೆಣ್ಣು ಮಕ್ಕಳಿದ್ರೆ ಅಂದರೆ ಆ ಇಬ್ಬರು ಕಪಲ್ಗೆ ಹೆಣ್ಮಕ್ಳಿದ್ರೆ ಮಗು ಕಸ್ಟಡಿ ತೊಗೊಳಕ್ಕೆ ಹೆದರಿಕೆ ಬರುವಂಥ ಸಂದರ್ಭ ತಂದಿಟ್ರು. ಮಗು ಕಸ್ಟಡಿ ಕೇಳಿದ್ರೆ ಹೆದರಿಸ್ತಾರೆ, ನೀನು ಹಂಗೆ ಮಾಡಿದ್ರೆ ನಾನು ಪೋಕ್ಸೋ ರಿಜಿಸ್ಟರ್ ಮಾಡ್ತೀನಿ ಅಂತ. ಇಂಥ ನಡೆದಿರೋ ಅಂಥ ಕೇಸು ಒಂದು ನನ್ನ ಹತ್ರ ಬಂದಿದೆ, ನಾನು ಹ್ಯಾಂಡಲ್ ಮಾಡಿದ್ದೀನಿ. ಏನಾಯಿತು ಮ್ಯಾಮಲ್ಲಿ? ಆದರೆ ಎಗೇನ್ ಹೆಸರುಗಳು ಹೇಳಲ್ಲ. ಒಬ್ಬ ವ್ಯಕ್ತಿ ನನ್ನ ಹತ್ರ ಅಂದರೆ ನಮ್ಮ ಆಫೀಸಿಗೆ ಬಂದಂಥವ್ರು ಹುಡುಗ, ಅಂದರೆ ಗಂಡಸು. ಅವರಿಬ್ಬರು ಮದುವೆ ಆಗಿ ಟ್ವಿನ್ಸ್ ಇತ್ತು, ಅವರಿಗೆ 2 ಹೆಣ್ಮಕ್ಳಿದ್ರು. ಆ ಮಕ್ಕಳಿಗೆ ಆವಾಗ 4.5 ವರ್ಷ ಏಜ್. ಈ ಮನುಷ್ಯ ಒಳ್ಳೆ ಪೋಸ್ಟಲ್ಲಿದ್ದರು. ಈಗ ನಾನು ಇದನ್ನು ಹೇಳ್ತಾ ಇರೋದು ಅಂದರೆ ಸುಮಾರು ಒಂದು 15-20 ವರ್ಷ. ಅದು ಲಾ ಇಂಟ್ರಡ್ಯೂಸ್ ಆದ ತಕ್ಷಣ ಮೇ ಬಿ ಒಂದು 15 ಇಯರ್ಸ್ ಆಗಿರ್ಬೋದು ಅನ್ಕೋತೀನಿ. ಆಗಿರ್ಬೋದು 15 ವರ್ಷ, ಹೆಚ್ಚು ಕಡಿಮೆ, ನಾಟ್ ವೆರಿ ಸರ್ಟನ್. ಆಗ ಇಟ್ ವಾಸ್ ಆಗ್ತಾನೆ ಇಂಟ್ರಡ್ಯೂಸ್ ಆಗಿತ್ತು. ಒಬ್ಬ ತಂದೆ ಮಕ್ಕಳ ಜೊತೆ ಹೀಗೆ ಹೆಣ್ಮಕ್ಳ ಜೊತೆ ಹೀಗೆ ನಡ್ಕೊಂಡಿದ್ದಾರೆ ಅಂದರೆ ಒಂದು ಸ್ಟಿಗ್ಮಾ, ಮುಖ ಎತ್ಕೊಂಡು ಓಡಾಡದೇ ಇರೋ ಅಂಥ ಪರಿಸ್ಥಿತಿ ಆಗ ಇತ್ತು. ಈ ಮನುಷ್ಯನ ಮೇಲೆ ಹಿ ವಾಸ್ ಅ CEO ಆಫ್ ಎ ಕಂಪನಿ, ಹಿ ವಾಸ್ ಹೋಲ್ಡಿಂಗ್ ಎ ವೆರಿ ಗುಡ್ ಪೋಸ್ಟ್. ಈ ಒಂದು ವಿಷಯ ಬಂದು ಕೇಸ್ ರಿಜಿಸ್ಟರ್ ಆಗಿ ಆ ಹುಡುಗನ ಮನೆ, ಆ ಗಂಡಸಿನ ಮನೆ ಮುಂದೆ ಧರಣಿ ಕೂತ್ಕೊಂಡು, ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತ್ಕೊಂಡು ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ. ಅದಕ್ಕೆ ಈ ವಿಮೆನ್ ಆರ್ಗನೈಸೇಷನ್ ಅವರ ಹೆಲ್ಪ್ ಮಾಡಿ ಪೊಲೀಸ್ ಸ್ಟೇಷನ್ ಅವ್ರು ಪೊಲೀಸ್ ಅವರಿಗೂ ಸುಮಾರು ವಿಷಯ ಸುಳ್ಳಿರಬಹುದು ಅನ್ನೋ ಅನುಮಾನ ಇದ್ದರೂ ಸಹ ವಿಧಿ ಇಲ್ಲದಿರ ಕೇಸ್ ರಿಜಿಸ್ಟರ್ ಮಾಡೋವಂಥ ಪ್ರಸಂಗ ಬರುತ್ತೆ. ರಿಜಿಸ್ಟರ್ ಆಗುತ್ತೆ, ಅವನನ್ನು ಅರೆಸ್ಟ್ ಮಾಡ್ತಾರೆ, ಅವನನ್ನು ಜೈಲಿಗೆ ಕಳಿಸ್ತಾರೆ. ಏಕೆಂದರೆ ಆವಾಗ ಆ್ಯನ್ಸ್ಪೆಕ್ಟ್ರಿ ಬೇಲ್ ತೊಗೊಳ್ಳೋದು ಅಷ್ಟು ಈಸಿ ಇರಲಿಲ್ಲ ಪೋಕ್ಸೋ ಕೇಸಸಲ್ಲಿ. ಇವತ್ತಿಗೂ ಆ್ಯನ್ಸ್ಪೆಕ್ಟ್ರಿ ಬೇಲ್ ಸಿಗೋದು ಕಷ್ಟನೇ ಪೋಕ್ಸೋ ಕೇಸಸಲ್ಲಿ. ಅವನು ಅರೆಸ್ಟ್ ಆಗಿ 15-20 ಡೇಸ್ ಬೇಕಾಗತ್ತೆ ಅವನಿಗೆ, ನಿಯರ್ಲಿ 1 ಮಂತೇ ಬೇಕಾಗತ್ತೆ ಅವನಿಗೆ ಬೇಲ್ ಸಿಕ್ಬಿಟ್ಟು ಅವ್ನು ಹೊರಗೆ ಬರೋ ಅಷ್ಟೊತ್ತಿಗೆ. ಹೊರಗೆ ಬಂದ ನಂತರ ಒಂದು ಅಂಥ ಪೋಸ್ಟಲ್ಲಿರೋ ವ್ಯಕ್ತಿ ಆ ಕಂಪ್ನಿಗೆ ವಾಪಸ್ ಹೋಗೋದು ಹೇಗೆ, ಎಲ್ರಿಗೂ ಮುಖ ತೋರಿಸೋದು ಹೇಗೆ, ಅಲ್ಲಿರೋ ಹೆಣ್ಮಕ್ಳು ಆ ಯಪ್ಪನ ಜೊತೆ ನಡ್ಕೊಳ್ಳೋ ರೀತಿ ಹೇಗಿರುತ್ತೆ, ಇದನ್ನೆಲ್ಲ ಯೋಚನೆ ಮಾಡಿ ಅವನು ಮತ್ತು ಮೋರ್ ದೆನ್ 15-20 ಡೇಸ್ ಕಂಪ್ನಿಗೆ ಬರದೇ ಇದೆ, ಕಂಪ್ನಿಗೂ ಆನ್ಸರಬಲ್ ಆಗತ್ತೆ. ಹಾಗಾಗಿ ಅವನು ವಿಧಿ ಇಲ್ದಿರ, ಕಂಪ್ನಿಯಿಂದನೂ ನೋಟಿಸ್ ಬರುತ್ತೆ, ವಿಧಿ ಇಲ್ದಿರ ಹಿ ಈಸ್ ಫೋರ್ಸ್ ಟು ರಿಸೈನ್ ಹಿಸ್ ಜಾಬ್. ಕೆಲಸ ಬಿಟ್ಟ ಮೇಲೆ ಹಿ ಬಿಕಮ್ ಝೀರೋ. ಹೊರಗೆ ಬಂದು ದೆನ್ ಹಿ ಕಮ್ಸ್ ಟು ಎನ್ ಅಡ್ವೊಕೇಟ್. ಏಕೆಂದರೆ ಆಲ್ ದಿಸ್ ಹ್ಯಾಸ್ ಹ್ಯಾಪನ್ ವಿತೌಟ್ ಹಿಸ್ ನಾಲೆಡ್ಜ್. ಯಾಕೆ ಮಾಡಿದ್ರು ಇದನ್ನು? ಅದನ್ನೇ ಆ ವಿಷಯಕ್ಕೆ ಬರ್ತಾ ಇದ್ದೀನಿ. ದೆನ್ ಹಿ ಕಮ್ಸ್ ಟು ಎನ್ ಅಡ್ವೊಕೇಟ್. ಅವನು ಹೇಳೋದು ನಮ್ಮ ಹತ್ರ, ಹೆಂಡತಿಗೂ ನನಗೂ ಮನಸ್ತಾಪ ಬಂತು, ನಾನು ತುಂಬ ಚಿಕ್ಕ ಪೋಸ್ಟಲ್ಲಿರುವಾಗ, ಅಂದರೆ ಸಣ್ಣ ಪೊಸಿಷನಲ್ಲಿರುವಾಗ ನನ್ನ ಮದುವೆ ಆಯಿತು. ಇವಾಗ ಬೈ ಗ್ರೇಸ್ ಗಾಡ್ಸ್ ಗ್ರೇಸ್ ಐ ಹ್ಯಾವ್ ರೀಚ್ಡ್ ಒನ್ ಲೆವೆಲ್. ಒಂದು ವಿಲ್ಲಾ ವರ್ತ್ ಅವತ್ತಿಗೆ 3 crores ಹಿ ವುಡ್ ಹ್ಯಾವ್ ಪರ್ಚೇಸ್ಡ್. ಅವತ್ತಿಗೆ ಅಂದರೆ 20 ವರ್ಷ 15, ಅದೇ ಅಪ್ರಾಕ್ಸಿಮೇಟ್ಲಿ 15 years ಸಮ್ವೇರ್ ದೇರ್. 3 crores ಒಂದು ವಿಲ್ಲಾ ಹಿ ವುಡ್ ಹ್ಯಾವ್ ಪರ್ಚೇಸ್ಡ್.
ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ವಾಸ್ ಹಿಸ್ ಲೆವೆಲ್ ಆಫ್ ಇದು ಅಂತ. ಹ್ಮ್. So the wife, I don't know what she felt. She said, write that villa into my name. He said, no. Why should I? ನೀನು ವಿಲ್ಲಾ ಬರೀಬೇಕು, ನನಗಿಷ್ಟು ಕೋಟಿ 3 ಕೋಟಿ ದುಡ್ಡು ಕೊಡಬೇಕು, ಇಲ್ಲ ಅಂದರೆ ಐ ನೋ ವಾಟ್ ಟು ಡು. ಕರೆಕ್ಟ್. ಯಾವಾಗ ಇವನು ನಾ ಬರೆಯಲ್ಲ ಅಂತ ಅಂದ, ರಿಸಲ್ಟ್ ವಾಸ್ ದಿಸ್ ಪೋಕ್ಸೋ ಕೇಸ್. ಆಫ್ಟರ್ we had collected lot of materials to establish that it was a false case. ಆ ಸಂದರ್ಭದಲ್ಲಿ we came across a psychologist, the so-called psychologist, who had teamed up with many other people. ಯಾವುದೇ ಹೆಣ್ಮಕ್ಳು ಯಾವುದೇ ಒಂದು ಆರ್ಗನೈಸೇಷನ್ ಹೋಗಿ ನನಗೂ ನನ್ನ ಗಂಡನಿಗೂ ಡಿಸ್ಪ್ಯೂಟ್ ಇದೆ ಅಂದು ಅವ್ರಿಗೆ ಹೆಣ್ಮಕ್ಳು ಇದ್ದರೆ ಇಟ್ ವುಡ್ ಕಮ್ ಟು ಎ ಪೋಕ್ಸೋ. ಆ ಥರದ್ದು ಒಂದು 8-10 ಕೇಸನ್ನ ನಾವೇ ತೊಗೊಂಡ್ವಿ, ನಾವೇ ಅದನ್ನು ಹುಡುಕಿ ತೆಗೆದ್ವಿ. ಆವಾಗ ದೇ ಕೇಮ್ ಡೌನ್ ಫಾರ್ ಅ ಕಾಂಪ್ರಮೈಸ್. ದ ಮ್ಯಾಟರ್ ವಾಸ್ ಕಾಂಪ್ರಮೈಸ್ಡ್. ಮತ್ತು ಮಕ್ಳಿಗೂ ಟ್ರೈನಿಂಗ್ ಕೊಟ್ಟಿರ್ತಾರೆ. ಹಾಂ, ಇವತ್ತುವರೆಗೂ ಮಕ್ಳು. ಆಮೇಲೆ ಇವನಿಗೆ ಧೈರ್ಯನೂ ಇಲ್ಲ ಇವಾಗ ಹೋಗಿ ಮಕ್ಕಳನ್ನ ಮಾತಾಡಿಸ್ಲಿಕ್ಕೆ. ಏನೂ ಮಾಡದೇ ಇದ್ದಾಗ ಕೇಸ್ ಹಾಕಿ ಇಷ್ಟೊಂದು ಸಫರ್ ಆದ ನಂತರ ಮತ್ತೆ ಹೋಗಿ ಆ ಮಕ್ಕಳನ್ನ ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಹೀ ಗೇವರ್ ಒನ್ ಸ್ಮಾಲ್, ಅವೆಲ್ಲ ಹೋಯಿತು ಬಿಕಾಸ್ ಜಾಬ್ ಇರಲಿಲ್ಲ. ಇದೆಲ್ಲ ಆಗೋಷ್ಟೊತ್ತಿಗೆ 4-5 ವರ್ಷ ಆಯಿತು, 3-4 ವರ್ಷ ಅಂತೂ ಹಾಗೇ ಆಯಿತು. ಕೆಲಸ ಇಲ್ದಿರ ಜೀವನ ಮೇಂಟೈನ್ ಮಾಡೋದು ಕಷ್ಟ. ಅದು ಅಟ್ಯಾಚ್ಮೆಂಟ್ ಆಯಿತು, ಬ್ಯಾಂಕಿಂದ ನೋಟಿಸ್ಗಳು ಬಂತು. ಸೊ ಅದನ್ನು ಸೇಲ್ ಮಾಡಿಬಿಟ್ಟು ಆ ಬ್ಯಾಂಕ್ ಲೋನ್ಗಳನ್ನ ತೀರಿಸಿ ಮತ್ತು ಉಳಿದದ್ದು ಲೋನೆಲ್ಲ ತೀರಿಸಿ ಇನ್ನೊಂದು ಅಪಾರ್ಟ್ಮೆಂಟ್ 2 ಬೆಡ್ರೂಮ್ ಸ್ಮಾಲ್ ಅಪಾರ್ಟ್ಮೆಂಟ್ ತೆಗೆದು ಅವ್ರಿಗೆ ಬರೆದು ಅವರು ಒಂದಿಷ್ಟು ದುಡ್ಡು ಕೊಟ್ಟು ಕಾಂಪ್ರಮೈಸ್ ಆಯಿತು. ಹೀಗೆ ಕಾನೂನನ್ನ ನಾವು ಮಿಸ್ಯೂಸ್ ಮಾಡೋ ಜನ, ಯಾವಾಗ ಕಾನೂನನ್ನು ಮಿಸ್ಯೂಸ್ ಮಾಡೋ ಜನ ಜಾಸ್ತಿ ಇರ್ತಾರೋ ಅಂಥದ್ರಲ್ಲಿ ಹಾಗಿರಬೇಕಾದ್ರೆ ಕಾನೂನು ತರೋದು ಎಷ್ಟು ಕಷ್ಟಪಟ್ಟು ಯೋಚನೆ ಮಾಡಿ ಒಂದು ಕಾನೂನು ತಂದಿರ್ತಾರೆ, ಅದಕ್ಕೆ ಬೆಲೆ ಇಲ್ದಂಗೆ ಆಗೋಗ್ಬಿಡುತ್ತೆ. ಜೆನ್ಯೂನ್ ಕೇಸಸ್ಗೆ ತುಂಬ ಎಫೆಕ್ಟ್ ಆಗುತ್ತಾ, ಪರಿಣಾಮ ಬೀರ್ತಾ ಇರೋದು? ಬಹಳ. ಏಕೆಂದರೆ ಇವಾಗ ಇನ್ನೂ ಒಂದು ಸಿಂಪಲ್, ಈಗ ಎಂಥ ಕೇಸಸ್, ಪೋಕ್ಸೋ ಕೇಸಸ್ ಡೇ ಇನ್ ಆ್ಯಂಡ್ ಡೇ ಔಟ್ ರಿಜಿಸ್ಟರ್ ಆಗ್ತಾಯಿದೆ. ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ, ಒಂದು 18 ವರ್ಷದ ಹುಡುಗಿ, ಲೆಸ್ ದೆನ್ 18 ಇಯರ್ಸ್ ಹುಡುಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾಳೆ. ಶಿ ವಿಲ್ ಬಿ ಪ್ರೆಗ್ನೆಂಟ್. ಆವಾಗ ಮದುವೆ ಆಗಿರುತ್ತೆ. ಆವಾಗ ಶಿ ಗೋಸ್ ಫಾರ್ ಸ್ಕ್ಯಾನಿಂಗ್. ಅಲ್ಲಿಂದ ರಿಪೋರ್ಟ್ ಕಳಿಸ್ತಾರೆ ಪೊಲೀಸ್ಗೆ. ಪೊಲೀಸ್ ಅವರು ಅದು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆ ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರೆ, ಸುಖವಾಗೇ ಇರ್ತಾರೆ. ಬಿಕಾಸ್ ಏಜ್ ಲಿಮಿಟ್ ಇಸ್ ಲೆಸ್ ದೆನ್ 18. ಅಂಥ ಸಂದರ್ಭದಲ್ಲಿ ಪೋಕ್ಸೋ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಆದಾಗ ಹುಡುಗನ್ನ ತೊಗೊಂಡು ಹೋಗಿ ಒಳಗಡೆ ಹಾಕ್ತಾರೆ. ಆ ಪ್ರೆಗ್ನೆಂಟ್ ಫುಲ್ ಟರ್ಮ್, ಈ ಒಂದು ಕೇಸ್ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಆ ಹುಡುಗಿಗೆ 9 months. ಶಿ ಈಸ್ ಫ್ರಮ್ ಅ ವಿಲೇಜ್ ಬ್ಯಾಕ್ಗ್ರೌಂಡ್. ಅವಳಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಶಿ ಈಸ್ ಫ್ರಮ್ ಆಂಧ್ರ. ಶಿ ವಾಸ್ ಮ್ಯಾರಿಡ್ ಟು ಕರ್ನಾಟಕ. ಭಾಷೆನೂ ಚೆನ್ನಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅವಳಿಗೆ ಮದುವೆ ಆಯಿತು. ಮದುವೆ ಆದಾಗ ಪ್ರೆಗ್ನೆಂಟ್ ಆದಳು. ಹಾಸ್ಪಿಟ್ಲಿಗೆ ತೋರಿಸ್ಲಿಕ್ಕೆ ಅಂತ ಹೋದಾಗ ಶಿ ವಾಸ್ 2 months or 3 months ಲೆಸ್ ದೆನ್ 18. ಸೊ ಪೋಕ್ಸೋ ರಿಜಿಸ್ಟರ್ ಆಯಿತು. ಅತ್ತೆ, ಮಾವ, ಗಂಡ, ಅಪ್ಪ, ಅಮ್ಮ 5 ಜನನೂ ಅರೆಸ್ಟ್ ಮಾಡಿದ್ರು. ಯಾರು ರಿಜಿಸ್ಟರ್ ಮಾಡಿದ್ರು ಕೇಸು? ಪೊಲೀಸ್ಗೆ ಇನ್ಫಾರ್ಮೇಷನ್ ಹೋಯ್ತಲ್ಲ ಹಾಸ್ಪಿಟಲಿಂದ. ಓಕೆ. ಶಿ ಇಸ್ ಲೆಸ್ ದೆನ್ 18, ಶಿ ಇಸ್ ಕ್ಯಾರಿಡ್. ಓಕೆ. ಸೊ ಮದುವೆ ಆಗಿದೆ. ಮದುವೆ ಆಗಿರೋದು ಬಗ್ಗೆ ಇಂಪಾರ್ಟೆಂಟ್ ಇರೋದ್ರಿಗೆ ಅಂತ, ಬಿಕಾಸ್ ಶಿ ಇಸ್ ಪ್ರೆಗ್ನೆಂಟ್, ಪೋಕ್ಸೋ ರಿಜಿಸ್ಟರ್ ಅಟ್ರಾಕ್ಟ್ ಆಗುತ್ತೆ. ಸೊ ಯಾರ್ಯಾರು ಅದಕ್ಕೆ ಇನ್ವಾಲ್ವ್ ಆಗಿರೋದು? ಅಪ್ಪ, ಅಮ್ಮ, ಅತ್ತೆ, ಮಾವ, ಗಂಡ, ಈ 5 ಜನನೂ ಅರೆಸ್ಟ್ ಮಾಡಿದ್ರು. ಪನಿಷ್ಮೆಂಟ್ ಯಾರಿಗೆ ಕೊಟ್ಟರು ಅವರು? ಹುಡುಗಿಗೆ. ಶಿ ವಾಸ್ ಕ್ಯಾರಿಂಗ್ 9 months. ಭಾಷೆ ಬರಲ್ಲ, ಬೆಂಗಳೂರಲ್ಲಿದ್ದಾಳೆ, ದುಡ್ಡಿಲ್ಲ, ಕಾಸಿಲ್ಲ. ಸೊ ಯಾವುದೇ ಒಂದು ಏನೋ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ? ನಾನು ಲಿಟ್ರಲಿ ಅವತ್ತು ಕೋರ್ಟ್ ಮುಂದೆ ಬೆಗ್ ಮಾಡಿದ್ದೀನಿ, ಯಾರಿಗಾದ್ರೂ ಒಬ್ರಿಗೆ ಬೇಲ್ ಕೊಡಿ. ನಾನೇ ಕೋರ್ಟ್ ಮುಂದೆ ಐ ಹ್ಯಾವ್ ಜಸ್ಟ್ ಆಸ್ಕ್ಡ್ ಹಿಮ್. ಇದರಲ್ಲಿ ಲಾಕ್ಕಿಂತ ಇಂಪಾರ್ಟೆಂಟು ಮಾರಲ್ ಸಪೋರ್ಟ್ ಬೇಕಾ ಹುಡುಗಿಗೆ? ಶಿ ಇಸ್ ಫುಲ್ ಟರ್ಮ್. 9 ತಿಂಗಳಾಗಿದೆ. ಇವತ್ತು ರಾತ್ರಿ ಏನಾದರೂ ಆದ್ರೂ ಆ ಹುಡುಗಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಯಾರೂ ಇಲ್ಲ. ನಮ್ಮ ಸ್ಕೂಲ್ ಆಫ್ ಥಾಟ್ ಏನು ಅಂದರೆ ಲಾನೇ ಹೈಯೆಸ್ಟಾ ಇಲ್ಲ ಎಲ್ಲೋ ಒಂದು ಕಡೆ? ಲಾ ಈಸ್ ಹೈಯೆಸ್ಟ್, ಇಲ್ಲ ಅಂತ ಹೇಳಲ್ಲ. ಬಟ್ ಅವತ್ತು ಆ ಜಡ್ಜು, ಹೂಎವರ್ ಇಟ್ ಇಸ್ ದಟ್ ಜಡ್ಜ್, ಆವತ್ತೇ ಬೇಲ್ ಕೊಟ್ಟರು. ಇಬ್ಬರಿಗೆ ಬೇಲ್ ಕೊಟ್ಟರು. ಆ ಹುಡುಗಿ ಸಪೋರ್ಟಿವ್ ಆಗಿ ಯಾರಾದರೂ ಇರಲಿ ಅಂತ. ಇದು ತಪ್ಪು. ಅಂಡರ್ ಏಜ್ ಮದುವೆ ಆಗೋದು ಎಲ್ಲ ತಪ್ಪು, ಎಲ್ಲ ನಾನು ಒಪ್ಕೋತೀನಿ. ಇಟ್ಸ್ ನಾಟ್ ಲೀಗಲ್, ಇಟ್ಸ್ ಆಲ್ ಕರೆಕ್ಟ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಹೂ ಇಸ್ ದ ಸಫರರ್? ಹೂ ಇಸ್ ದ ವಿಕ್ಟಿಮ್ ಇಲ್ಲಿ?
ಉದ್ದೇಶ ಏನು, ದ ಪರ್ಪಸ್ ಆಫ್ ದಿಸ್ ಲಾ ಏನು? ಅಲ್ವಾ? ಆ ಹುಡುಗಿಗೆ ಯಾವುದೋ ಸಣ್ಣ ಮಕ್ಕಳಿಗೆ ಮದುವೆ ಆಗಬಾರ್ದು, ಆ ಸಣ್ಣ ಮಕ್ಕಳು ವಿತಿನ್ 18 ಇಯರ್ಸ್ ಮದುವೆ ಆಗಬಾರ್ದು, ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಲಾ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಇಂಥ ಸಂದರ್ಭದಲ್ಲಿ ಏನಾಗಬೇಕು? ಅದಾದಮೇಲೆ ಕೇಸ್ ನಿಲ್ಲತ್ತಾ? ನಿಲ್ಲಲ್ಲ. ಯಾಕೆ ನಿಲ್ಲಲ್ಲ? ವಿಟ್ನೆಸಸ್ ಎಲ್ಲ ಅವ್ರ ಕಡೆಯವರೇ, ಯಾರು ಎಗ್ನೆಸ್ಟ್ ಆಗಿ ಹೇಳ್ತಾರೆ? ಹೌದು, ಲಾ ಆ್ಯಂಡ್ ಇಟ್ಸ್ ಲಿಮಿಟೇಷನ್ಸ್ ಅಲ್ವಾ? ಯಾರು ತನ್ನ ಗಂಡನ ಬಗ್ಗೆ ತಾನು ಹೇಳ್ತಾಳ, ತನ್ನ ತಂದೆ ತಾಯಿ ಬಗ್ಗೆ ತಾನು ಹೇಳ್ತಾಳ, ಯಾರು ವಿಟ್ನೆಸ್ ಕೊಡ್ತಾರೆ? ಯಾರು ಸಪೋರ್ಟ್ ಮಾಡಲ್ಲ ಪ್ರಾಸಿಕ್ಯೂಷನ್ಗೆ. ಇಟ್ಸ್ ಜಸ್ಟ್ ಬಿಕಮ್ಸ್ ಅ ಫಾರ್ಮ್ಯಾಲಿಟಿ. ಕೇಸ್ ರಿಜಿಸ್ಟರ್ ಮಾಡಬೇಕು, ಮಾಡಿದೆ, ಒಳಗೆ ಹಾಕಬೇಕು, ಹಾಕಿದೆ, ಹೊರಗೆ ಬಂದರು, ಹೋದರು, ಅಷ್ಟೆ. ಇನ್ನಷ್ಟು ಬಾರಿ ಕೋರ್ಟ್ಸ್ ಆರ್ಡರ್ ಕೊಟ್ಟಾಗ ಅದನ್ನು ಒಂದು ಫಾರ್ಮ್ಯಾಲಿಟಿ ಥರ ಅದನ್ನು ಫಾಲೋ ಮಾಡ್ತಾರೆ. ಬಟ್ ಅದರಲ್ಲಿ ಲೂಪ್ ಹೋಲ್ಸ್ ಹುಡುಕಿ ಇನ್ನಷ್ಟು ತೊಂದರೆಗಳು ಕೊಡ್ತಾರೆ ವಿಕ್ಟಿಮ್ಸ್ಗೆ. ಆ ಥರ ಏನಾದ್ರು ಆಗುತ್ತೆ. ಸ್ಪೆಷಲಿ ಇವಾಗ ಇನ್ನೊಂದು ಇಂಟ್ರಡಕ್ಷನ್ ಆಫ್ ಲಾ ಆಗಿದೆ, ಡೊಮ್ಯಾಸ್ಟಿಕ್ ವೈಲೆನ್ಸ್ ಅಂತ ಹೇಳಿ. ಅದರಲ್ಲಿ ಏನಂದರೆ ಕೆಲವೊಂದು ಕ್ರೈಮ್ಸ್ಗೆ ಸಿವಿಲ್ ರೆಮಿಡಿ ಇರಲಿ, ಅಥವಾ ಕೆಲವೊಂದು ಸಿವಿಲ್ ರೆಮಿಡಿಗೆ ಕ್ರಿಮಿನಲ್ ಟಚ್ಚು ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇಂಟ್ರಡ್ಯೂಸ್ ಮಾಡಿದ್ರು. ಅದರಲ್ಲಿ ನಿಮಗೆ ಮೇಂಟೆನೆನ್ಸು ಸಿಗುತ್ತೆ, ಅದರಲ್ಲಿ ನಿಮಗೆ ಕ್ರೂಯಲ್ಟಿಗೂ ರಿಲೀಫ್ ಸಿಗುತ್ತೆ, ಮತ್ತು ಅದರಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ ವಿಮೆನ್ಗೆ. ಇದೆಲ್ಲ ಇಟ್ಕೊಂಡ್ಬಿಟ್ಟು ಆ ಲಾನ ಇಂಟ್ರಡ್ಯೂಸ್ ಮಾಡಿದ್ರು. ಅದರಲ್ಲಿ ಯಾವ ಹೆಣ್ಣು ಒಂದು ವೈಲೆನ್ಸಿಗೆ ಒಳಗಾಗಿರ್ತಾಳೋ ಅವಳು ಮನೆ ಬಿಟ್ಟು ಹೋಗೋದು ಬೇಕಾಗಿಲ್ಲ. ಅವಳು ಮನೆಯಲ್ಲೇ ಇದ್ದುಕೊಂಡು ಕೋರ್ಟ್ ಸಪೋರ್ಟ್ ತಗೊಂಡು ಶಿ ಕ್ಯಾನ್ ಕಂಟಿನ್ಯೂ ಟು ಲಿವ್ ಇನ್ ಹರ್ ಮ್ಯಾಟ್ರಿಮೋನಿಯಲ್ ಹೌಸ್. ಇವಾಗ ತನ್ನ ಮದುವೆ ಆಗಿರೋ ಮನೆಗೆ ಬಂದು ಅವಳನ್ನು ಹೊರಗೆ ಹಾಕೋ ಅಧಿಕಾರ ಯಾರಿಗೂ ಇಲ್ಲ. ಅವಳು ಮದುವೆ ಆಗಿ ಬಂದಿರೋ ಮನೆಯಲ್ಲಿ ಇದ್ದುಕೊಂಡು ಕೇಸ್ ನಡೆಸೋ ಅಂಥ ವ್ಯವಸ್ಥೆಯನ್ನು ಮಾಡಿದೆ. ಅದರಲ್ಲಿ ನೀವು ಅಂದರೆ ಅದರಲ್ಲಿ ಸಿಗತ್ತೆ. ನನ್ನ ಒಂದು ಕ್ಲೈಂಟಿಗೂ ಹಾಗೆ ಆಯಿತು. ಅವಳಿಗೊಂದು ಆರ್ಡರ್ ಕೊಡಿಸಿದ್ವಿ, ಏನು, ಯು ಕ್ಯಾನ್ ಲಿವ್ ಇನ್ ಅವರ್ ಹಸ್ಬೆಂಡ್ಸ್ ಹೌಸ್. ನಿನ್ನ ಮದುವೆ ಆಗಿರೋ ಮನೆಯಲ್ಲಿ ಇದ್ದುಕೊಂಡ್ಬಿಟ್ಟು ನಿನ್ನ ಮಗು ಜೊತೆನೂ, ಮಗು ಅಲ್ಲೇ ಇರುತ್ತೆ, ಗಂಡ ಅಲ್ಲೇ ಇರ್ತಾನೆ, ಬಟ್ ಇವಳಿಗೆ ಪ್ರೊಟೆಕ್ಷನ್ ಇರುತ್ತೆ, ದಟ್ ಹಿ ಶುಡ್ ನಾಟ್ ಗೆಟ್ ಕ್ಲೋಸರ್ ಟು ಹರ್ ಅಂತ ಎಲ್ಲ ಪ್ರೊಟೆಕ್ಷನ್ ಇರುತ್ತೆ. ಆ ರೀತಿಯಲ್ಲಿ ಆರ್ಡರ್ಸ್ ಕೊಡ್ತಾರೆ. ಆರ್ಡರ್ ಇರುತ್ತೆ, ಅಂದರೆ ಇಂಟರ್ಫಿಯರ್ ಆಗಬಾರ್ದು ಇವಳ ಜೊತೆಗೆ. ದೇ ಶೇರ್ ದ ಸೇಮ್ ಹೌಸ್. ಯಾಕಂದರೆ ಅವಳನ್ನ ಮನೆಯಿಂದ ಆಚೆ ಹಾಕಬಾರ್ದು. ದೇ ಕ್ಯಾನ್ ಶೇರ್ ದ ಸೇಮ್ ಹೌಸ್ ಆ್ಯಂಡ್ ಶಿ ಕ್ಯಾನ್ ಲಿವ್ ಆನ್ ಹರ್ ಓನ್. ಸೊ ಅಲ್ಲೇನಾಯಿತು? ಅಲ್ಲಿ ಎಲ್ಲ ಕಡೆ ಯು ಕ್ಯಾಂಟ್ ಫಿಕ್ಸ್ CCTVs. ಕ್ಯಾಮ್ರಾ ಎಲ್ಲ ಕಡೆ ಅಂತೂ ಹಾಕೋಕ್ಕಾಗಲ್ಲ ಅಲ್ವಾ? ಹೌದು. ಆ ಜಾಗದಲ್ಲಿ ಎಲ್ಲಿ ಕ್ಯಾಮ್ರಾ ಇರಲ್ಲ ಅನ್ನೋದು ಮನೆಯಲ್ಲಿ ವಾಸ ಆಗಿರೋರಿಗೆ ಗೊತ್ತಿರತ್ತೆ. ಸೊ ಪ್ರೊಟೆಕ್ಷನ್ ಆರ್ಡರು ನೀನು ಎನ್ಫೋರ್ಸ್ ಮಾಡಬೇಕಂದ್ರೆ ಕೋರ್ಟ್ಗೆ ಹೋಗಬೇಕು. ನಿನಗೊಂದು ಕೋರ್ಟಿಂದ ಆರ್ಡರ್ ಕೊಟ್ಟಿದ್ದಾರೆ ಎನ್ಫೋರ್ಸ್ಮೆಂಟಿಗೆ, ನಿನಗಿದೆ ರೈಟು, ನಿನಗೆ ಈ ಮನೆಯಲ್ಲಿ ವಾಸ ಇರ್ಬೋದು. ಅವನಿಗೂ ಇದೆ ರೆಸ್ಟ್ರಿಕ್ಷನ್ ಆರ್ಡರ್ ದಟ್ ಯು ಶುಡಂಟ್ ಗೋ ನಿಯರ್ ಯುವರ್ ವೈಫ್, ಅಥವಾ ಅವಳಿಗೆ ತೊಂದರೆ ಕೊಡಬಾರ್ದು. ಮಾಡ್ತಾನೆ, ಬಾಗಿಲು ಹಿಂದೆ ನಿಂತ್ಕೊತಾನೆ, ತನ್ನ ಹೆಂಡ್ತಿನ ಹೇಳ್ಕೊತಾನೆ. ಹೆಂಡ್ತಿ ಜೊತೆ ಹೆಂಗೆ ಬಿಹೇವ್ ಮಾಡಬೇಕೋ ನಾರ್ಮಲ್ ಟೈಮಲ್ಲಿ ಆ ಥರ ಬಿಹೇವ್ ಮಾಡ್ತಾನೆ. ಏನು ಮಾಡ್ಲಿಕ್ಕೆ ಸಾಧ್ಯ? ಮನೆಯಲ್ಲಿ ಮಗುನೂ ಇದೆ. ಅದನ್ನು ಹೇಗೆ ಕೋರ್ಟ್ನಲ್ಲಿ ಬಂದು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ? ಈ ಥರ ಬಾಗಿಲು ಹಿಂದೆ ನನ್ನ ಹಿಡ್ದ ಅಂತ. ಕ್ಯಾಮ್ರಾ ಯಾರು ನೋಡ್ತಾ ಇರ್ತಾರೆ? ಕ್ಯಾಮ್ರಾ ನೋಡಿದ್ರು ಎಲ್ಲಿ ಕ್ಯಾಮ್ರಾ ಇರಲ್ಲ ಅಲ್ಲಿ ತಾನೇ ಇವನು ಹಿ ವುಡ್ ಡೂ ಸಮಥಿಂಗ್. ಬಟ್ ಜನರಲಿ ನಾನು ಕೇಳ್ತಿರೋದು ಆ ಫುಟೇಜ್ ಯಾರು ನೋಡೋದಿಲ್ಲ. ಅದನ್ನು ಅದೇನಾದರೂ ಮಿಸ್ಯೂಸ್ ಆದರೆ ಅದನ್ನು ಉಪಯೋಗಿಸ್ಕೊಂಡು ಯು ಕ್ಯಾನ್ ಪ್ರೂವ್ ದಟ್ ಈ ಥರ ದೇ ಹ್ಯಾವ್ ನಾಟ್ ಅಡ್ಹರ್ ಟು ದ ಆರ್ಡರ್ ಆಫ್ ದ ಕೋರ್ಟ್ ಅಂತ. ಆದರೆ ಈ ಸಂದರ್ಭದಲ್ಲಿ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಇವಳು ಸಡನ್ನಾಗಿ ಪೊಲೀಸನ್ನು ಕರೀತಾಳೆ, ಪೊಲೀಸ್ ಬರೋವರೆಗೂ ಅವನು ಅಲ್ಲಿರ್ತಾನ. ಹೌ ಯು ವಾಂಟ್ ಟು ಎನ್ಫೋರ್ಸ್ ದಿಸ್? ಎಲ್ಲ ಕೇಸಸ್ ಬಗ್ಗೆ ಕೇಳ್ತಾ ಇದ್ರೆ ಒಂಥರ ಆಶ್ಚರ್ಯ ಆಗುತ್ತೆ. ಒಂದಕ್ಕಿಂತ ಇನ್ನೊಂದು ಶಾಕ್ ಕೊಡುವಂಥ ಕಥೆಗಳಿದು. ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಾರಲ್ಲ, ಚಾಪೆ ಹಾಸಿದ್ರೆ ಚಾಪೆ ಕೆಳಗೆ ಒಬ್ಬರು ನುಗ್ಗಿದ್ರೆ ರಂಗೋಲೆ ಕೆಳಗೆ ನುಗ್ಗೋರು ಇರ್ತಾರಂತ. ನಮ್ಮಲ್ಲಿ ಗಾದೆ ಮಾತಿದೆ ಅದು. ಹಾಗೆ ಏನೋ ಒಂದು ಲಾ ತಂದು ಅದನ್ನ ಹೇಗೆ ದುರುಪಯೋಗ ಮಾಡ್ಕೋಬೋದು, ಮಿಸ್ಯೂಸ್ ಮಾಡ್ಕೋಬೋದು, ಅದರದ್ದು ಉಪಯೋಗ ಹೇಗೆ ಪಡ್ಕೋಬೋದು, ಎಲ್ಲ ನಮಗಿಂತ ಚೆನ್ನಾಗಿ ಲೇ ಪರ್ಸನ್ಸ್ ಅಂತ ನಾವು ಕರೆಯೋ ಅಂಥ ಆರ್ಡಿನರಿ ಸಿಟಿಸನ್ಸ್ಗಿರುತ್ತೆ. ನಮಗೆ ಕಷ್ಟ ಆಗುತ್ತೆ ಅದು ಹೇಗೆ ನಾವು ಇಂಟರ್ಪ್ರಿಟ್ ಮಾಡಬೇಕು ಅಂತ. ನಮಗಿಂತ ಚೆನ್ನಾಗಿ ಜನ ಇಂಟರ್ಪ್ರಿಟ್ ಮಾಡ್ತಾರೆ. ಇವತ್ತು ನಮ್ಮ ಸಮಾಜದಲ್ಲಿ ವಿಚ್ಛೇದನ ಅಂತ ಅಂದರೆ ಒಂದು ಕಳಂಕ, ಸ್ಟಿಗ್ಮಾ. ಬದಲಾಗಿದೆಯಾ, ಬದಲಾಗ್ತಾ ಇದೆಯಾ? 10 ವರ್ಷದ ಹಿಂದೆ ಮೇ ಬಿ ಸ್ಟಿಗ್ಮಾ ಅನ್ನಿಸ್ಕೋತಾ ಇತ್ತು ಅಂತ. ಇವಾಗ ಇಟ್ ಹಸ್ ಬಿಕಮ್ ಪಾರ್ಟ್ ಆಫ್ ಲೈಫ್. ಮ್ಯಾರೇಜ್ ಇಟ್ ಸೆಲ್ಫ್ ಅರ್ಲಿಯರ್ ಇಟ್ ವಾಸ್ ಕನ್ಸಿಡರ್ಡ್ ಆ್ಯಸ್ ಎವ್ರಿಥಿಂಗ್
ಮದುವೆ ಆಯಿತು ಅಂದರೆ ಆಯಿತು, ಒಂದು ಲೈಫ್ ಸೆಟ್ಲ್ ಆಯಿತು ಅಂತ. ಟುಡೇ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಇವತ್ತಿಗೂ ಹೆಣ್ಮಕ್ಳಿಗೆ ಹೇಳ್ತಾರೆ, ಆದರೆ ನಡ್ಕೊಳ್ಳೋದು ಮ್ಯಾರೇಜ್ ಇಸ್ ನಾಟ್ ಎವ್ರಿಥಿಂಗ್. ಮ್ಯಾರೇಜ್ ಇಸ್ ಪಾರ್ಟ್ ಆಫ್ ಲೈಫ್. ಇಟ್ ಹಸ್ ಬಿಕಮ್ ಓನ್ಲಿ ಪಾರ್ಟ್ ಆಫ್ ಲೈಫ್. ಇಟ್ಸ್ ನಾಟ್ ಎವ್ರಿಥಿಂಗ್ ಇನ್ ಲೈಫ್. ಸೊ ಯು ಹ್ಯಾವ್ ಗಟ್ ಸಮಥಿಂಗ್ ಬೆಟರ್, ಅಥವಾ ನಿನಗೆ ಮದುವೆಗಿಂತ ಇಂಪಾರ್ಟೆಂಟ್ ಆಗಿರೋ ಬೇರೆ ಏನೋ ಇದೆ ಲೈಫಲ್ಲಿ ಅನ್ನೋ ಒಂದು ಘಟ್ಟ ನಾವು ತಲುಪಿಬಿಟ್ಟಿದ್ವಿ. ಸೊ ಹಾಗಾಗಿ ಡಿವೋರ್ಸ್ ಕೊಟ್ಟರೆ ಮಾತಾಡ್ಕೋತಾರೆ, ಗಂಡನ ಜೊತೆ ಇರಲಿಲ್ಲ ಅಂದರೆ ಮಾತಾಡ್ಕೋತಾರೆ, ಆ ಸೋಷಲ್ ಸ್ಟಿಗ್ಮಾ ಇದೆ. ಇಲ್ಲ ಪೂರ್ತಿಯಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಲ್ಲ, ಬಟ್ ಮುಂಚೆ ಇದ್ದಂಗಿಲ್ಲ. ಮ್ಯಾಮ್, ನೀವು 30 ವರ್ಷಗಳ ಹೆಚ್ಚಿನ ಸಮಯ ನೀವು ಈ ಕಾನೂನಿನ ವ್ಯವಸ್ಥೆಯಲ್ಲಿ ಕಳೆದಿದ್ದೀರಾ. ಹೌದು. ಎಲ್ಲನೂ ತುಂಬ ಗಹನವಾಗಿ ನೋಡಿದ್ದೀರಾ. ಹೌದು. ಒಂದು ಬದಲಾವಣೆ ಆಗಬೇಕು ಅಂತ ಅಂದರೆ ಅದೇನು? ನನ್ನ ಪ್ರಕಾರ ಲಾಗಳನ್ನು ತರೋದ್ರ ಬದಲು, ಅಮೆಂಡ್ಮೆಂಟ್ ಮಾಡಿ ಲಾಗಳನ್ನ ಇಂಟ್ರಡ್ಯೂಸ್ ಮಾಡೋದ್ರ ಬದಲು ಲಾ ಎನ್ಫೋರ್ಸ್ಮೆಂಟ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸೋದು ಒಳ್ಳೆಯದು ಅಂತ ಅನಿಸುತ್ತೆ. ಏಕೆಂದರೆ ಎಲ್ಲ ದಿಕ್ಕಿನಲ್ಲೂ ನಮಗೆಲ್ಲೋ ಒಂದು ಕಡೆ ರೆಮಿಡಿ ಇದ್ದೇ ಇದೆ. ಎಕ್ಸೆಪ್ಷನ್ಸ್ ಒಂದೋ ಎರಡೋ ಇರ್ಬೋದು. ನಾವು ಬರೀ ಕಾನ್ಸಂಟ್ರೇಟ್ ಮಾಡಿ ಲಾ ತರೋದ್ರ ಮೇಲೆ ಇರೋದ್ರಕ್ಕಿಂತಲೂ ಎನ್ಫೋರ್ಸ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಎವ್ರಿಥಿಂಗ್ ಈಸ್ ಲೈಕ್ ಅ ಡೆಡ್ ಹಾರ್ಸ್. ನಿಮಗಿದೆ ಏನೂ ಇಲ್ಲ, ಅರ್ಧ ಬೆಂದಂಗೆ. ಅರ್ಧನೂ ಇಲ್ಲ, ಬೆಂದಿದ್ದ ಪ್ರಯೋಜನವೇ ಇಲ್ಲ. ಓನ್ಲಿ ಥಿಂಗ್ ಇಸ್, ನೀವು ಕೇಸ್ ಹಾಕಿದಾಗಿಂದ ಕೇಸ್ ಮುಗಿಯೋವರೆಗೂ ಒಂದು 10 ವರ್ಷ ಅಥವಾ ಒಂದು 5 ವರ್ಷ 10 ವರ್ಷ ಯು ವುಡ್ ಹ್ಯಾವ್ ಸ್ಪೆಂಡ್ ಟೈಮ್ ಇನ್ ದ ಕೋರ್ಟ್ ವಿತೌಟ್ ಎನಿ ರಿಲೀಫ್. ನಿಮಗೊಂದು ಡಿಗ್ರಿ ಸಿಗುತ್ತೆ, ಪೇಪರ್ ಡಿಗ್ರಿ ಇರುತ್ತೆ. ಅದನ್ನು ಎನ್ಫೋರ್ಸ್ ಮಾಡೋದು ಹೇಗೆ? ಮತ್ತು ಒಂದು ಕೋರ್ಟ್ ಅಪ್ರೋಚ್ ಮಾಡಿದ್ಮೇಲೆ, ನಾನು ಆವಾಗಲೇ ಹೇಳ್ದಂಗೆ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಎಸ್ಪೆಷಲಿ ಇಟ್ ಶುಡ್ ಬಿ ಫಾಸ್ಟ್, ಬೇಗ ಮುಗಿಬೇಕು. ಒಂದು ಫ್ಯಾಮಿಲಿ ಮ್ಯಾಟರ್ ಇಫ್ ಇಟ್ ಗೋಸ್ ಆನ್ ಫಾರ್ 5 years, 10 years, 15 years, okay, property matters, okay, that's a different game plan altogether. But here you are playing with emotions of people, attachments, sensitivity ಇರುತ್ತೆ. ಮಕ್ಕಳಿರ್ತಾರೆ, ನಮ್ಮ ಹತ್ರ ಬಂದಾಗ ಮಕ್ಕಳು ಎತ್ಕೊಂಡು ಬರ್ತಾರೆ, ನಮ್ಮ ಹತ್ರದಿಂದ ಹೋಗುವಾಗ ಡಿಗ್ರಿ ಮಾಡಿರ್ತಾರೆ ಮಕ್ಕಳು. ಸಹಜವಾಗಿ ಎಷ್ಟು ಸಮಯ ಆಗುತ್ತೆ ಫ್ಯಾಮಿಲಿ ಮ್ಯಾಟರ್ಸ್? ನಾನೊಂದು ಮ್ಯಾಟರ್ 20 ವರ್ಷ ನಡೆಸಿದ್ದೀನಿ, ಬರೀ ಟ್ರಯಲ್ ಕೋರ್ಟಲ್ಲಿ. ಅದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಕಾನೂನು? ದೇ ಕ್ಯಾನ್ ಹ್ಯಾವ್ ಅ ಟೈಮ್ ಲಿಮಿಟ್ ಅನ್ನೋರು ಒಂದು ಇಡಬೇಕಾ? ಟೈಮ್ ಲಿಮಿಟ್ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಎಷ್ಟೊಂದು ಕಡೆ. ಇವಾಗ ನಮ್ಮದು CPC 2-3 ಸತಿ ಅಮೆಂಡ್ಮೆಂಟ್ ಆಯಿತು, ಇಷ್ಟೇ ಟೈಮ್ ಕೊಡಬೇಕು ಅಂತ. ಈಗೇನು ದೆರ್ ಆರ್ ಸಮ್ ಸೆಟಲ್ ಪ್ರಿನ್ಸಿಪಲ್ಸ್, ಏನಂದರೆ ಮ್ಯಾಂಡೇಟ್ರಿ, ಡೈರೆಕ್ಟ್ರಿ ಅಂತ ಹೇಳ್ಕೊಂಡ್ಬಿಟ್ಟು. ಸೊ ಆ ಇಂಟರ್ಪ್ರಿಟೇಷನ್ ತೊಗೊಂಡು ಅಡ್ವಾಂಟೇಜ್ ತೊಗೊಳ್ಳೋ ಪ್ರಸಂಗಗಳು ಬರುತ್ತೆ. ಸೊ ವೆದರ್ ದೋಸ್ ಥಿಂಗ್ಸ್ ಆರ್ ಅಪ್ಲಿಕೇಬಲ್, ಅದು ಕೆಲವೊಂದು ಕೇಸಸ್ಗೆ ಅದು ರಿಸ್ಟ್ರಿಕ್ಟ್ ಮಾಡಬೇಕು. ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ಅಪ್ಲಿಕೇಬಲ್ ಅನ್ನೋ ಒಂದು ಪ್ರಿನ್ಸಿಪಲ್ ಆದರೂ ತರಬೇಕು. ಇಷ್ಟು ವರ್ಷದಲ್ಲಿ ಮುಗಿಲೇಬೇಕು ಅನ್ನೋ ಒಂದು. ಬಟ್ ಅದೆಲ್ಲ ಆಗ್ಲಿಕ್ಕೆ ಸಾಧ್ಯ ಓನ್ಲಿ ವೆನ್ ಯು ಹ್ಯಾವ್ ದ ಪರ್ಸೆಂಟೇಜ್ ಆಫ್ ಜಡ್ಜಸ್. ಈ ಕೇಸಸ್ಗೆ ತಕ್ಕಂಗೆ ಜಡ್ಜಸ್ ಇರಬೇಕು. ಆ ಜಡ್ಜಸ್ಗೆ ಒಂದು ಜಡ್ಜ್ ಮುಂದೆ 3,000 4,000 ಕೇಸ್ಗಳಿದ್ದರೆ ಅವ್ರೇನು ಮಾಡ್ತಾರೆ? ಹಾಗಂದ್ರೆ ಎಷ್ಟು ಕೋರ್ಟ್ಸ್ ಮಾಡೋಕ್ಕೆ ಸಾಧ್ಯ? ನಾನು ಬಂದಾಗ ಪ್ರೊಫೆಷನಲ್ ಒಂದು ಫ್ಯಾಮಿಲಿ ಕೋರ್ಟ್ ಇತ್ತು, ಇವತ್ತು 8-10 ಇದೆ. ನಿಮ್ಮ ಸಜೆಷನ್ ಏನು ವೆನ್ ಪೀಪಲ್ ಆರ್ ಗೋಯಿಂಗ್ ಥ್ರೂ ಅ ಡಿಫಿಕಲ್ಟ್ ಟೈಮ್, ಮದುವೆಯಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಅಂದಾಗ, ಅವ್ರ ವಿಚ್ಛೇದನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಜನರಲಿ ಒಂದು ಬೇಸಿಕ್ ಸಜೆಷನ್ನು? ಎಲ್ಲ ವ್ಯಕ್ತಿಗಳು ಬಿಫೋರ್ ಗೆಟಿಂಗ್ ಇನ್ ಟು ಮ್ಯಾರೇಜ್ ಮದುವೆ ಅಂದರೆ ಏನು ಅಂತ ತಿಳ್ಕೊಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಲಾಗಳ ಬಗ್ಗೆ ತಿಳ್ಕೊಬೇಕು. ಮಕ್ಕಳು ಅಂದರೆ ಏನು ತಿಳ್ಕೊಬೇಕು, ಮಕ್ಕಳ ಬಗ್ಗೆ ಏನು ತಿಳ್ಕೊಬೇಕು. ಅದ್ರ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಿಳುವಳಿಕೆ ಬರೋವರೆಗೂ ಯಾರು ಮದುವೆ ಆಗಬಾರ್ದು. ಅದು ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕು. ಕೋರ್ಟ್ ಆಗಲಿ, ಕಚೇರಿ ಆಗಲಿ, ಲಾ ಆಗಲಿ ಏನೂ ಮಾಡೋಕ್ಕಾಗಲ್ಲ. ನಮ್ಮನ್ನು ನಾವು ಒಂದು ಹದಕ್ಕೆ ಅಥವಾ ಸ್ಥಿಮಿತಕ್ಕೆ ತಂದ್ಕೋಬೇಕು. ಯಾಕಂದ್ರೆ ನಮ್ಮ ಜೀವನ ಅದು, ನಮ್ಮ ಸಮಯ ಅದು. ಒಂದು ಗಂಡಸರು ಅವಳಿಗೆ ತಾನೇ ಟೈಮ್ ಆಗುತ್ತೆ, ನಂದೇನಿಲ್ವಲ್ಲ, ನಾನು 40 ವರ್ಷ ಆದಮೇಲೂ ಮದುವೆ ಮಾಡ್ಕೋಬೋದು, ನಡೀಲಿ ಬಿಡು ಅಲ್ಲಿವರೆಗೂ ಕೇಸು ಅನ್ನೋ ದಾಟಿಯಲ್ಲಿರ್ತಾರೆ. ನಮ್ಮ ಹೆಣ್ಮಕ್ಳು ಕೆಲವೊಂದು ಸತಿ ನಾನೇನು ಇನ್ನೊಂದು ಮದುವೆ ಆಗಲ್ಲ, ನಾನು ಡಿವೋರ್ಸ್ ಕೊಟ್ಟರೆ ಅವ್ನು ಮದುವೆ ಆಗಿಬಿಡ್ತಾನೆ, ಯಾಕೆ ಬಿಡಬೇಕು? ಈ ಎಲ್ಲ ಥಾಟ್ ಪ್ರೋಸೆಸ್ಸೇ ಸರಿಯಿಲ್ಲ. ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಥಾಟ್ ಪ್ರೋಸೆಸ್ ಇಸ್ ನಾಟ್ ಕರೆಕ್ಟ್. ಇದೆಲ್ಲ ನೋಡಿರೋ ನಿಮಗೆ ಕುಟುಂಬ ಮತ್ತು ಮದುವೆ ಅದರ ಮೇಲೆ ಇನ್ನೂ ನಂಬಿಕೆ ಇದೆಯಾ? ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಅದಕ್ಕೆ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ನಾನು ಎಷ್ಟೊಂದು ಸತಿ ನನ್ನ ಮಕ್ಳಿಗೂ ಹೇಳ್ತೀನಿ, ಓನ್ಲಿ ಇಫ್ ನೆಸಸರಿ ಸ್ಟೆಪ್ ಔಟ್ ಆಫ್ ದ ಹೌಸ್ ಅಂತ. ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಡಿಮೆ.
ಬಿಕಾಸ್ ಲೈಫ್ನ ನೋಡೋದು ಬೇರೆ ಥರ ಆಗಿರುತ್ತೆ. ಈ ನಡುವೆ ಕೇಳ್ಪಡ್ತಾ ಇದ್ದೀನಿ, ಏನೋ ತುಂಬ ಯಂಗರ್ ಜನ್ರೇಷನ್ ಆರ್ ಥಿಂಕಿಂಗ್ ಟ್ವೈಸ್ ವೆದರ್ ದೇ ಶುಡ್ ರಿಯಲಿ ವರ್ಕ್ ಆಫ್ಟರ್ ಮ್ಯಾರೇಜ್ ಅಂತ. ಬೋತ್ ದ ಸ್ಪೌಸಸ್ ಶುಡ್ ರಿಯಲಿ ವರ್ಕ್ ಅಂತ. ಅದು ಒಂದು ಸ್ಥಿಮಿತಕ್ಕೆ ಬಂದರೆ ಐ ಫೀಲ್ ದೇರ್ ವಿಲ್ ಬಿ ಸೋ ಮಚ್ ಆಫ್ ಅಂದರೆ ರಿಸಾಲ್ವ್ ಆಗುತ್ತೆ. ಸೋ ಮೆನಿ ಥಿಂಗ್ಸ್ ವಿಲ್ ರಿಸಾಲ್ವ್. ಆ ಮೆಚುರಿಟಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಒಟ್ಟಿಗೆ ನಡಿಬೇಕು, ಕೊಲಾಬ್ರೇಷನ್, ನೀನೊಂದು ಸ್ವಲ್ಪ ನಾನೊಂದು ಸ್ವಲ್ಪ, ಅದ್ರ ಬಗ್ಗೆ ಒಂದು. ಆಮೇಲೆ ಒನ್ ಸ್ಪೌಸ್ ವರ್ಕಿಂಗ್ ಸಿಸ್ಟಮ್ ಬರಬೇಕು. ನಾನು ಹೇಳೋದು ಗಂಡಸರು ವರ್ಕ್ ಮಾಡಲಿ ಹೆಂಗಸರು ವರ್ಕ್ ಮಾಡಲಿ ಅಲ್ಲ, ಒಬ್ರು ಯಾರಾದರೂ ಮಾಡಬೇಕು. ಒಬ್ಬರು ದೇ ಶುಡ್ ಟೇಕ್ ಕೇರ್ ಆಫ್ ದ ಹೋಮ್ ಫ್ರಂಟ್ ಆಲ್ಸೋ. ದೇರ್ ಶುಡ್ ಬಿ ಸ್ಯಾಕ್ರಿಫೈಸ್. ಯಾರಾದರೂ ಒಬ್ಬರು ಇಲ್ಲ ಅಂದರೆ ಸಿಸ್ಟಮ್ ಉಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇದು ಈ ಸಬ್ಜೆಕ್ಟ್ ಬಗ್ಗೆ ಮ್ಯಾಮ್ ತುಂಬ ಆಳವಾಗಿ ಮಾತಾಡಿದ್ದೀರಾ. ಆ್ಯಂಡ್ ಐ ಥಿಂಕ್ ನಿಮ್ಮ ಮನಸ್ಸಿನ ಮಾತುಗಳ ಜೊತೆಲಿ ಕಾನೂನಿನ ವ್ಯವಸ್ಥೆಗಳ ಬಗ್ಗೆ, ಎಲ್ಲ ಸಿಚುವೇಶನ್ಸ್ ಬಗ್ಗೆ ಹಂಚ್ಕೊಂಡಿದ್ದೀರಾ. ಫಾರ್ ಎನಿಬಡಿ ವಾಚಿಂಗ್ ದಿಸ್, ಇದು ನೋಡಿದಾಗ ಅವ್ರು ತುಂಬ ಒಂದು ಐಡಿಯಾಸು ಬರುತ್ತೆ ಮತ್ತು ಇನ್ನೊಂದು ತಿಳುವಳಿಕೆನೂ ಬರುತ್ತೆ ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅಂತ. ಇಟ್ ವಾಸ್ ನನಗೆ ಪರ್ಸ್ನಲ್ ಆಗಿ ರಿಯಲಿ ಸೋ ಮೆನಿ ಥಿಂಗ್ಸ್ ಐ ಡಿಂಟ್ ನೋ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಐ ಶುಡ್ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ತುಂಬ ಸೆನ್ಸಿಟಿವ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀರಾ. ಸೊ ಐ ಥಿಂಕ್ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನೊಂದು ವರ್ಡ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಜನಕ್ಕೆ ರೀಚ್ ಆದರೆ, ನಾಟ್ ದ್ಯಾಟ್ ನಾವು ಮಾತಾಡಿದ್ದು ಅಂತಲ್ಲ ನಾನು ಹೇಳೋದು, ಲಿಮಿಟೇಷನ್ಸ್ ಆ್ಯಂಡ್ ಲಾ ಆ್ಯಂಡ್ ಇಟ್ಸ್ ಲಿಮಿಟೇಷನ್ಸ್ ಅನ್ನೋ ಒಂದು ಸಬ್ಜೆಕ್ಟ್, ಅದು ತುಂಬ ಜನಕ್ಕೆ ರೀಚ್ ಆಗೋ ಪ್ರಯತ್ನ ನಿಮ್ಮ ಕಡೆಯಿಂದ ಇರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.